ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಗೆಲ್ರೂ ಕೂಡ ಗೊತ್ತಿರುವ ಹಾಗೆ ಈ ವರ್ಷದ ಕೆಸೆಟ್ ಪರೀಕ್ಷೆ ಮುಂದಿನ ವಾರ ಜನವರಿ 13ನೇ ತಾರೀಕು ಶನಿವಾರದಂದು ನಡೆಯಲಿಕ್ಕಿದೆ. ಇನ್ನೇನು ಕೆಲವು ದಿನಗಳು ಬಾಕಿ ಉಳಿದಿದ್ದಾವೆ. 6ರಿಂದ 7 ದಿನಗಳು ಮಾತ್ರ ಈ ಒಂದು ಪರೀಕ್ಷೆಗೆ ಬಾಕಿ ಉಳಿದಿರುವಂತದ್ದು. ಸೊ ಈಗಾಗಲೇ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಹಾಲ್ ಟಿಕೆಟ್ ಅನ್ನು ಕೂಡ ಪ್ರಕಟ ಮಾಡಲಾಗಿದೆ. ನೀವೆಲ್ಲರೂ ಕೂಡ ಹಾಲ್ ಟಿಕೆಟ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿರಬಹುದು. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು 2013ನೇ ಇಸವಿಯಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಇದರಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳಿಗೆ ಕೂಡ ಸರಳವಾದಂತಹ ವಿವರಣೆಯೊಂದಿಗೆ ನಾನು ಆ ಒಂದು ಕ್ವಶನ್ ಪೇಪರ್ ನ ಡೀಟೇಲ್ ಆಗಿ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಸೊ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಾನು ಈಗಾಗಲೇ ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕಳೆದ 7 ವರ್ಷಗಳಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಈ ಒಂದು ಕ್ವಶನ್ ಪೇಪರ್ ಅನ್ನು ನಾನು ಡೀಟೇಲ್ ಆಗಿ ಸಾಲ್ವ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಹಾಗೇನೆ ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಷಯದ ಮೇಲೆ ಬೇರೆ ಬೇರೆ ಕಾನ್ಸೆಪ್ಟ್ ಗಳ ಮೇಲೆ ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಸೊ ನಮ್ಮ ಚಾನೆಲ್ ನಲ್ಲಿ ಕೆಸೆಟ್ ಸ್ಟಡಿ ಮೆಟೀರಿಯಲ್ಸ್ ಅನ್ನುವಂತ ಪ್ಲೇ ಲಿಸ್ಟ್ ಇದೆ. ಸೊ ಆ ಒಂದು ಪ್ಲೇ ಲಿಸ್ಟ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಎಲ್ಲಾ ವಿಡಿಯೋಗಳು ಕೂಡ ಬರ್ತವೆ. ಸೊ ಎಲ್ಲಾ ವಿಡಿಯೋಗಳನ್ನ ನೀವು ಅಧ್ಯಯನವನ್ನ ಮಾಡಿ ನೀವು ಖಂಡಿತವಾಗಿ ಕೂಡ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಇದೆ, ಕ್ವಾಲಿಫೈ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ಅನ್ನ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಈಗ ನನ್ನ ಹತ್ರ ಇರುವಂತದ್ದು 2013ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಇದರ Z ವರ್ಷನ್ ನ ಕ್ವಶನ್ ಪೇಪರ್ ಇದೆ ನೋಡಿ. ಮೊದಲನೇದಾಗಿ ನಿಮ್ಮೆಲ್ಲರ ಗಮನಕ್ಕೆ, ಸೊ ಇಲ್ಲಿ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಎಲ್ಲೆಲ್ಲಿ ಮ್ಯಾಥ್ಸ್ ಹಾಗೇನೆ ಮೆಂಟಲ್ ಎಬಿಲಿಟಿ ಹಾಗೂ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೋ ಆ ಎಲ್ಲಾ ಪ್ರಶ್ನೆಗಳನ್ನ ಕೂಡ ನಾನು ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಉಳಿದೆಲ್ಲಾ ಪ್ರಶ್ನೆಗಳನ್ನ ಕ್ರಮಬದ್ಧವಾಗಿ ಆ ಒಂದು ಸೀಕ್ವೆನ್ಸ್ ನ ಪ್ರಕಾರನೇ ಆ ಒಂದು ಕ್ವಶನ್ ನಂಬರ್ ನ ಪ್ರಕಾರನೇ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಡ್ಯಾಶ್ ಅನ್ನ ಉಪಯೋಗಿಸುತ್ತದೆ. ಸೊ ಇಲ್ಲಿ ಒಂದು ಪ್ರಮುಖವಾಗಿರುವಂತಹ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಒಂದು ವೇಳೆ ಇಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ವರ್ಷನಲ್ಲಿ ಕೂಡ ಕ್ವಶನ್ ಪೇಪರ್ ನ ನಿಮಗೆ ಬುಕ್ಲೆಟ್ ಅಲ್ಲಿ ಇದೆ, ಇಂಗ್ಲಿಷ್ ಹಾಗೂ ಕನ್ನಡ. ಸೊ ಒಂದು ವೇಳೆ ಕನ್ನಡ ಭಾಷೆಯಲ್ಲಿರುವಂತಹ ಪ್ರಶ್ನೆಗಳು ಏನಾದ್ರೂ ಅಲ್ಲಿ ಟ್ರಾನ್ಸ್ಲೇಷನ್ ಅನ್ನು ಮಾಡುವಾಗ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ಅನ್ನು ಮಾಡುವಾಗ ಏನಾದ್ರೂ ಮೀನಿಂಗ್ ಡಿಫರೆನ್ಸ್ ಇದ್ರೆ ಅದು ಇಂಗ್ಲಿಷ್ ವರ್ಷನ್ ನಲ್ಲಿ ಇರುವಂತಹ ಕ್ವಶನ್ ಪೇಪರ್ ಅಲ್ಲಿ ಏನಿದೆ ಅದೇ ಫೈನಲೈಸ್ ಆಗ್ತದೆ, ಅದರಲ್ಲಿ ಏನಿದೆ ಅದೇ ಫೈನಲ್ ಆಗ್ತದೆ. ಸೊ ಹಾಗಾಗಿ ಇಂಗ್ಲಿಷ್ ವರ್ಷನ್ ವಿಲ್ ಪ್ರಿವೇಲ್ ಓವರ್ ಕನ್ನಡ ವರ್ಷನ್. ಸೊ ಹಾಗಾಗಿ ನಿಮಗೆ ಕನ್ನಡ ವರ್ಷನ್ ಅಲ್ಲಿರುವಂತಹ ಪ್ರಶ್ನೆಗಳು ಏನಾದ್ರೂ ಅರ್ಥ ಆಗಿಲ್ಲ ಅಥವಾ ಏನಾದ್ರೂ ಗೊಂದಲಗಳು ಇದ್ರೆ ನೀವು ಡೈರೆಕ್ಟ್ ಆಗಿ ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಕೊಳ್ಬಹುದು. ಸೊ ಈಗ ಇದರಲ್ಲಿ ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಕೊಳ್ಳಿ. ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಮೇಕ್ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್. ಸೊ ನಾವು ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್, ಸೊ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಮಾಡುವಂತಹ ಒಂದು ಕಾರ್ಯ. ಸೊ ಅದರಲ್ಲಿ ಇಲ್ಲಿ ಯೂಸ್ ಮಾಡುವಂತಹ ಒಂದು ಟೆಕ್ನಾಲಜಿ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ MICR ಅಂತೇಳಿ, MICR ಅಂತ ಕರಿತೇವೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತೇಳಿ. ಸೊ ಏನಪ್ಪಾ MICR ಕೋಡ್ ಅಂತೇಳಿ ನೀವು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಕೇಳಿರ್ಬೋದು. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಲ್ಲಿ MICR ಕೋಡ್ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಸೊ MICR ಕೋಡ್ ಅಂತ ಹೇಳಿದ್ರೆ ಇದರ ಫುಲ್ ಫಾರ್ಮ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಕೋಡ್ ಅಂತೇಳಿ ಕರಿತೇವೆ. ಸೊ ಇದು 9 ಡಿಜಿಟ್ ನ ಕೋಡ್. ನಿಮ್ಮ ಚೆಕ್ ಬುಕ್ ನಲ್ಲಿ ನೀವು ಸರಿಯಾಗಿ ಗಮನಿಸಿರ್ಬೋದು. ಒಂದು ಚೆಕ್ ಬುಕ್ ನ ಅಥವಾ ಒಂದು ಚೆಕ್ ಹಾಳೆಯ ಕೆಳಗಡೆ 9 ಡಿಜಿಟ್ ನ ಒಂದು ನಂಬರ್ ಇರ್ತದೆ. ಸೊ ಈ ಒಂದು ಸಂಖ್ಯೆ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ, ಆ ಒಂದು ಚೆಕ್ ನ ನೈಜತೆಯನ್ನ ಪರಿಶೀಲಿಸಲಿಕ್ಕೆ, ಶೀಘ್ರವಾಗಿ ಪರಿಶೀಲಿಸಲಿಕ್ಕೆ, ಅದನ್ನ ಹಾಗೇನೆ ಶೀಘ್ರವಾಗಿ ಅದನ್ನ ವಿಲೇವಾರಿ ಮಾಡ್ಕೊಳ್ಳಿಕ್ಕೆ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ತುಂಬಾನೇ ಒಂದು ಹೆಲ್ಪ್ ಗೆ ಬರ್ತದೆ. ಸೊ ಅದು ಮ್ಯಾಗ್ನೆಟಿಕ್ ಒಂದು ಇಂಕ್ ಕ್ಯಾರೆಕ್ಟರ್ ಅನ್ನ ಅಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, MICR. ಮುಂದಿನ ಪ್ರಶ್ನೆ. ಸೀರಿಯಲ್ ಎಕ್ಸೆಸ್ ಸ್ಟೋರೇಜ್ ಗಳಿಗೆ ಮಾತ್ರ ಈ ಕೆಳಗಿನ ಯಾವುದನ್ನ ಉಪಯೋಗಿಸುತ್ತಾರೆ? ಸೀರಿಯಲ್ ಎಕ್ಸೆಸ್ ಸ್ಟೋರೇಜ್ ಗೆ ಮಾತ್ರ ಈ ಕೆಳಗಿನ ಯಾವುದನ್ನ ಉಪಯೋಗಿಸುತ್ತಾರೆ ಅನ್ನುವಂತ ಪ್ರಶ್ನೆ. ಇವೆಲ್ಲವೂ ಕೂಡ ಕಮ್ಯುನಿಕೇಶನ್ ಪಾರ್ಟ್ ಗಳಿಂದ, ಕಮ್ಯುನಿಕೇಶನ್ ಅಂದ್ರೆ ಸಂವಹನ ವಿಭಾಗದಿಂದ ಬಂದಿರುವಂತಹ ಕ್ವಶನ್ ಇದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಯೂಸ್ಡ್ ಫಾರ್ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ ಓನ್ಲಿ? ಸೊ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ ಗೆ ನಾವು ಬಳಕೆ ಮಾಡುವಂತದ್ದು ಮ್ಯಾಗ್ನೆಟಿಕ್
ಟೇಪ್ಗಳನ್ನ, ಮ್ಯಾಗ್ನೆಟಿಕ್ ಟೇಪ್ಗಳು. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಟೇಪ್ಗಳಂತ ಹೇಳಿದ್ರೆ ನಿಮಗೆ ಗೊತ್ತಾಗದೆ ಹೋಗ್ಬೋದು. ಸೊ ನೀವೆಲ್ಲರೂ ಕೂಡ ಕೇಳಿರ್ಬೋದು, ಹಿಂದಿನ ಕಾಲದಲ್ಲಿ ಕ್ಯಾಸೆಟ್ಗಳು ಅಂತ ಹೇಳಿ ಬರ್ತಿದ್ವು. ಸೊ ಮ್ಯಾಗ್ನೆಟಿಕ್ ಟೇಪ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಕಾಮನ್ಲಿ ಕಾಲ್ಡ್ as cassettes. So magnet tape is a medium for storage made up of a thin magnetizable coating on a long narrow strip of plastic film. ಸೊ ನೀವು ಕ್ಯಾಸೆಟ್ ನಲ್ಲಿ ಒಂದು ಉದ್ದವಾದಂತ ಒಂದು ದಾರದ ಒಂದು ರಚನೆಯನ್ನ ನೀವು ಕಂಡಿರಬಹುದು. ಸೊ ಅವುಗಳನ್ನ ಮ್ಯಾಗ್ನೆಟೈಸೇಬಲ್, ಸೊ ಒಂದು ವಿದ್ಯುತ್ ಕಾಂತೀಯ ಒಂದು ವೈರ್ ಗಳಿಂದ ಮಾಡಿರ್ತಾರೆ. ಒಂದು ತೆಲ್ಲನೆಯ ಒಂದು ವಿದ್ಯುತ್ ಕಾಂತೀಯ ಗುಣವಿರುವಂತಹ ಒಂದು ವಸ್ತುವಿನಿಂದ ಪ್ಲಾಸ್ಟಿಕ್ ಫಿಲ್ಮ್, ತೆಳುವಿನ ಪ್ಲಾಸ್ಟಿಕ್ ಫಿಲ್ಮ್ ನಿಂದ ಮಾಡಿರ್ತಾರೆ. ಸೊ ಇದು ಆಡಿಯೋಗಳನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಮುಖ್ಯವಾಗಿ ಇದು ಬಳಕೆ ಆಗ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಸೊ ಇತ್ತೀಚಿನ ದಿವಸಗಳಲ್ಲಿ ಇದರ ಬಳಕೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಸೊ ಈ ಒಂದು ಕಾಲದಲ್ಲಿ ಒಂದು ಹಾಡುಗಳನ್ನ, ಚಿತ್ರಗೀತೆಗಳನ್ನೆಲ್ಲ ಕೇಳಲಿಕ್ಕೆ ಇದು ಯೂಸ್ ಮಾಡುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಸಾಧನ, ಟೂಲ್ ಆಗಿತ್ತು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 3. ನೆರೆ ಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳಲ್ಲಿ ಡ್ಯಾಶ್ ಒಂದು ಆಗಿದೆ. ಸೊ ನೋಡಿ, ಇಲ್ಲಿ ಕನ್ನಡ ಕ್ವಶನ್ ಇರುವಂತಹ ಕ್ವಶನ್ ಪೇಪರ್ ಕ್ವಶನ್ ಏನಿದೆ ಅದನ್ನ ಇಂಗ್ಲಿಷ್ ನಿಂದ ಡೈರೆಕ್ಟ್ ಆಗಿ ಗೂಗಲ್ ಟ್ರಾನ್ಸ್ಲೇಟ್ ಮುಖಾಂತರ ಅಥವಾ ಯಾವುದೋ ಒಂದು ಟ್ರಾನ್ಸ್ಲೇಟರ್ ಮುಖಾಂತರ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಅನ್ನ ಮಾಡಿದ್ದಾರೆ. ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ನಿಮಗೆ? ನೆರೆ ಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳಲ್ಲಿ ಒಂದು ಡ್ಯಾಶ್ ಆಗಿದೆ. ಸೊ ಇದು ಏನು ಅರ್ಥ ಆಗಲ್ಲ. ಕ್ವಶನ್ ಪೇಪರ್ ಮಾಡುವಂತಹ ಎಕ್ಸ್ಪರ್ಟ್ಗಳು ಯಾವ ರೀತಿಯಲ್ಲಿ ಕ್ವಶನ್ ಪೇಪರ್ ಅನ್ನ ಫ್ರೇಮ್ ಮಾಡಿದರೆ ಗೊತ್ತಿಲ್ಲ. ಸೊ ಡೈರೆಕ್ಟ್ ಆಗಿ ಇದನ್ನ ಇಂಗ್ಲಿಷ್ ಗೂಗಲ್ ಟ್ರಾನ್ಸ್ಲೇಟ್ ಅಥವಾ ಯಾವುದೋ ಒಂದು ಟ್ರಾನ್ಸ್ಲೇಟರ್ ಅನ್ನ ಯೂಸ್ ಮಾಡಿ ಇದನ್ನ ಈ ಒಂದು ಕ್ವಶನ್ ಪೇಪರ್ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ. ಸೊ ನೋಡಿ, ಸೊ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಒನ್ ಆಫ್ ದ ನಾನ್ ಸ್ಟ್ರಕ್ಚರಲ್ ಮೆಥಡ್ಸ್ ಫಾರ್ ಕಂಟ್ರೋಲಿಂಗ್ ಫ್ಲಡ್ ಡ್ಯಾಮೇಜ್, ಅಂದ್ರೆ ಪ್ರವಾಹದಿಂದ ಉಂಟಾಗುವಂತಹ ಸಮಸ್ಯೆಗಳನ್ನ, ಪ್ರವಾಹದಿಂದ ಉಂಟಾಗುವಂತಹ ಏನು ತೊಂದರೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾಗಿ ಒಂದು ಉತ್ತಮವಾದಂತಹ ಒಂದು ಮೆಥಡ್ ಯಾವುದು, ವಿಧಾನ ಯಾವುದು ಅನ್ನುವಂತ ಪ್ರಶ್ನೆ ಇಷ್ಟನ್ನೇ ಕೇಳಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ನೋಡಿ, ಕನ್ನಡ ವರ್ಷನಲ್ಲಿ ಆಪ್ಷನ್ ಅನ್ನ ಗಮನಿಸಿದಾಗ ನೋಡಿ, ಒದ್ದೆ ಜಮೀನುಗಳನ್ನ ನಿರ್ವಹಿಸುವುದು, ಚರಂಡಿ ವ್ಯವಸ್ಥೆಯಲ್ಲಿ ಸುಧಾರಣೆ, ಹರಿಯುವ ಸ್ಥಿತಿಗಳನ್ನ ಸುಧಾರಿಸುವುದು, ಜಲಾಶಯಗಳ ನಿರ್ಮಾಣ, ಪ್ರವಾಹ ನಿಯಂತ್ರಣಕ್ಕೆ. ಸೊ ಪ್ರವಾಹ ನಿಯಂತ್ರಣಕ್ಕೆ ಒಂದು ಉತ್ತಮವಾದಂತಹ ಮಾರ್ಗ ಅಂತ ಹೇಳಿದ್ರೆ ಇವರು ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಮೇಂಟೈನಿಂಗ್ ವೆಟ್ಲ್ಯಾಂಡ್ಸ್. ಸೊ ಇಲ್ಲಿ ಈ ಕನ್ನಡ ವರ್ಷನಲ್ಲಿ ಒದ್ದೆ ಜಮೀನುಗಳನ್ನ ನಿರ್ವಹಿಸುವುದು. ಸೊ ಇಲ್ಲಿ ಒದ್ದೆ ಜಮೀನುಗಳು ಅಂತ ಕೊಟ್ಟಿದ್ದಾರೆ. ಸೊ ಒದ್ದೆ ಜಮೀನುಗಳಂತೇಳಿ ಅದು ಇದೆ, ನಾನು ಈಗಾಗಲೇ ಹೇಳಿದಕ್ಕೆ ಡೈರೆಕ್ಟ್ ಆಗಿ ಕನ್ನಡಕ್ಕೆ ಅನುವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಸೊ ಈ ತರ ಒಂದು ಭಾಷೆಯ ಅರ್ಥವನ್ನು ಕೆಡಿಸುವಂತಹ ಪ್ರಯತ್ನ ಇಲ್ಲಿ ಆಗಿದೆ. ನೋಡಿ, ಒದ್ದೆ ಜಮೀನುಗಳನ್ನು ನಿರ್ವಹಿಸುವುದು, ಯಾವುದೇ ಮೀನಿಂಗ್ ಅನ್ನ ಕೊಡುವುದಿಲ್ಲ. ಒದ್ದೆ ಜಮೀನುಗಳಂದ್ರೆ ಏನು? ಇದಕ್ಕೆ ಸರಿಯಾದಂತಹ ಪದ ಕನ್ನಡದಲ್ಲಿ ಇದೆ, ಜೌಗು ಪ್ರದೇಶ ಅಂತ ಕರಿತೇವೆ. ವೆಟ್ಲ್ಯಾಂಡ್ಸ್ ಗಳ ಇಂಗ್ಲಿಷ್ ನಲ್ಲಿ ಇರುವಂತಹ ವೆಟ್ಲ್ಯಾಂಡ್ಸ್ ಗಳಿಗೆ ಕನ್ನಡ ಭಾಷೆಯಲ್ಲಿ ನಾವು ಜೌಗು ಪ್ರದೇಶಗಳು ಅಂತ ಹೇಳಿ ಕರಿತೇವೆ. ನಾವು ನಮ್ಮ ಪ್ರೈಮರಿ ಸ್ಕೂಲ್ ಲೆವೆಲ್ ನಿಂದ ಕೂಡ ಜೌಗು ಪ್ರದೇಶಗಳ ಬಗ್ಗೆ ಕಲ್ತ್ಕೊಂಡು ಬಂದಿದ್ದೇವೆ. ಏನಿದು ಜೌಗು ಪ್ರದೇಶಗಳು ಅಂತ ಹೇಳಿದ್ರೆ, ನೀರಿನಿಂದ ಆವೃತವಾದ ಅಥವಾ ನೀರಿನ ಒಂದು ಅಂಶ ಇರುವಂತಹ, ಜಾಸ್ತಿ ನೀರಿನ ಅಂಶ ಇರುವಂತಹ ಒಂದು ಭೂಮಿಯನ್ನ ನಾವು ಜೌಗು ಪ್ರದೇಶ ಅಂತ ಕರಿತೇವೆ. an area of land that is either covered by water or saturated with the water, so that region is called as a wetland. ಸೊ ಹಾಗಾಗಿ ವೆಟ್ಲ್ಯಾಂಡ್ ಗಳನ್ನ ಮೇಂಟೈನ್ ಮಾಡೋದ್ರಿಂದ, ನಾವು ನಿರ್ವಹಣೆಯನ್ನ ಮಾಡೋದ್ರಿಂದ ಪ್ರವಾಹದಿಂದ ಉಂಟಾಗುವಂತಹ ಒಂದು ಅಪಾಯಕಾರಿ ಸನ್ನಿವೇಶಗಳನ್ನು ತಡಿಲಿಕ್ಕೆ ಸಾಧ್ಯ. ಹಾಗಾಗಿ ಆಪ್ಷನ್ ಎ ಮೇಂಟೈನಿಂಗ್ ವೆಟ್ಲ್ಯಾಂಡ್ಸ್ ಅವರು ಕೊಟ್ಟಂತಹ ಆಯ್ಕೆಯಲ್ಲಿ ಇಲ್ಲಿ ಒದ್ದೆ ಜಮೀನುಗಳನ್ನ ನಿರ್ವಹಿಸುವುದು ಸರಿಯಾದಂತಹ ಉತ್ತರ, ಜೌಗು ಪ್ರದೇಶವನ್ನು ನಿರ್ವಹಿಸುವಂತದ್ದು. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಅಮಂಗ್ ದ ಫಾಲೋವಿಂಗ್ ವಿಚ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಇಕೋಸಿಸ್ಟಮ್ ಪೀಪಲ್, ಇಲ್ಲಿ ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಈ ಕೆಳಗಿನ ಯಾರು ಉದಾಹರಣೆ? ಪರಿಸರ ವ್ಯವಸ್ಥೆಯನ್ನ ಜನರು. ಸೊ ಇಲ್ಲಿ ಇಕೋಸಿಸ್ಟಮ್ ಪೀಪಲ್ ಅಂತೇಳಿ ಯಾರನ್ನ ಕರಿತೇವೆ? ಸೊ ಇಕೋಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಅರಣ್ಯ ಪ್ರದೇಶ ಅಂತ ಹೇಳ್ಬೋದು. ಸೊ ಆ ಒಂದು ಪ್ರದೇಶದ ಜನರು, ಅರಣ್ಯ ಸಂಪತ್ತು ಇರ್ತದೆ. ಸೊ ಅಲ್ಲಿ ಆ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ ವಾಸಿಸುವಂತಹ ಜನರು ಆ ಒಂದು ಪ್ರದೇಶವನ್ನ, ಆ ಒಂದು ಸಂಪತ್ತನ್ನೇ, ಅರಣ್ಯ ಸಂಪತ್ತನ್ನೇ ತಮ್ಮ ದೈನಂದಿನ ನಿತ್ಯ ಜೀವನದ ಒಂದು ನಿರ್ವಹಣೆಗೆ ಅವಲಂಬಿಸಿರ್ತಾರೆ. ಇಂಥ ಒಂದು ಪ್ರದೇಶವನ್ನ ನಾವು ಇಕೋಸಿಸ್ಟಮ್ ಅಂತೇಳಿ ಕರಿತೇವೆ. ಹಲವಾರು ಜೀವಿ ಪ್ರಭೇದಗಳನ್ನ ಒಂದು ಒಳಗೊಂಡಿರುವಂತಹ ಒಂದು ಪ್ರದೇಶವನ್ನ ನಾವು ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ,
ಇಲ್ಲಿ ಅರಣ್ಯದಿಂದ ಸಂಪನ್ಮೂಲಗಳನ್ನ ಸಂಗ್ರಹಿಸುವಂತಹ ಬುಡಕಟ್ಟಿನ ಜನರನ್ನ ನಾವು ಪರಿಸರ ವ್ಯವಸ್ಥೆಯ ಜನರು ಅಂತೇಳಿ ಕರಿತೇವೆ. ಟ್ರೈಬಲ್ಸ್ ಕಲೆಕ್ಟಿಂಗ್ ರಿಸೋರ್ಸಸ್ ಫ್ರಮ್ ಫಾರೆಸ್ಟ್, ತಮ್ಮ ದೈನಂದಿನ ಆಗು ಹೋಗುಗಳನ್ನ ನಿರ್ವಹಣೆಯನ್ನ ಮಾಡಲು ಆ ಒಂದು ಪರಿಸರ ವ್ಯವಸ್ಥೆಯಿಂದ ಸಂಪನ್ಮೂಲಗಳನ್ನ ಸಂಗ್ರಹಿಸುವಂತಹ ಬುಡಕಟ್ಟು ಆ ಜನಾಂಗವನ್ನ ನಾವು ಇಕೋಸಿಸ್ಟಮ್ ಪೀಪಲ್ ಅಂತ ಹೇಳಿ ಕರಿತೇವೆ, ಪರಿಸರ ವ್ಯವಸ್ಥೆಯ ಜನರು ಅಂತ ಹೇಳಿ ಕರಿತೇವೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಯಿಂದ ಡ್ಯಾಶ್ ಗಾಗಿ ಸ್ಥಾಪನೆ ಆಯಿತು. MHRD ಯಿಂದ ಸ್ಥಾಪನೆ ಆದಂತಹ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಈಸ್ ಬೀಂಗ್ ಸೆಟ್ ಅಪ್ ಬೈ ದ MHRD ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಸೊ ಇದನ್ನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತ ಹೇಳಿ ಕರೀತಿದ್ರು. ಸೊ ಪ್ರಸ್ತುತ ಇದನ್ನ ಶಿಕ್ಷಣ ಸಚಿವಾಲಯ, ಕೇಂದ್ರ ಶಿಕ್ಷಣ ಸಚಿವಾಲಯ ಅಂತ ಹೇಳಿ ಮರುನಾಮಕರಣವನ್ನ ಮಾಡಲಾಗಿದೆ. ಆ ಒಂದು ಸಚಿವಾಲಯವನ್ನ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಸೊ ಇದು ಈಗ ಇಲ್ಲ ಸಚಿವಾಲಯ, ಈ ಒಂದು ಸಚಿವಾಲಯವನ್ನ ಕೇಂದ್ರ ಶಿಕ್ಷಣ ಇಲಾಖೆ ಅಂತೇಳಿ ಮರುನಾಮಕರಣವನ್ನ ಮಾಡಲಾಗಿದೆ. ಸೊ ಇದು MHRD ಯಿಂದ ಸ್ಥಾಪನೆಯಾದಂತಹ ಉನ್ನತ ಶಿಕ್ಷಣ ಮತ್ತು ರಾಷ್ಟ್ರೀಯ ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತಿನ ಪ್ರಮುಖವಾಗಿರುವಂತಹ ಉದ್ದೇಶ, ಸ್ಥಾಪನೆಯಾದಂತಹ ಪ್ರಮುಖವಾಗಿರುವಂತಹ ಉದ್ದೇಶ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನ ಖಾತರಿಪಡಿಸುವಂತಹ ಪ್ರಮುಖ ಉದ್ದೇಶದೊಂದಿಗೆ ಸೊ ಇದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಈ ಉನ್ನತ ಶಿಕ್ಷಣ ಮತ್ತು ರಾಷ್ಟ್ರೀಯ ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತನ್ನ ಸ್ಥಾಪನೆ ಮಾಡಲಾಯಿತು. ಟು ಎನ್ಶ್ಯೂರ್ ಕಂಪ್ಯಾರೇಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಸರ್ಟಿಫಿಕೇಶನ್ ಇನ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್. ಸೊ ಈ ಒಂದು ಉದ್ದೇಶದಿಂದ ಈ ಒಂದು ಕೌನ್ಸಿಲ್ ಸ್ಥಾಪನೆ ಆಯಿತು. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಕ್ವಶನ್ ನಂಬರ್ 6. ಅಗತ್ಯವಿದ್ದರೆ ರಜಾ ದಿನಗಳಲ್ಲಿ ಕೂಡ ಅಧ್ಯಾಪಕರು ಕರ್ತವ್ಯಕ್ಕೆ ಹಾಜರಾಗಲು ಒಂದು ಖಾಸಗಿ ಶಾಲೆ ಹೇಳುತ್ತದೆ. ರಜಾ ದಿನಗಳಿಗೆ ಕೂಡ ಅವರಿಗೆ ವೇತನ ನೀಡಲಾಗುತ್ತದೆ ಎನ್ನುತ್ತಾ ಈ ಕ್ರಿಯೆಯನ್ನ ಆಡಳಿತ ವರ್ಗ ಕೂಡ ಬೆಂಬಲಿಸುತ್ತದೆ. ಈ ಪರಿಸ್ಥಿತಿಯು ಡ್ಯಾಶ್ ಅನ್ನ ಸೂಚಿಸುತ್ತದೆ. ಸೊ ಇಲ್ಲಿ ಒಂದು ಸನ್ನಿವೇಶವನ್ನ ಕೊಟ್ಟಿದ್ದಾರೆ. ಸೊ ಅಗತ್ಯವಿದ್ದರೆ ರಜಾ ದಿನಗಳಲ್ಲಿ ಕೂಡ ಅಧ್ಯಾಪಕರು ಶಾಲೆಗೆ ಬಂದು ಕರ್ತವ್ಯಕ್ಕೆ ಹಾಜರಾಗಬೇಕಂತೇಳಿ ಒಂದು ಖಾಸಗಿ ಶಾಲೆ ಸೂಚಿಸಿದಂತೆ ಸೊ ಇವರು ಈ ಒಂದು ರಜಾ ದಿನಗಳಲ್ಲಿ ಮಾಡಿದಂತಹ ಕರ್ತವ್ಯಕ್ಕೆ ಇವರಿಗೆ ವೇತನವನ್ನ ಕೂಡ ಪಾವತಿಯನ್ನ ಮಾಡುತ್ತದೆ ಆ ಒಂದು ಖಾಸಗಿ ಶಾಲೆಯ ಆಡಳಿತ ಮಂಡಳಿ. ಸೊ ಈ ಒಂದು ಕ್ರಿಯೆಯನ್ನ ಆಡಳಿತ ಮಂಡಳಿ ಕೂಡ ಬೆಂಬಲಿಸುತ್ತದೆ. ಸೊ ಈ ಒಂದು ಪರಿಸ್ಥಿತಿ ಏನನ್ನ ಸೂಚಿಸ್ತದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಈ ಒಂದು ಪರಿಸ್ಥಿತಿ ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ವೃತ್ತಿಪರ ಪ್ರಮಾಣಕಗಳ ಕೊರತೆಯನ್ನ ಸೂಚಿಸ್ತದೆ. ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್, ಲ್ಯಾಕ್ ಆಫ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಇದು ಸೂಚಿಸ್ತದೆ. ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಗಳಂದ್ರೇನು? ಸೊ ಯಾವುದೇ ಒಂದು ವೃತ್ತಿಗೆ ತನ್ನದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ಸ್ ಗಳು ಇರ್ತವೆ. ಸೊ ಇಂತಿಷ್ಟೇ ದಿನಗಳ ಕಾಲ ಕೆಲಸವನ್ನ ಮಾಡಬೇಕು, ಇಂತಿಷ್ಟೇ ದಿನಗಳ ಅವಧಿಯಲ್ಲಿ ಇಂತಿಷ್ಟೇ ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕು, ಸೊ ಇಂತಿಷ್ಟೇ ಇದೇ ದಿನ ರಜಾ ದಿನ ಅಂತ ಹೇಳುವಂತ ಒಂದು ಪ್ರೊಫೆಷನಲ್ ಇದೊಂದು ಒಂದು ಮಾನದಂಡಗಳು ಇರ್ತವೆ. ಇದನ್ನೆಲ್ಲ ನಾವು ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಗಳಂತೇಳಿ ಕರಿತೇವೆ. ಎಲ್ಲಾ ವಿಧವಾದಂತಹ ಉದ್ಯೋಗಗಳಿಗೆ ಕೂಡ ಒಂದು ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್, ವೃತ್ತಿ ನಿಯಮಗಳು ಅಂತೇಳಿ ಇರ್ತವೆ. ಸೊ ಇವುಗಳನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಸೊ ಅಲ್ಲಿ ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಇಬ್ರು ಕೂಡ ಇಲ್ಲಿ ಅದನ್ನ ಗೌರವಿಸಬೇಕು, ಪರಸ್ಪರ ಅದನ್ನ ಪಾಲಿಸಬೇಕು. ಸೊ ಈ ತರ ಇದನ್ನ ಶಿಕ್ಷಕರಿಗೆ ಕೂಡ ವೃತ್ತಿ ನಿಯಮ ಅನ್ನುವಂಥದ್ದು ಇರ್ತದೆ. ಸೊ ಹಾಗಾಗಿ ಈ ವೃತ್ತಿ ನಿಯಮವನ್ನ ಅವರು ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಇವರಿಗೆ ವೃತ್ತಿಪರ ಪ್ರಮಾಣಕಗಳ ಕೊರತೆ ಇದೆ ಅಂತ ಅನಿಸ್ತದೆ. ಹಾಗಾಗಿ ಇಲ್ಲಿ ಅದಕ್ಕೆ ಸರಿಯಾದಂತಹ ಉತ್ತರ ವೃತ್ತಿಪರ ಪ್ರಮಾಣಕಗಳ ಕೊರತೆ, ಆಪ್ಷನ್ ಎ. ಮುಂದಿನ ಪ್ರಶ್ನೆ. ಎಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಇದರ ಸಂಕ್ಷಿಪ್ತವಾದಂತಹ ರೂಪ ಯಾವುದು? ಇಂಗ್ಲಿಷ್ ವರ್ಷನ್ ನಲ್ಲಿ ಗಮನಿಸಿ. ವಿಚ್ ಇಸ್ ದ ಕರೆಕ್ಟ್ ಅಬ್ರಿವಿಯೇಷನ್ ಫಾರ್ ದ ಎಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಎಪೆಕ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ನಿಮಗೆ ಕ್ವಶನ್ ಅಲ್ಲಿ ಆನ್ಸರ್ ಇದೆ. ಇಲ್ಲಿ ಕೇಳಿರುವಂತದ್ದು ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇಂಡಿಯಾ. ಸೊ ಹಾಗಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಇದಕ್ಕೆ ವಿಸ್ತೃತವಾದಂತಹ ರೂಪ. ಸೊ ಈ ಒಂದು ಆರ್ಗನೈಸೇಷನ್, ಈ ಒಂದು ಸಂಸ್ಥೆ, ಇದನ್ನ NUEP ಅಂತ ಕೂಡ ಕರೀತಾರೆ. ದ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಎಜುಕೇಶನಲ್ ಪ್ಲಾನಿಂಗ್. ಆಪ್ಷನ್ ಬಿ ಕೂಡ ಸರಿ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಕೂಡ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇಂಡಿಯಾ ಅಂತ ಕೇಳೋದ್ರಿಂದ ಸೊ ಹಾಗಾಗಿ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಸಿ. ಸೊ ಎರಡು ಕೂಡ ಒಂದೇ. ಈ
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇದನ್ನ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಕೂಡ ಕರೀತಾರೆ. ಹಾಗಾಗಿ ಇಲ್ಲಿ ಇನ್ಸ್ಟಿಟ್ಯೂಟ್ ಅನ್ನ ಕೇಳುವುದರಿಂದ ಸೊ ಇದಕ್ಕೆ ಆಪ್ಷನ್ ಸಿ ಮೋಸ್ಟ್ ಅಪ್ರೋಪ್ರಿಯೇಟ್, ಅತ್ಯಂತ ಸಮರ್ಪಕವಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಸಂಖ್ಯೆ 8, ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತ ಆಗಿದೆ ಅನ್ನುವಂಥ ಪ್ರಶ್ನೆ. ಶಾಲಾ ಶಿಕ್ಷಣ, ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ನರ್ಸರಿ ಶಿಕ್ಷಣ. ಸೊ ಇಲ್ಲಿ ಶಾಲಾ ಶಿಕ್ಷಣದಲ್ಲಿ ಇಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ನಿಯಂತ್ರಣ ಇರ್ತದೆ, ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಇದೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಗಿರ್ಬೋದು ಅಥವಾ ನಾವು ದೇಶ ಮಟ್ಟದಲ್ಲಿ ಕೂಡ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಗಿರ್ಬೋದು. ಸೊ ಇಲ್ಲಿ ಅಪ್ ಟು ಸ್ಕೂಲ್ ಎಜುಕೇಶನ್ ತನಕ ಕಂಪಲ್ಸರಿ ಆದಂತಹ ಒಂದು ಶಿಕ್ಷಣವನ್ನ ನೀಡಬೇಕಾದಂತಹ ಒಂದು ಇದು ನಿರ್ದೇಶನ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳಿಗೆ ಕೂಡ ಇರುವುದರಿಂದ ಸೊ ಡೈರೆಕ್ಟ್ ಆಗಿ ನೇರವಾಗಿ ಸರ್ಕಾರವೇ ಈ ಶಾಲಾ ಶಿಕ್ಷಣದವರೆಗಿನ ಅಪ್ ಟು PUC ಸೊ ಈವರೆಗಿನ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳನ್ನ ನೇರವಾಗಿ ನಿಯಂತ್ರಣವನ್ನ ಸರ್ಕಾರಗಳು ಮಾಡ್ತವೆ. ಸೊ ಇಲ್ಲಿ ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣಕ್ಕೆ ಕೂಡ ಇಲ್ಲಿ ಯೂನಿವರ್ಸಿಟಿಗಳು ಅಂದ್ರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇಲ್ಲಿ ಸರ್ಕಾರದ ವಿವಿಧ ಗೈಡ್ಲೈನ್ಸ್ ಗಳ ಪ್ರಕಾರನೇ ಆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಪದವಿ ಮಟ್ಟದ ಕೋರ್ಸ್ಗಳನ್ನು ಒದಗಿಸುವಂತಹ ಸಂಸ್ಥೆಗಳು ಅದರ ವ್ಯಾಪ್ತಿಗೆ ಒಳಪಡ್ತವೆ. ಹಾಗಾಗಿ ಹೆಚ್ಚಿನ ಒಂದು ಖಾಸಗಿ ಪ್ರಭಾವ ಕಂಡು ಬರುವುದಿಲ್ಲ ಇಂತಹ ಇದರಲ್ಲಿ. ಬಟ್ ಇಲ್ಲಿ ನರ್ಸರಿ ಶಿಕ್ಷಣದಲ್ಲಿ ಕೂಡ ಹಾಗೆ, ನರ್ಸರಿ ಅಂತ ಹೇಳಿದ್ರೆ ಶಾಲೆಯ ಪೂರ್ವ ಅಂದ್ರೆ ಶಾಲೆಗೆ ದಾಖಲಾಗುವುದಕ್ಕಿಂತ ಮೊದಲು ನರ್ಸರಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತವೆ. ಸೊ ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಅವರು ಸರ್ಕಾರದ ವ್ಯಾಪ್ತಿಗೆ ನೇರವಾಗಿ ಒಳಪಡ್ತಾರೆ. ಆದ್ರೆ ವೃತ್ತಿಪರ ಶಿಕ್ಷಣವನ್ನ ನೀಡುವಂತಹ ಸಂಸ್ಥೆಗಳು ಸರ್ಕಾರದ ವ್ಯಾಪ್ತಿಗೆ ಬಂದರೂ ಕೂಡ ಕೆಲವೊಂದು ವೃತ್ತಿಪರ ಶಿಕ್ಷಣವನ್ನ ನೀಡುವಂತಹ ಸಂಸ್ಥೆಗಳು ಸೊ ಖಾಸಗಿ ಈ ಒಂದು ವಲಯದಲ್ಲಿ ಇದನ್ನ ಉದ್ಯಮ ಅಂತಲೇ ಹೇಳ್ಬೋದು, ಎಜುಕೇಶನಲ್ ಒಂದು ಬಿಸಿನೆಸ್ ಅಂತ ಹೇಳ್ಬೋದು. ಸೊ ಒಂದು ಶೈಕ್ಷಣಿಕ ಉದ್ಯಮ ಅಂತ ಹೇಳಿ ಆಗಿದೆ ವೃತ್ತಿಪರ ಶಿಕ್ಷಣ ಅನ್ನುವಂಥದ್ದು. ವೃತ್ತಿಪರ ಶಿಕ್ಷಣ ಅಂತ ಹೇಳಿದ್ರೆ ಪ್ರೊಫೆಷನಲ್ ಎಜುಕೇಶನ್ ಅಂದ್ರೆ ಪ್ರೊಫೆಷನಲ್, ನಮಗೆ ನಮ್ಮ ಮುಂದಿನ ಪ್ರೊಫೆಷನ್ ಅನ್ನ ನಿರ್ಧಾರ ಮಾಡುವಂತಹ ಕೋರ್ಸ್ಗಳು. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್, ಸೊ ಈ ತರ ಬೇರೆ ಬೇರೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಾಗಿರ್ಬೋದು. ಸೊ ಇಂತಹ ಕೋರ್ಸ್ಗಳಿಗೆ ಖಾಸಗಿ ವಲಯದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಖಾಸಗಿ ಕಾಲೇಜುಗಳು ದುಬಾರಿಯಾದಂತಹ ಶೈಕ್ಷಣಿಕ ಶುಲ್ಕಗಳನ್ನ ವಿಧಿಸ್ತವೆ. ಸೊ ಹಾಗಾಗಿ ಈ ಒಂದು ಶಿಕ್ಷಣ, ಈಗ ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು, ಇಂಜಿನಿಯರಿಂಗ್, ಸೊ ಈ ತರ ಶಿಕ್ಷಣ ಆಗಿರ್ಬೋದು, ಸೊ ಎಲ್ಲ ಬಡವರ ಮಕ್ಕಳಿಗೆ ತಲುಪುವುದು, ಬಡವರ ಮಕ್ಕಳು ಇಂತಹ ಕೋರ್ಸ್ಗಳನ್ನ ಕಲಿಯುವುದು ತುಂಬಾನೇ ಕಷ್ಟ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಇದೆ. ಹಾಗಾಗಿ ವೃತ್ತಿಪರ ಶಿಕ್ಷಣದಲ್ಲಿ ಖಾಸಗಿ ವಲಯದ ಪ್ರಭಾವ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ. ಏಕೆಂದರೆ ವೃತ್ತಿಪರ ಉನ್ನತ ಶಿಕ್ಷಣಗಳಲ್ಲಿ ಅಂದ್ರೆ ಪ್ರೊಫೆಷನಲ್ ಎಜುಕೇಶನ್ಗಳಲ್ಲಿ ಒಂದು ಎಲ್ಲ ಜಾತಿವಾರು ಮೀಸಲಾತಿಯನ್ನ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ. ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಏನು ಅಂತ ಹೇಳಿ ಕೇಳಿದರೆ, ಸೊ ಇಲ್ಲಿ ಮೀಸಲಾತಿಯನ್ನ ನೀಡಿರುವಂತಹ ಪ್ರಮುಖವಾಗಿರುವಂತಹ ಉದ್ದೇಶ ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿಯನ್ನ ಮಾಡುತ್ತದೆ. ಸೊ ನಮ್ಮ ಸಮಾಜದ ವಿವಿಧ ಆರ್ಥಿಕವಾಗಿ ಹಿಂದುಳಿದಂತ ಒಂದು ಸಮುದಾಯ ಆಗಿರ್ಬೋದು, ಹಾಗೇನೆ ಸಾಮಾಜಿಕವಾಗಿ ವಿವಿಧ ಕಾರಣಗಳಿಂದ ಹಿಂದುಳಿದಂತಹ ಸಮುದಾಯಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ನೀಡುವಂತಹ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನ ನೀಡಲಾಗ್ತದೆ. ಸೊ ಈ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಆ ಸಮುದಾಯ ಕೂಡ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಪ್ರಮುಖವಾಗಿ ಮೀಸಲಾತಿಯನ್ನ ನೀಡಲಾಗಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಸಮೂಹ ಸಂವಹನವು ಡ್ಯಾಶ್ ಅನ್ನ ಸೂಚಿಸುತ್ತದೆ. ಸಮೂಹ ಸಂವಹನವು ಡ್ಯಾಶ್ ಅನ್ನ ಸೂಚಿಸುತ್ತದೆ. ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ. ಮಾಸ್ ಕಮ್ಯುನಿಕೇಶನ್ ರೆಫರ್ಸ್ ಟು. ಮಾಸ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಏನು ಅನ್ನುವಂತ ಪ್ರಶ್ನೆ. ಸೊ ಮಾಸ್ ಕಮ್ಯುನಿಕೇಶನ್, ಇಲ್ಲಿ ಮಾಸ್ ಅನ್ನುವಂತಹ ಪದ ಇರೋದ್ರಿಂದ ಸಮೂಹ ಒಂದು ದೊಡ್ಡದಾದಂತಹ ಒಂದು ಜನಸಮೂಹವನ್ನ ಇದು ಸೂಚಿಸುತ್ತದೆ. ಒಂದು ದೊಡ್ಡದಾದಂತಹ ಒಂದು ಜನಸಮೂಹವನ್ನ ಸೂಚಿಸುತ್ತದೆ. ಸೊ ಹಾಗಾಗಿ ಮಾಸ್ ಕಮ್ಯುನಿಕೇಶನ್ ನಡೆಯುವಂತ ಒಂದು ದೊಡ್ಡ ಜನಸಮೂಹದ
ಒಂದು ಇನ್ಫಾರ್ಮೇಶನ್ ಅನ್ನ ಒಂದು ಮಾಹಿತಿಯನ್ನ ತಲುಪಿಸಲಿಕ್ಕೆ ಬೇಕಾಗಿ. ಸೊ ಇಲ್ಲಿ ನೋಡಿ, mass communication refers to communicating with a huge and diverse audience simultaneously. ಏಕಕಾಲದಲ್ಲಿ ಒಂದು ದೊಡ್ಡ ಜನಸಮೂಹವನ್ನು ತಲುಪಲಿಕ್ಕೆ ಈ ಸಮೂಹ ಮಾಧ್ಯಮಗಳಿಂದ ಸಾಧ್ಯ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಕಮ್ಯುನಿಕೇಟಿಂಗ್ ವಿತ್ ಎ ಹ್ಯೂಜ್ ಅಂಡ್ ಡೈವರ್ಸ್ ಆಡಿಯನ್ಸ್ ಸೈಮಲ್ಟೇನಿಯಸ್ಲಿ. ಇಲ್ಲಿ ದೊಡ್ಡ ಮತ್ತು ಬಹು ವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಅಥವಾ ಏಕಕಾಲದಲ್ಲಿ ಸಂವಹನವನ್ನ ನಡೆಸುವುದಕ್ಕಾಗಿ ಈ ಸಮೂಹ ಮಾಧ್ಯಮಗಳು ತುಂಬಾನೇ ಉಪಯುಕ್ತ. ಮುಂದಿನ ಪ್ರಶ್ನೆ, ಇನ್ಫೋಟೈನ್ಮೆಂಟ್ ಏನನ್ನ ಸೂಚಿಸುತ್ತದೆ? ಇನ್ಫೋಟೈನ್ಮೆಂಟ್ ಏನನ್ನ ಸೂಚಿಸುತ್ತದೆ? ಇಲ್ಲಿ ಇಂಗ್ಲಿಷ್ ವರ್ಷನ್ ಅನ್ನು ನೋಡ್ಕೊಳ್ಳಿ. ಇನ್ಫೋಟೈನ್ಮೆಂಟ್ ಇಂಡಿಕೇಟ್ಸ್ ಇನ್ಫೋಟೈನ್ಮೆಂಟ್. ಸೊ ಇಲ್ಲಿ ಇನ್ಫೋಟೈನ್ಮೆಂಟ್ ಇಸ್ ದ ವರ್ಡ್ ವಿಚ್ ಇಸ್ ಎ ಕಾಂಬಿನೇಷನ್ ಆಫ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಹಾಗೂ ಇನ್ಫಾರ್ಮೇಶನ್ ಈ ಎರಡು ಪದಗಳ ಸಮ್ಮಿಲನವನ್ನು ನಾವು ಇನ್ಫೋಟೈನ್ಮೆಂಟ್ ಅಂತ ಕರಿತೇವೆ. ಸೊ ಇಲ್ಲಿ ಬೋತ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್, ಮಾಹಿತಿ ಮತ್ತು ಮನರಂಜನೆ ಎರಡು ಕೂಡ ಇಲ್ಲಿ ಸಿಗ್ತದೆ. ಹಾಗಾಗಿ ಇಲ್ಲಿ ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮಾಹಿತಿ ಮತ್ತು ಮನರಂಜನೆಯ ವಿಷಯವನ್ನ ಒಳಗೊಂಡಿರುವಂತಹ ಒಂದು ಮಾಹಿತಿ ಮತ್ತು ಮನರಂಜನೆ, ಇನ್ಫೋಟೈನ್ಮೆಂಟ್. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಪರಿಣಾಮಕಾರಿ ಸಂವಹನಕ್ಕೆ ಡ್ಯಾಶ್ ಒಂದು ಮೂಲ ಘಟಕವು ಆಗಿದೆ. ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕವು ಡ್ಯಾಶ್ ಆಗಿದೆ. ಗಮನಿಸಿ, ಒನ್ ಆಫ್ ದ ಪ್ರೈಮರಿ ಕಾಂಪೋನೆಂಟ್ಸ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಈಸ್. ಸೊ ಯಾವುದೇ ಒಂದು ಸಂವಹನ ಪರಿಣಾಮಕಾರಿಯಾಗಬೇಕಿದ್ರೆ ಆ ಒಂದು ಸಂವಹನದಲ್ಲಿ ತಲುಪಬೇಕಾದಂತಹ ಮಾಹಿತಿಯನ್ನ ನಾವು ಕರೆಕ್ಟ್ ಆಗಿ ಯೋಜಿತವಾಗಿ ಸರಿಯಾದಂತಹ ರೀತಿಯಲ್ಲಿ ಅದನ್ನ ನಾವು ಕಳಿಸಿರ್ಬೇಕಂದ್ರೆ ಆ ಒಂದು ಮೆಸೇಜ್ ಏನಿದೆ, ಸಂದೇಶವನ್ನ ಯೋಜಿತ ಕಾರ್ಯದಲ್ಲಿ ಕಳಿಸಬೇಕು. ಹಾಗಾಗಿ ಪ್ಲಾನಿಂಗ್ ದ ಮೆಸೇಜ್ ಇದಕ್ಕೆ ಸರಿಯಾದಂತಹ ಉತ್ತರ. ಇಲ್ಲಿ ನೋಡಿ, ಸಂದೇಶದ ಯೋಜನೆ, ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಸಂವಹನ ವಾಹಿನಿ ಅಥವಾ ಮಾರ್ಗ ಡ್ಯಾಶ್ ಅನ್ನ ಸೂಚಿಸಿದೆ. ಸಂವಹನ ವಾಹಿನಿ ಅಂದ್ರೆ ಇಲ್ಲಿ ಕಮ್ಯುನಿಕೇಶನ್ ಚಾನೆಲ್ ರೆಫರ್ಸ್ ಟು. ಈ ಪ್ರಶ್ನೆ ಈ ಹಿಂದೆ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಬಂದಿತ್ತು. ಸೊ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲಿ ಇನ್ ಕಮ್ಯುನಿಕೇಶನ್ ಚಾನೆಲ್ ರೆಫರ್ಸ್ ಟು. ಸೊ ಇನ್ ಕಮ್ಯುನಿಕೇಶನ್ ಚಾನೆಲ್ ರೆಫರ್ಸ್ ಟು ದ ಮೀಡಿಯಂ ಎಂಪ್ಲಾಯ್ಡ್, ದ ಮೀಡಿಯಂ ಇನ್ ವಿಚ್ ದ ಇನ್ಫಾರ್ಮೇಶನ್ ಈಸ್ ಕನ್ವೇಡ್. ಸೊ ಇಟ್ ಇಸ್ ಕಾಲ್ಡ್ ಎಸ್ ಚಾನೆಲ್. ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ, ಬಳಸಿದ ಮಾಧ್ಯಮ. ಮುಂದಿನ ಪ್ರಶ್ನೆ, ಅಂತರ್ವೈಯಕ್ತಿಕ ಸಂವಹನ ಅಂದರೆ ಅಂತರ್ವೈಯಕ್ತಿಕ ಸಂವಹನ. ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ means when a person communicates with himself. ಒಬ್ಬ ವ್ಯಕ್ತಿ ತನ್ನ ಜೊತೆಗೇನೆ ತಾನು ಸಂವಹನವನ್ನ ತನ್ನ ಮನಸ್ಸಿನ ಒಳಗೇನೆ ಸಂವಹನವನ್ನ ಮಾಡಿಕೊಳ್ಳುವಂತಹ ಒಂದು ಸಂವಹನವನ್ನ ನಾವು ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಅಥವಾ ಅಂತರ್ವ್ಯಕ್ತಿ ಸಂವಹನ ಅಂತ ಹೇಳಿ ಕರಿತೇವೆ. ತನ್ನಷ್ಟಕ್ಕೆ ಅಂತರ್ವ್ಯಕ್ತಿ, ತನ್ನ ಆಂತರ್ಯದಲ್ಲಿ ಆತ ಸಂವಹನವನ್ನ ಮಾಡಿಕೊಳ್ಳುವಂಥದ್ದು, ತನ್ನ ಆಂತರ್ಯದಲ್ಲಿ ಆತ ಯೋಚನೆಯನ್ನ ಮಾಡುವಂಥದ್ದು. ಇದನ್ನ ನಾವು ಅಂತರ್ವ್ಯಕ್ತಿ ಸಂವಹನ ಅಂತ ಹೇಳಿ ಕರಿತೇವೆ. ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಮುಖ್ಯವಾಗಿ ಡ್ಯಾಶ್ ಕ್ಷೇತ್ರದಲ್ಲಾದಂತಹ ಅಭಿವೃದ್ಧಿಯಿಂದಾಗಿ ವಿಶ್ವಗ್ರಾಮದ ಪರಿಕಲ್ಪನೆ ಸಮ್ಮತಿ ಗಳಿಸಿದೆ. ವಿಶ್ವಗ್ರಾಮ, ಗ್ಲೋಬಲ್ ವಿಲೇಜ್, ದ ಕಾನ್ಸೆಪ್ಟ್ ಆಫ್ ಗ್ಲೋಬಲ್ ವಿಲೇಜ್ gained acceptance mainly because of the development in the field of communication. So ಇಲ್ಲಿ ಗ್ಲೋಬಲ್ ವಿಲೇಜ್, ವಿಶ್ವಗ್ರಾಮ ಈ ಒಂದು ಪರಿಕಲ್ಪನೆಯ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ಸೊ ಏನು ಈ ಒಂದು ಗ್ಲೋಬಲ್ ವಿಲೇಜ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಈಗ ಇತ್ತೀಚಿನ ಈ ಒಂದು ತಂತ್ರಜ್ಞಾನದ ಈ ಒಂದು ಯುಗದಲ್ಲಿ 21ನೇ ಶತಮಾನದಲ್ಲಿ ಜಗತ್ತೇ ಅತ್ಯಂತ ಚಿಕ್ಕದಾಗಿ ನಮಗೆ ಗೋಚರಿಸುತ್ತದೆ. ಸೊ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತಹ ವ್ಯಕ್ತಿಯ ಜೊತೆಗೆ ಕೂಡ, ಜಗತ್ತಿನ ಯಾವ ಮೂಲೆಯಲ್ಲಿ ಕುಳಿತು ಕೂಡ ನಾವು ಸಂವಹನವನ್ನ ಸಾಧಿಸುವಂತಹ ತಂತ್ರಜ್ಞಾನವನ್ನ ನಾವು ಈಗ ಹೊಂದಿದ್ದೇವೆ. ಸೊ ಭೌತಿಕವಾಗಿ ನಮ್ಮ ಜೊತೆ ಇಲ್ಲದಿದ್ರು ಕೂಡ, ಬಹು ದೂರದಲ್ಲಿ ಕೂಡ, ಜಗತ್ತಿನ ಯಾವುದೇ ಒಂದು ಖಂಡದಲ್ಲಿ ಇದ್ರೂ ಕೂಡ ನಾವು ಇಲ್ಲಿ ಕುಳಿತು ಆತನನ್ನ ಭೌತಿಕವಾಗಿ ಆತ ನಮ್ಮ ಜೊತೆ ಇಲ್ಲದಿದ್ರು ಕೂಡ, ಫಿಸಿಕಲಿ ಇಲ್ಲದಿದ್ರು ಕೂಡ ಆತನ ಜೊತೆಗೆ ನಾವು ನಮ್ಮ ಸಂಪರ್ಕವನ್ನ ಸಾಧಿಸಬಹುದು, ಕನೆಕ್ಟ್ ಆಗ್ಬಹುದು. ಹಾಗೆಯೇ ನಮ್ಮ ಅನುಭವಗಳನ್ನ, ಮಾಹಿತಿಗಳನ್ನ ನಾವು ಹಂಚಿಕೊಳ್ಬಹುದು, ವಿನಿಮಯವನ್ನ ಮಾಡಿಕೊಳ್ಳಬಹುದು. ಆತನ ಅನುಭವಗಳನ್ನ, ಆತನ ಮಾಹಿತಿಗಳನ್ನ ನಾವು ಕೂಡ ಪಡ್ಕೊಳ್ಬಹುದು. ಇಂತಹ ಒಂದು ತಂತ್ರಜ್ಞಾನವು ನಮಗೆ ಈ ಒಂದು
ಮಾಸ್ ಕಮ್ಯುನಿಕೇಶನ್ ಇಂದಾಗಿ. ಸೊ ಹಾಗಾಗಿ ನಮಗೆ ತುಂಬಾ ಈಸಿಯಾಗಿ ಈಗ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಕಮ್ಯುನಿಕೇಶನ್, ಸಂವಹನದಲ್ಲಿ ಆಗಿರುವಂತಹ ಒಂದು ದೊಡ್ಡ ಬದಲಾವಣೆಯಿಂದಾಗಿ ಇಂಥದ್ದೆಲ್ಲ ನಮಗೆ ಸಾಧ್ಯ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಸಂವಹನ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ಅಧ್ಯಾಪಕನಲ್ಲಿರಬೇಕಾದಂತಹ ಅತ್ಯಂತ ಮುಖ್ಯವಾದಂತಹ ಗುಣ ಈ ಕೆಳಗಿನವುಗಳಲ್ಲಿ ಯಾವುದು? ಸೊ ಇದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗಿ. ಸಮಯನಿಷ್ಠೆ ಇಲ್ಲಿ ಅಧ್ಯಾಪಕನಿಗೆ ಅತ್ಯಂತ ಮುಖ್ಯ. ಹಾಗೇನೆ ವಿಷಯಗಳ ಮೇಲಿನ ಪ್ರಭುತ್ವ, ಇದು ಕೂಡ ಪ್ರಮುಖವಾಗಿರುವಂತದ್ದು. ಇದು ವಿಷಯಗಳ ಮೇಲಿನ ಪ್ರಭುತ್ವ. ಯಾವುದೇ ಒಂದು ಶಿಕ್ಷಕ ತಾನು ಮಾಡುವಂತಹ ಪಾಠದ ವಿಷಯದ ಮೇಲೆ ಆತನಿಗೆ ಅಪಾರವಾದಂತಹ ಜ್ಞಾನ ಇರಬೇಕು, ಆಳವಾದಂತಹ ಆಸಕ್ತಿ, ಹಾಗೇನೆ ಆ ಒಂದು ವಿಷಯದ ಮೇಲೆ ಆತನಿಗೆ ಅಪಾರವಾದಂತಹ ಜ್ಞಾನ ಇದ್ರೆ ಮಾತ್ರ ಆತ ವಿದ್ಯಾರ್ಥಿಗಳಿಗೆ ಆ ಒಂದು ಶಿಕ್ಷಣವನ್ನ ನೀಡಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಇಲ್ಲಿ ವಿಷಯಗಳ ಮೇಲಿನ ಪ್ರಭುತ್ವ, ಕಂಟೆಂಟ್ ಮಾಸ್ಟ್ರಿ ಅಂತ ಕರಿತೇವೆ. ಕಂಟೆಂಟ್ ಮಾಸ್ಟ್ರಿ ಅಂಡ್ ಕಮ್ಯುನಿಕೇಶನ್ ಕಾಂಪಿಟೆನ್ಸಿ ಎರಡು ಕೂಡ ಬೇಕಾಗ್ತವೆ. ಸೊ ಇಲ್ಲಿ ವಿಷಯಗಳ ಮೇಲಿನ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ. ಸೊ ಇದು ಕೂಡ ಪ್ರಮುಖವಾಗಿರುವಂತದ್ದು, ಸಂವಹನ ಸಾಮರ್ಥ್ಯ. ಬರೀ ವಿಷಯಗಳ ಮೇಲೆ ಆತನಿಗೆ ಪ್ರಭುತ್ವ ಇದ್ರೆ ಸಾಕಾಗೋದಿಲ್ಲ. ಸೊ ಆ ಒಂದು ವಿಷಯವನ್ನ ಮಕ್ಕಳಿಗೆ ತಲುಪಿಸುವಂತೆ, ಮಕ್ಕಳಿಗೆ ಅರ್ಥ ಆಗುವಂತೆ ತಿಳಿಸುವಂತಹ ಆ ಒಂದು ಸಂವಹನವನ್ನ ಮಾಡುವಂತಹ ಸಂವಹನ ಕೌಶಲ್ಯ. ಸೊ ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್, ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆತನಿಗೆ ಶಿಕ್ಷಕನಿಗೆ ಅತ್ಯಂತ ಅವಶ್ಯಕ. ಹಾಗಾಗಿ ವಿಷಯಗಳಿನ ಮೇಲಿನ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ, ಕಂಟೆಂಟ್ ಮಾಸ್ಟ್ರಿ ಅಂಡ್ ಕಮ್ಯುನಿಕೇಶನ್ ಕಾಂಪಿಟೆನ್ಸಿ ಅಂತೇಳಿ ನಾವು ಇಲ್ಲಿ ಆಯ್ಕೆಯನ್ನ ಗುರುತನ್ನ ಮಾಡಬಹುದು. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಕರಿಕ್ಯುಲಂ ಎಂದರೆ ಏನು ಅನ್ನುವಂತಹ ಪ್ರಶ್ನೆ. ಸೊ ಕರಿಕ್ಯುಲಂ ಅಂತ ಹೇಳಿದ್ರೆ, ಸೊ ಒಂದು ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನ ಪ್ರಭಾವಕ್ಕೆ ಒಳಪಡಿಸುವ ಎಲ್ಲಾ ಅನುಭವಗಳು. ಆಯ್ಕೆ ಎ ಯಲ್ಲಿ ಕೊಟ್ಟಿದ್ದಾರೆ. ಆಯ್ಕೆ ಬಿ ಯಲ್ಲಿ ವ್ಯಾಸಂಗ ವಿಭಾಗದಿಂದ ಅಥವಾ ಬೋಧನಾಂಗದಿಂದ ವ್ಯವಹರಿಸಲ್ಪಡುವಂತಹ ವಿಷಯಗಳು, ಕೋರ್ಸಿಗೆ ನಿಗದಿಪಡಿಸಿದಂತಹ ಕ್ರಮ, ತರಗತಿ ಕೊಠಡಿ ಅನುಭವಗಳು, ಕ್ರೀಡೆಗಳು ಮತ್ತು ಆಟಗಳು. ಸೊ ಇದನ್ನ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡಿ. ಸೊ ಇಲ್ಲಿ ಕನ್ನಡ ವರ್ಷನ್ ಅಲ್ಲಿ ನಮಗೆ ಆಯ್ಕೆಗಳು ಅಷ್ಟೊಂದು ಸರಿಯಾಗಿ ಅರ್ಥ ಆಗದೆ ಇರುವಂತಹ ವರ್ಡ್ ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಕರಿಕ್ಯುಲಮ್ ಮೀನ್ಸ್ ಆಲ್ ದ ಎಕ್ಸ್ಪೀರಿಯನ್ಸ್ ಟು ವಿಚ್ ಸ್ಟೂಡೆಂಟ್ಸ್ ಗೆಟ್ ಎಕ್ಸ್ಪೋಸ್ಡ್ ಇನ್ ಎ ಕಾಲೇಜ್, ಸಬ್ಜೆಕ್ಟ್ಸ್ ದಟ್ ಆರ್ transacted by the faculty, syllabus prescribed for the course, classroom experiences, sports and games. So ಇಲ್ಲಿ ಕರಿಕ್ಯುಲಮ್ ಅಂದ್ರೆ, ಕರಿಕ್ಯುಲಮ್ ನ ಅರ್ಥ ಆಲ್ ದ ಎಕ್ಸ್ಪೀರಿಯನ್ಸಸ್ ಟು ವಿಚ್ ಸ್ಟೂಡೆಂಟ್ಸ್ ಗೆಟ್ ಎಕ್ಸ್ಪೋಸ್ಡ್ ಇನ್ ಎ ಕಾಲೇಜ್. ಒಂದು ಕಾಲೇಜ್ ಅಥವಾ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಸೊ ಆ ಒಂದು ವಿದ್ಯಾರ್ಥಿ ದಾಖಲಾದಂತಹ ಒಂದು ಸಂಸ್ಥೆಗೆ ದಾಖಲಾದಂತಹ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ವಿಷಯದಲ್ಲಿ, ಶೈಕ್ಷಣಿಕ ವಿಷಯ ಆತ ಕಲಿಯುವಂತಹ ವಿಷಯ ಅಲ್ಲದೆ ಯಾವ್ಯಾವ ವಿಷಯಗಳ ಮೇಲೆ ಓವರ್ ಆಲ್ ಆತ ಸ್ಟಡಿಯನ್ನ ಪಡಿತಾನ, ಒಂದು ಅನುಭವವನ್ನ ಪಡಿತಾನ. ಆಲ್ ದ ಎಕ್ಸ್ಪೀರಿಯನ್ಸ್ ಟು ವಿಚ್ ದ ಸ್ಟೂಡೆಂಟ್ಸ್ ಗೆಟ್ ಎಕ್ಸ್ಪೋಸ್ಡ್ ಇನ್ ಎ ಕಾಲೇಜ್ ಕಾಲ್ಡ್ ಎಸ್ ಕರಿಕ್ಯುಲಮ್. ಅಂದ್ರೆ ಸೊ ತನ್ನ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ಅಲ್ಲದೆ ಒಂದು ಸರ್ವತೋಮುಖವಾದಂತಹ ಒಂದು ಅನುಭವವನ್ನ ಪಡೆಯುವಂತಹ ಒಂದು ವ್ಯವಸ್ಥೆಯನ್ನ ನಾವು, ಒಂದು ಫ್ರೇಮ್ ವರ್ಕ್ ಅನ್ನು ನಾವು ಕರಿಕ್ಯುಲಮ್ ಅಂತೇಳಿ ಕರಿತೇವೆ. ಆ ಒಂದು ವ್ಯಾಪ್ತಿಯನ್ನ ನಾವು ಕರಿಕ್ಯುಲಮ್ ಅಂತೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಸೊ ನೋಡಿ, ಕಲಿಸುವಿಕೆ ಮತ್ತು ಕಲಿಯುವಿಕೆಯಲ್ಲಿ ಯಾವುದೇ ವಿಧದ ತಂತ್ರಜ್ಞಾನವನ್ನ ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನ ಹೆಚ್ಚಿಸುತ್ತದೆ, ಏಕೆಂದರೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದರೆ. ಕಲಿಸುವಿಕೆ ಹಾಗೂ ಕಲಿಕೆಯಲ್ಲಿ ಯಾವುದೇ ವಿಧದ ತಂತ್ರಜ್ಞಾನವನ್ನ ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನ ಹೆಚ್ಚಿಸುತ್ತದೆ, ಏಕೆಂದರೆ. ಸೊ ವಿಚ್ ಆಫ್ ದ ನೋಡಿ, integrating any kind of the technology in teaching learning automatically enhances the learning level of students because. ಸೊ ಇಲ್ಲಿ ನೋಡಿ, ಟೀಚರ್ ಯೂಸಸ್ ಟೆಕ್ನಾಲಜಿ ನೋಯಿಂಗ್ ದ ನೀಡ್ಸ್ ಆಫ್ ದ ಕ್ಲಾಸ್ ರೂಮ್. ತರಗತಿಯ ಅವಶ್ಯಕತೆ ಅನುಗುಣವಾಗಿ ಆತ ತಂತ್ರಜ್ಞಾನಗಳನ್ನ ತನ್ನ ಬೋಧನೆಯಲ್ಲಿ ಬಳಸಿಕೊಳ್ಳುವಂಥದ್ದು. ಎ ಸುಟೇಬಲ್ ಇನ್ಸ್ಟ್ರಕ್ಷನಲ್ ಪ್ಲಾನ್ ಇಸ್ ಡೆವಲಪ್ಡ್ ಬೈ ಇಂಟಿಗ್ರೇಟಿಂಗ್ ಟೆಕ್ನಾಲಜಿ. ಹೌದು, ಸೊ ಲಭ್ಯವಿರುವಂತಹ ಎಲ್ಲ ತಂತ್ರಜ್ಞಾನದ ಮುಖಾಂತರ ಬೋಧನಾ ವಿಷಯವನ್ನ ಯೋಜನೆಯನ್ನ ಮಾಡಿ ಅದನ್ನ ಪ್ರಸ್ತುತಪಡಿಸುವಂತದ್ದು. ಯೂಸ್ ಆಫ್ ಟೆಕ್ನಾಲಜಿ ಕ್ಯಾಟರ್ಸ್ ಟು ದ ಇಂಡಿವಿಜುವಲ್ ಡಿಫರೆನ್ಸಸ್ ಆಫ್ ದ ಲರ್ನರ್ಸ್. ಹೌದು, ಸೊ ತಂತ್ರಜ್ಞಾನದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಇರುವಂತಹ ವೈಯಕ್ತಿಕ ಭಿನ್ನತೆಗೆ ಅನುಗುಣವಾಗಿ ನಾವು ಅವರ ವೈಯಕ್ತಿಕ ಭಿನ್ನತೆಯನ್ನ ಅರಿತು ಪಾಠವನ್ನ ಮಾಡಬಹುದು. ಹಾಗಾಗಿ ಇಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಎಲ್ಲವೂ ಕೂಡ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತದೆ. ಇಂಟಿಗ್ರೇಟಿಂಗ್ ಎನಿ ಕೈಂಡ್ ಆಫ್ ಟೆಕ್ನಾಲಜಿ ಇನ್ ಟೀಚಿಂಗ್ ಲರ್ನಿಂಗ್ ಆಟೋಮೆಟಿಕಲಿ ಎನ್ಹಾನ್ಸ್ ದ ಲರ್ನಿಂಗ್ ಆಫ್ ಆಲ್ ದಿಸ್ ಫಾಲೋವಿಂಗ್
ಆಪ್ಷನ್ಸ್. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಲ್ ಆಫ್ ದ ಎಬೋ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 19ನೆಯ ಪ್ರಶ್ನೆ, ವಿದ್ಯಾರ್ಥಿಯು ಹೊಂದಿರಬೇಕಾದ ಅತ್ಯಂತ ಮುಖ್ಯವಾದ ಮತ್ತು ಅಗತ್ಯವಾದ ಲಕ್ಷಣಗಳು ಏನಂತೇಳಿ. ಸೊ ಇಲ್ಲಿ ವಿದ್ಯಾರ್ಥಿಯು ಹೊಂದಿರಲೇಬೇಕಾದಂತಹ ಅತ್ಯಂತ ಮುಖ್ಯವಾಗಿರುವಂತಹ ಲಕ್ಷಣಗಳು ಯಾವ ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದೊಂದಾಗಿ ಗಮನಿಸಿ. ಕಲಿಯಲು ಸ್ವಪ್ರಚೋದನೆ ಅಂದ್ರೆ ಸೆಲ್ಫ್ ಮೋಟಿವೇಶನ್, ಸೋಲುಗಳೊಂದಿಗೆ ತಾಳ್ಮೆ, ಸೊ ಹಾಗೇನೆ ವಿಷಯಗಳನ್ನ ಬಾಯಿಪಾಠ ಮಾಡುವಂತಹ ಸಾಮರ್ಥ್ಯ, ಪರೀಕ್ಷೆಗೆ ಸಿದ್ಧತೆ. ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಇರಲೇಬೇಕಾದಂತಹ ಒಂದು ಪ್ರಮುಖವಾಗಿರುವಂತಹ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಕಲಿಯಲು ಸ್ವಪ್ರಚೋದನೆ, ಸೆಲ್ಫ್ ಮೋಟಿವೇಶನ್ ಫಾರ್ ಲರ್ನಿಂಗ್. ತಾನು ಯಾಕೆ ಕಲಿಬೇಕು, ಸೊ ಯಾತಕ್ಕಾಗಿ ಕಲಿಬೇಕು, ಯಾರಿಗೋಸ್ಕರ ಕಲಿಬೇಕು ಅನ್ನೋದ್ರ ಬಗ್ಗೆ ಸೊ ಆ ವಿದ್ಯಾರ್ಥಿಗೆ ಸ್ಪಷ್ಟವಾದಂತಹ ಸ್ವಯಂ ಪ್ರಚೋದನೆ ಇರಬೇಕು. ಸೆಲ್ಫ್ ಮೋಟಿವೇಶನ್ ಅಂತ ಕರಿತೇವೆ. ಸೊ ಸೋತಾಗ ಹಾಗೇನೆ ಗೆದ್ದಾಗ ತಾನು ಜೀವನದಲ್ಲಿ ಇನ್ನೂ ಸಾಧಿಸ್ಲಿಕ್ಕೆ ಇದೆ ಅನ್ನುವಂತಹ ಒಂದು ಸೆಲ್ಫ್ ಮೋಟಿವೇಶನ್ ಬರೋದೇನಿದೆ, ಸೊ ಅದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವ ಪ್ರಚೋದನೆ ಅನ್ನುವಂಥದ್ದು ಕಲಿಕೆಯಲ್ಲಿ ತುಂಬಾನೇ ಅತ್ಯಗತ್ಯ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ತಂತ್ರಜ್ಞಾನದ ಬಳಕೆ ಬಗ್ಗೆ ತರಬೇತಿ ನೀಡಿದ್ದರೂ ಕಲಿಸುವಾಗ ತಂತ್ರಜ್ಞಾನ ಬಳಸಲು ವಿಮುಕ್ತವಾಗಿ ಅಧ್ಯಾಪಕ ಮುಂದೆ ಬರುತ್ತಿಲ್ಲ. ಈ ಸ್ಥಿತಿಗೆ ಕೆಳಗಿನ ಯಾವ ಸನ್ನಿವೇಶ ಕಾರಣ? ಸೊ ತಂತ್ರಜ್ಞಾನದ ಬಗ್ಗೆ ತರಬೇತಿಯನ್ನು ನೀಡಿದ್ರು ಕೂಡ ನಾವು ಶಿಕ್ಷಕರು ಪಾಠವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ತಂತ್ರಜ್ಞಾನವನ್ನ ಉಪಯೋಗಿಸಿ ಪಾಠವನ್ನ ಮಾಡ್ಲಿಕ್ಕೆ ಅಧ್ಯಾಪಕರು ಮುಂದೆ ಬರುವುದಿಲ್ಲ. ಈ ಒಂದು ಸ್ಥಿತಿಗೆ ಪ್ರಮುಖವಾಗಿರುವಂತಹ ಕಾರಣ ಏನು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ವಿಶ್ವಾಸದ ಕೊರತೆ. ಇಲ್ಲಿ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠ ಮಾಡುವಂತ ಸಂದರ್ಭದಲ್ಲಿ ತಂತ್ರಜ್ಞಾನದ ಬಗ್ಗೆ ಬಳಕೆಯ ಬಗ್ಗೆ ಗೊತ್ತಿದ್ರು ಕೂಡ ಶಿಕ್ಷಕರಿಗೆ ಆತ್ಮವಿಶ್ವಾಸದ ಕೊರತೆ ಇದೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಕಾರ್ಯಸೂಚಿ ಹೊಂದಿರುವ ಬೋಧನೆಯು ಈ ಕೆಳಗಿನ ಯಾವ ಕಲಿಕೆಯ ತತ್ವವನ್ನ ಆಧರಿಸಿದೆ? ಕಾರ್ಯಸೂಚಿ ಹೊಂದಿರುವ ಬೋಧನೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೇವೆ. ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಇಸ್ ಬೇಸ್ಡ್ ಆನ್ ದ ಫಾಲೋವಿಂಗ್ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್. ಸೊ ಇದು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅನ್ನುವಂಥದ್ದು ಸೆಕೆಂಡರಿ ರೈನ್ಫೋರ್ಸ್ಮೆಂಟ್ ಅಂತ ಹೇಳಿ ಕರಿತೇವೆ. ಇದು ಇಟ್ಸ್ ಬೇಸ್ಡ್ ಆನ್ ದ ಸೆಕೆಂಡರಿ ರೈನ್ಫೋರ್ಸ್ಮೆಂಟ್ ಪ್ರಿನ್ಸಿಪಲ್. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ, ಮಾಧ್ಯಮಿಕ ಬಲಪಡಿಸುವಿಕೆ. ಸೊ ನೋಡಿ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಎ ಇಂದ ಡಿ ವರೆಗೆ ಗುರುತಿಸಿದ 4 ಪದಗಳಲ್ಲಿ 3 ಸಮರೂಪಿಗಳಾಗಿದ್ದು ಒಂದು ಸಮರೂಪಿ ಅಲ್ಲದನ್ನ ಗುರುತಿಸಿ. ಸೊ ಇಲ್ಲಿ 4 ಆಯ್ಕೆಗಳನ್ನ ಕೊಡಲಾಗಿದೆ. ಇಲ್ಲಿ ಗುಂಪಿಗೆ ಸೇರಾದ ಒಂದು ಪದವನ್ನ ಒಂದು ಆಯ್ಕೆಯನ್ನು ನಾವು ಗುರುತಿಸಬೇಕು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಸೊ ಇಲ್ಲಿ ಗಮನಿಸ್ತಾ ಬನ್ನಿ. ಸೊ ಇಲ್ಲಿ ಆಗಸ್ಟ್ ತಿಂಗಳಲ್ಲಿ 31 ತಾರೀಕಿದೆ. ಆಗಸ್ಟ್ ತಿಂಗಳಲ್ಲಿ ಒಟ್ಟು 31 ದಿನಗಳು ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ 30. ಸೊ ಹಾಗೇನೆ ಅಕ್ಟೋಬರ್ ತಿಂಗಳಲ್ಲಿ 31, ಹಾಗೇನೆ ನವೆಂಬರ್ ತಿಂಗಳಲ್ಲಿ 30. ಸೊ ಈ ತರ ತಿಂಗಳಿದೆ. ಸೊ ಇಲ್ಲಿ ನೋಡಿ, ಸೊ ನನ್ನ ಪ್ರಕಾರ ಇದು ಕ್ವಶನ್ ರಾಂಗ್ ಅಂತ ಅನಿಸ್ತದೆ. ಸೊ ಯಾವುದೋ ಒಂದು ಬೇರೆ ಆಪ್ಷನ್ ಅನ್ನ ಕೊಡ್ಬೇಕಿತ್ತು. ಸೊ ಇಲ್ಲಿ ಇನ್ ಕೇಸ್ ಬೇರೆ ಆಪ್ಷನ್ ಅನ್ನ ಕೊಟ್ಟಿದ್ರೆ ಸರಿ ಆಗ್ತಾ ಇತ್ತು. ಸೊ ಇಲ್ಲಿ ನೋಡಿ, ಯಾವುದೇ 2 ತಿಂಗಳಲ್ಲಿ 31 ದಿನಗಳು ಬರ್ತದೆ, ಆಗಸ್ಟ್ ಹಾಗೂ ಅಕ್ಟೋಬರ್ ಅಲ್ಲಿ. ಹಾಗೆ ನವೆಂಬರ್ ತಿಂಗಳಲ್ಲಿ 30 ದಿನಗಳು ಬರ್ತವೆ. ಸೊ ಯಾವ ಇದರಲ್ಲಿ ಇದನ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಇಲ್ಲಿ ಬೇರೆ ತಿಂಗಳನ್ನ ಕೊಟ್ಟಿದ್ರೆ ಅದಕ್ಕೆ ಉತ್ತರವನ್ನ ಬರಿಬಹುದು. ಹಾಗಾಗಿ ಇದು ಸದ್ಯಕ್ಕೆ ಡೌಟ್ ಅಲ್ಲಿ ಇರುವಂತ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಕೆಳಗೆ ಅಪೂರ್ಣ ವಾಕ್ಯ ಕೊಟ್ಟಿದೆ. ಬಳಿಕ 4 ಸಾಧ್ಯವಾಗುವ ಬದಲಿ ಆಯ್ಕೆಗಳನ್ನ ಕೊಟ್ಟಿದೆ. ಅತ್ಯಂತ ಸೂಕ್ತವಾದ ಆಯ್ಕೆಯಿಂದ ವಾಕ್ಯವನ್ನ ಪೂರ್ಣಗೊಳಿಸಿ. ಬದುಕಿನಲ್ಲಿ ಯಶಸ್ಸನ್ನ ಗಳಿಸಲು ಒಬ್ಬನು ಏನು ಮಾಡಬೇಕು ಅನ್ನುವಂತ ಪ್ರಶ್ನೆ. ಬದುಕಲ್ಲಿ ಯಶಸ್ಸನ್ನ ಗಳಿಸಲು ಒಬ್ಬನು ಡ್ಯಾಶ್ ಎಂತ ಮಾಡಬೇಕು? ಸೊ ಬದುಕಲ್ಲಿ ಯಶಸ್ಸನ್ನ ಗಳಿಸ್ಬೇಕಿದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಕು, ಇಷ್ಟನ್ನೇ ಮಾಡಬೇಕು. ಸೊ ಈ ಶುಡ್ ವರ್ಕ್ ಹಾರ್ಡ್ ಡೇ ಅಂಡ್ ನೈಟ್. ಸೊ ಹಗಲು ರಾತ್ರಿ ಶ್ರಮ ಪಟ್ಟರೆ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನ ಕಾಣಬಹುದು. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಇದಕ್ಕೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿಗಿರುವಂತಹ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನ ಆರಿಸಿ. ಇಲ್ಲಿ ನೋಡಿ, ಅವರು ಕೊಟ್ಟಂತಹ ಒಂದು ಜೋಡಿ ಪದಗಳು ಕೈಗವಸು ಅಂದ್ರೆ ಗ್ಲೌಸ್. ಸೊ ಇದು ಕೈ ಅಂತ ಕೊಟ್ಟಿದ್ದಾರೆ. ಕೈಗವಸನ್ನ ಕೈಗೆ ತೊಡುವಂಥದ್ದು. ಸೊ ಅದೇ ತರ ನೋಡಿ, ಇಲ್ಲಿ ಕುತ್ತಿಗೆ ಕಾಲರ್ ಯಾವುದು ಸಂಬಂಧ ಇಲ್ಲ. ಸೊ ಹಾಗೇನೆ ಸಾಕ್ಸ್ ಪಾದ, ಹೌದು, ಇಲ್ಲಿ ಸಾಕ್ಸ್ ಅನ್ನ ಕಾಲು ಚೀಲ ಅಂತ ಕರಿತೇವೆ.
ಕಾಲು ಚೀಲ ಅಂತ ಕರಿತೇವೆ. ಸಾಕ್ಸ್ ಅನ್ನ ಪಾದಗಳಿಗೆ ಧರಿಸುವಂತ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಸಾಕ್ಸ್ ಪಾದ, ಸಾಕ್ಸ್ ಫೀಟ್ ಅಥವಾ ಫುಟ್. ಮುಂದಿನ ಪ್ರಶ್ನೆ, ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಿರುವಂತದ್ದು, ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗಿ ಕೇಳಿರುವಂತ ಪ್ರಶ್ನೆ. ಇದನ್ನ ನಾನು ಈಗಾಗಲೇ ಹೇಳಿದಾಗೆ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಎಂಡ್ ಅಲ್ಲಿ ನಾನಿಲ್ಲಿ ಇದನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ನೋಡಿ 25ನೇ ಪ್ರಶ್ನೆ, 26ನೇ ಪ್ರಶ್ನೆ, ಹಾಗೇನೆ 27ನೇ ಪ್ರಶ್ನೆ ಕೂಡ ಇದೇ ಆಗಿರಬೇಕು. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 28ನೇ ಪ್ರಶ್ನೆ, ಒಂದು ಕಂಪನಿಯು ಒಂದು ಗ್ರಾಹಕ ಪರಾಮರ್ಶೆ ಮಾರ್ಗದರ್ಶನವನ್ನು ಕ್ರಮವತ್ತಾಗಿ ಅಪ್ಡೇಟ್ ಮಾಡಿದೆ. ಮುದ್ರಿತ ದಾಖಲಾತಿಗಳಲ್ಲಿ ಯಾವುದು ಅತ್ಯಂತ ಇತ್ತೀಚಿನದು ಎಂಬುದರ ಕುರಿತು ಕೆಲವು ಸಿಬ್ಬಂದಿಗಳಿಗೆ ಗೊಂದಲವಿದೆ. ಈ ಗೊಂದಲ ನಿವಾರಣೆಗೆ ಈ ಪರಾಮರ್ಶೆ ಮಾರ್ಗದರ್ಶಕದಲ್ಲಿ ಯಾವ ವಿಷಯವನ್ನ ಸೇರಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಸೊ ಇಲ್ಲಿ ನೋಡಿ, ನಿಮ್ಗೆ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಎ ಕಂಪನಿ ರೆಗ್ಯುಲರ್ಲಿ ಅಪ್ಡೇಟ್ಸ್ ಎ ಯೂಸರ್ ರೆಫರೆನ್ಸ್ ಗೈಡ್. ಸಮ್ ಸ್ಟಾಫ್ಸ್ ಆರ್ ಕನ್ಫ್ಯೂಸ್ಡ್ ಅಬೌಟ್ ವಿಚ್ ಆಫ್ ದ ಪ್ರಿಂಟೆಡ್ ಡಾಕ್ಯುಮೆಂಟ್ ಇಸ್ ದ ಮೋಸ್ಟ್ ಕರೆಂಟ್. ವಾಟ್ ಫೀಚರ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ರೆಫರೆನ್ಸ್ ಗೈಡ್ ಟು ಎಲಿಮಿನೇಟ್ ದಿಸ್ ಕನ್ಫ್ಯೂಷನ್. ಅಂದ್ರೆ ಒಂದು ಕಂಪನಿಯಲ್ಲಿ ವಿಸಿಟರ್ಸ್ ಒಂದು ಗೈಡ್ ರಿಜಿಸ್ಟರ್ ನ ಮೇಂಟೈನ್ ಮಾಡಿದ್ರಂತೆ. ಅಲ್ಲಿ ಕೆಲವೊಬ್ಬರು ಉದ್ಯೋಗಿಗಳಿಗೆ ಯಾವುದು ರೀಸೆಂಟ್ ಅನ್ನುವಂಥದ್ರ ಬಗ್ಗೆ ಗೊಂದಲಗಳು ಇದಾವೆ. ಯಾವ ಫೈಲ್ ರೀಸೆಂಟ್ ಆಗಿದೆ, ಯಾವ ರಿಜಿಸ್ಟರ್ ಇತ್ತೀಚೆಗಿನ ರಿಜಿಸ್ಟರ್ ಅನ್ನೋದ್ರ ಬಗ್ಗೆ ಅವರಿಗೆ ಗೊಂದಲ ಇದೆ. ಸೊ ಇದಕ್ಕೆ ಉತ್ತಮವಾದಂತಹ ಮಾರ್ಗ ಯಾವುದಂತ ಕೇಳಿದ್ರೆ ವರ್ಷನ್ ನಂಬರ್ ಅನ್ನ ಹಾಕುವಂಥದ್ದು. ವರ್ಷನ್ ನಂಬರ್ ಅನ್ನ ಸೀಕ್ವೆನ್ಸ್ ಆಗಿ ಸೀರಿಯಲ್ ನಂಬರ್ ನ ಪ್ರಕಾರ ವರ್ಷನ್ ನಂಬರ್ ಅನ್ನ ಹಾಕಿದ್ರೆ ಸೊ ಇದಕ್ಕೆ ಏನು ಕನ್ಫ್ಯೂಷನ್ ಇರುವುದಿಲ್ಲ, ಯಾವುದು ಮೊದಲು ಯಾವುದು ನಂತರ ಅಂತ ಹೇಳಿ ಗೊತ್ತಾಗ್ತದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆಯನ್ನು ಗಮನಿಸಿ. ಸಾಮಾನ್ಯ ಕಾಗದದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನ ಓದಬಲ್ಲ ಇನ್ಪುಟ್ ಉಪಕರಣವನ್ನ ಏನಂತ ಕರಿತೇವೆ ಅಂತೇಳಿ ಸೊ ಇಲ್ಲಿ ಕೇಳಿದ್ದಾರೆ. ಸೊ ಇನ್ಪುಟ್ ಉಪಕರಣ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ. An input device which can read characters directly from an ordinary piece of paper. ಅಂದ್ರೆ ಯಾವುದೇ ಒಂದು ಕಾಗದದ ಚೂರಿಂದ ಡೈರೆಕ್ಟ್ ಆಗಿ ಆ ಒಂದು ಅಕ್ಷರಗಳನ್ನ ಕ್ಯಾರೆಕ್ಟರ್ಗಳನ್ನ ಓದುವಂತಹ ಒಂದು ಸಲಕರಣೆಯನ್ನ ಅಥವಾ ಒಂದು ಓದುವಂತಹ ಒಂದು ವ್ಯವಸ್ಥೆಯನ್ನು ಏನಂತ ಕರಿತೇವೆ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್, OCR, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಆಪ್ಷನ್ ಎ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಮಾಹಿತಿ ಸಮಗ್ರತೆ ಡ್ಯಾಶ್ ಅನ್ನ ಸೂಚಿಸುತ್ತದೆ. ಮಾಹಿತಿ ಸಮಗ್ರತೆ. ಡಾಟಾ ಇಂಟಿಗ್ರಿಟಿ ರೆಫರ್ಸ್ ಟು ವ್ಯಾಲಿಡಿಟಿ ಆಫ್ ಡಾಟಾ. So data integrity is a concept and process that ensures the accuracy, completeness and consistency and validity of a data. So ಇದನ್ನ ನಿರ್ಧಾರ ಮಾಡ್ತದೆ ವ್ಯಾಲಿಡಿಟಿ ಆಫ್ ಡಾಟಾ. ಸೊ ಇಲ್ಲಿ ಕನ್ನಡದಲ್ಲಿ ಏನಿದೆ, ಮಾಹಿತಿಯ ಸಿಂಧುತ್ವ. ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಹಬ್ಗಿಂತ ನೆಟ್ವರ್ಕ್ ನಲ್ಲಿ ಆದ್ಯತೆಯ ಸ್ವಿಚ್ ಅನ್ನ ಏಕೆ ಉಪಯೋಗಿಸುತ್ತಾರೆ? ಹಬ್ಗಿಂತ ನೆಟ್ವರ್ಕ್ ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನ ಏಕೆ ಉಪಯೋಗಿಸುತ್ತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ವೈ ವುಡ್ ಎ ಸ್ವಿಚ್ ಬಿ ಯೂಸ್ಡ್ ಇನ್ ಎ ನೆಟ್ವರ್ಕ್ ಇನ್ ರೆಫರೆನ್ಸ್ ಟು ಎ ಹಬ್. ಸೊ ಹಬ್ಗಳಲ್ಲಿ ಇಲ್ಲಿ ಸ್ವಿಚ್ ಗಳನ್ನ ಯಾಕೆ ಉಪಯೋಗಿಸ್ತಾರೆ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಟು ರಿಡ್ಯೂಸ್ ನೆಟ್ವರ್ಕ್ ಟ್ರಾಫಿಕ್. ನೆಟ್ವರ್ಕ್ ದಟ್ಟಣೆಯನ್ನ ತಪ್ಪಿಸಲಿಕ್ಕೆ ಬೇಕಾಗಿ ಇದನ್ನ ಯೂಸ್ ಅನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ಸ್ ಟು ಗೆಟ್ ರಿಡ್ ಆಫ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಸೊ ಕನ್ನಡದಲ್ಲಿ ನೋಡಿ, ಜೈವಿಕ ವಿಘಟನೀಯವಲ್ಲದಂತಹ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಜೈವಿಕವಾಗಿ ವಿಘಟನೀಯ ಅಂದ್ರೆ ಡಿಕಂಪೋಸ್ ಆಗದಂತಹ ತ್ಯಾಜ್ಯಗಳ ನಿವಾರಣೆಗೆ ಸೊ ಒಂದು ಅತ್ಯುತ್ತಮವಾದಂತಹ ಪರಿಹಾರ ಯಾವುದು ಅನ್ನುವಂತ ಪ್ರಶ್ನೆಯನ್ನ ಕೇಳಿದರೆ. ಸೊ ಇಲ್ಲಿ ಜೈವಿಕ ವಿಘಟನೀಯ ಅಂದ್ರೆ ಜೈವಿಕವಾಗಿರುವಂತಹ ಏನು ಜೀವಿಗಳು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅಥವಾ ಈ ಸೂಕ್ಷ್ಮಾಣು ಜೀವಿಗಳಿಂದ ವಿಘಟನೆಗೆ ಒಳಗಾಗದೆ ಇರುವಂತಹ ತ್ಯಾಜ್ಯಗಳ ನಿರ್ವಹಣೆಗೆ ಉತ್ತಮವಾಗಿರುವಂತಹ ಒಂದು ಮಾರ್ಗ ಅಂತ ಹೇಳಿದ್ರೆ ಪುನಃ ಬಳಸುವಂತೆ ಮಾಡುವುದು. ಇದನ್ನ ರೀಸೈಕ್ಲಿಂಗ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳಿ ನೀವೆಲ್ಲ ಕೇಳಿರ್ಬೋದು. ಸೊ ರೀಸೈಕ್ಲಿಂಗ್ ಅಂತ ಹೇಳಿದ್ರೆ ಒಮ್ಮೆ ಏನು ತ್ಯಾಜ್ಯಗಳು ಇರ್ತವೆ, ನಾವು ಉಪಯೋಗಿಸಿ ಆಗಿ ಉಳಿದಂತಹ ತ್ಯಾಜ್ಯಗಳನ್ನ ಪುನಃ ಅದನ್ನ ಉಪಯೋಗಕ್ಕೆ ಮಾಡುವಂತದ್ದು. ಸೊ ಪುನಃ ಅದನ್ನ ಸ್ಟಾರ್ಟಿಂಗ್ ಇಂದ ಪ್ರೊಸೆಸ್ ಅನ್ನ ಮಾಡಿ. ಸೊ ಇಲ್ಲಿ ಪ್ಲಾಸ್ಟಿಕ್ ನೋಡಿ, ಈಗ ಈ ಪ್ಲಾಸ್ಟಿಕ್ ನಿಂದ
ಸೊ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರೋಡ್ ಡಾಮರ್ ನೀವು ಕೇಳಿರ್ಬೋದು, ಅದರ ಟಾರ್ ಅನ್ನು ಕೂಡ ಮಾಡ್ತಾರೆ. ಇದರಿಂದ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ನಿರ್ಮಿಸಿದಂತಹ ರೋಡ್ಗಳು ಅತ್ಯಂತ ಬಲಶಾಲಿಯಾದಂತಹ, ಅತ್ಯಂತ ಗಟ್ಟಿಯಾಗಿರುವಂತಹ ಈ ಒಂದು ಮಾರ್ಗಗಳನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನೆಲ್ಲ ಮಾಡಿ, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಸಂಗ್ರಹಿಸಿ ಒಂದು ಕಡೆ ಅದನ್ನ ಏನ್ ಮಾಡ್ಬೇಕು, ಪುನಃ ಅದನ್ನ ಕರಗಿಸಿ ಇಂಥದ್ದೆಲ್ಲ ಆಲ್ಟರ್ನೇಟಿವ್ ಏನು ಅದನ್ನ ಬಳಸುವಂತೆ ಮಾಡ್ಲಿಕ್ಕೆ ಸಾಧ್ಯ. ಇದರಿಂದ ನಮಗೆ ತ್ಯಾಜ್ಯ ನಿವಾರಣೆಯ ಸಮಸ್ಯೆ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ. ಮುಂದಿನ ಪ್ರಶ್ನೆ, ಭೂಕಂಪಗಳಿಗೆ ಸಂಬಂಧಿಸಿದ ಡ್ಯಾಶ್ ವಲಯದಲ್ಲಿ ಕರ್ನಾಟಕ ಇದೆ. ಭೂಕಂಪಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಯಾವ ವಲಯದಲ್ಲಿ ಇದೆ? ಸೊ ಇಲ್ಲಿ ಕರ್ನಾಟಕ ಯಾವ ವಲಯದಲ್ಲಿದೆ ಅಂತ ಹೇಳಿದ್ರೆ 2 ಮತ್ತು 3ನೇ ವಲಯದಲ್ಲಿ ಇದೆ. 2 ಮತ್ತು 3ನೇ ವಲಯದಲ್ಲಿ ಇದೆ ನಮ್ಮ ಕರ್ನಾಟಕ. ಸೊ ಇಲ್ಲಿ ಅಪಾಯದ ಆದ್ಯತೆಯ ಮೇರೆಗೆ ಅದರ ಮೇಲೆ ಈ ಒಂದು ರಾಜ್ಯಗಳು, ಈ ಒಂದು ಪ್ರದೇಶಗಳನ್ನ ಬೇರೆ ಬೇರೆ ವಿಭಾಗಗಳಿಗೆ ವಿಂಗಡಣೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ 2 ಮತ್ತು 3ನೇ ವಲಯದಲ್ಲಿ ಕಂಡು ಬರುತ್ತದೆ. ಮುಂದಿನ ಪ್ರಶ್ನೆ, ಡ್ಯಾಶ್ ವಾಯುಮಾಲಿನ್ಯ ಒಂದು ಸೂಚಕ. ಡ್ಯಾಶ್ ವಾಯುಮಾಲಿನ್ಯದ ಒಂದು ಸೂಚಕವಾಗಿದೆ. ಸೊ ಇಲ್ಲಿ ನೋಡಿ, an indicator of air pollution is an indicator of air pollution. ಈ ಕ್ವಶನ್ ಅನ್ನ ಕೇಳಿದ್ರು, ಈ ಹಿಂದೆ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು, 2 ಬಾರಿ ಕೇಳಿದ್ರು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಲೈಕೆನ್ಸ್ ಗಳು ಅಂತ ಕರಿತೇವೆ, ಅಥವಾ ಪಾಚಿಗಳು ಅಂತ ಹೇಳಿ ಕೂಡ ಕರಿತೇವೆ. ಇಲ್ಲಿ ನೋಡಿ, ಕಲ್ಲು ಹೂಗಳು ಅಂತ ಹೇಳಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಕಲ್ಲು ಹೂಗಳು ಅಥವಾ ಪಾಚಿಗಳು ಅಂತ ಕೂಡ ಕರಿತೇವೆ. ಸೊ ಇದು ವಾಯು ಮಾಲಿನ್ಯವನ್ನ ಹೇಗೆ ಸೂಚಿಸ್ತವೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಪಾಚಿಗಳನ್ನು ನೀವೆಲ್ಲ ಗಮನಿಸಿರ್ಬೋದು, ನೀರಿನ ಅಂಶ ಇರುವಂತಹ ಪ್ರದೇಶಗಳಲ್ಲಿ ಬೆಳೀತದೆ. ಹಾಗೇನೆ ಕೆಲವೊಂದು ಮರಗಳ ತೊಗಟೆಯಲ್ಲಿ ಕೂಡ ಇಂತಹ ಪಾಚಿಗಳು ಕಂಡು ಬರ್ತವೆ. ಸೊ ಇಲ್ಲಿ ಪಾಚಿಗಳಿಗೆ ಬೇರು ಇರುವುದಿಲ್ಲ, ಅಂದ್ರೆ ಅದಕ್ಕೆ ಬೇಕಾದಂತಹ ಆಹಾರವನ್ನ, ನೀರನ್ನ ಹೀರಿಕೊಳ್ಳಿಕ್ಕೆ ಬೇರುಗಳು ಇರುವುದಿಲ್ಲ. ಲೈಕೆನ್ಸ್ ಡು ನಾಟ್ ಹ್ಯಾವ್ ರೂಟ್, ದೇ ರಿಸೀವ್ ಆಲ್ ದೇರ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಅಟ್ಮಾಸ್ಫಿಯರ್. ಸೊ ತಮಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಕೂಡ ಅವು ಗಾಳಿಯಿಂದ ಪಡಿತವೆ. ವಾತಾವರಣದಲ್ಲಿ ಇರುವಂತಹ ತೇವಾಂಶ ಹಾಗೂ ಗಾಳಿಯಿಂದ ತಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ಗಳು, ಪೋಷಕಾಂಶಗಳನ್ನೆಲ್ಲ ಪಡೆದು ಬೆಳಿತವೆ. ಸೊ ಇಲ್ಲಿ ವಾಯು ಮಾಲಿನ್ಯದ ಕುರಿತಾಗಿ ಅವು ಹೇಗೆ ಸೂಚನೆಯನ್ನ ಕೊಡ್ತವೆ ಅಂತ ಹೇಳಿದ್ರೆ, ಸೊ ಇವು ಲೈಕೆನ್ಸ್ಗಳು ಅಥವಾ ಕಲ್ಲು ಹೂಗಳು, ಪಾಚಿ ಹೂಗಳು, ಇವು ವಾತಾವರಣಕ್ಕೆ ತುಂಬಾನೇ ಸೆನ್ಸಿಟಿವ್ ಆದಂತಹ ಒಂದು ಪ್ರಭೇದಗಳು ಅಂತ ಹೇಳ್ಬೋದು. ಲೈಕೆನ್ಸ್ ಆರ್ ವೆರಿ ಸೆನ್ಸಿಟಿವ್ ಟು ಅಟ್ಮಾಸ್ಫಿರಿಕ್ ಪೊಲ್ಯೂಷನ್. ಸೊ ಇಲ್ಲಿ ವಾಯು ಮಾಲಿನ್ಯಕ್ಕೆ ಅತ್ಯಂತ ಇವುಗಳು ತುಂಬಾನೇ ಸೆನ್ಸಿಟಿವ್ ಇವುಗಳೆಲ್ಲ. ಸೊ ವಾತಾವರಣದಲ್ಲಿ ಏರ್ ಪೊಲ್ಯೂಟೆಂಟ್ಗಳು ಏನಿದೆ, ಮೇಜರ್ ಆಗಿ ಕಾಂಟ್ರಿಬ್ಯೂಷನ್ ಮಾಡುವಂತ ಏರ್ ಪೊಲ್ಯೂಟೆಂಟ್ ಗ್ಯಾಸ್ಗಳು ನೈಟ್ರೋಜನ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಇಂತಹ ಆಕ್ಸೈಡ್ಗಳು, ಹಾಗೇನೆ ಸಲ್ಫರ್ ಡೈಆಕ್ಸೈಡ್ಗಳು. ಸೊ ಇವುಗಳೆಲ್ಲ ಇಲ್ಲಿ ಈ ಒಂದು ಪಾಚಿ ಅಥವಾ ಕಲ್ಲು ಹೂಗಳ ಪೋಷಕಾಂಶ, ಅವುಗಳು ಪೋಷಕಾಂಶವನ್ನ ವಾತಾವರಣದ ಹೀರಿಕೊಳ್ತವೆ, ಅವುಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡ್ತದೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಹೆಚ್ಚಾದ ವಾತಾವರಣದಲ್ಲಿ ವಾಯುಮಾಲಿನ್ಯ ಹೆಚ್ಚಾದಾಗ ನೈಟ್ರೋಜನ್, ಇನ್ ಕೇಸ್ ನೈಟ್ರೋಜನ್ ಪೊಲ್ಯೂಟೆಂಟ್ ಏನಾದ್ರು ಇದ್ರೆ, ಸೊ ಅದು ಇಲ್ಲಿ ಈ ಕಲ್ಲು ಹೂಗಳು ಅಥವಾ ಲೈಕೆನ್ಸ್ಗಳು ಅವುಗಳ ನೈಟ್ರೋಜನ್ ಅನ್ನು ಹೀರಿಕೊಳ್ತವೆ. ಸೊ ಹೀರಿಕೊಂಡಾಗ ಅವುಗಳಿಗೆ ಹೆಚ್ಚಿನ ಪೋಷಕಾಂಶ ದೊರೆತ ಹಾಗೆ ಆಗ್ತದೆ. ನೈಟ್ರೋಜನ್ ಅಂತ ಸಸಾರಜನಕ, ಇವು ಪೋಷಕಾಂಶ ಹೆಚ್ಚಾಗಿ ದೊರೆತ ಹಾಗೆ ಆಗ್ತದೆ. ಸೊ ಇದರಿಂದ ಓವರ್ ನ್ಯೂಟ್ರಿಯೆಂಟ್ ಆಗಿ ಸೊ ಆ ಹೂಗಳು ಬಾಡಿ ಹೋಗ್ತವೆ. ಹಾಗೆ ಅವುಗಳ ಬಣ್ಣ ಕೂಡ ಬೇರೆ ಕಲರ್ಗೆ ತಿರುಗ್ತದೆ, ಬೇರೆ ಬಣ್ಣಕ್ಕೆ ತಿರುಗ್ತದೆ. ಹಸಿರಿದಂಥದ್ದು ಸೊ ಅದು ಬ್ರೌನ್ ಆಗಿ, ನೆಕ್ಸ್ಟ್ ಅದು ಡ್ರೈ ಆಗಿ ಅದು ಸತ್ತು ಹೋಗ್ಬೋದು. ಸೊ ಇಂತಹ ಒಂದು ಸನ್ನಿವೇಶ ಬಂದಾಗ ಆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ವಾಯು ಮಾಲಿನ್ಯ ಇದೆ. ಸೊ ಇವುಗಳು ವಾಯು ಮಾಲಿನ್ಯದ ತೀವ್ರತೆಯನ್ನ ಸೂಚಿಸ್ತವೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ನೋಡಿ, ಮುಂದಿನ ಪ್ರಶ್ನೆ, ಸೈನೈಡ್ ವಿಷಕ್ಕೆ ಡ್ಯಾಶ್ ಒಂದು ಪ್ರತಿವಿಷವಾಗಿದೆ. ಸೈನೈಡ್ ವಿಷಕ್ಕೆ ಡ್ಯಾಶ್ ಒಂದು ಪ್ರತಿವಿಷ. ಆನ್ ಆಂಟಿಡೋಟ್ ಫಾರ್ ಸೈನೈಡ್ ಪಾಯ್ಸನಿಂಗ್. ಸೈನೈಡ್ ಪಾಯ್ಸನಿಂಗ್ ಗೆ ಆಂಟಿಡೋಟ್ ಯಾವ್ದು ಅಂತ ಹೇಳಿ. ಸೊ ಸೈನೈಡ್ ಪಾಯ್ಸನಿಂಗ್ ಆದಾಗ ನಾವು ಥಯೋಸಲ್ಫೇಟ್, ಸೊ ಫಾರ್ ಎಕ್ಸಾಂಪಲ್ ಸೋಡಿಯಂ ಥಯೋಸಲ್ಫೇಟ್, ಇಂತಹ ಒಂದು ಆಂಟಿಡೋಟ್ ಗಳನ್ನ ನೀಡಲಾಗಿರುತ್ತೆ. ಇದರ ಜೊತೆಗೆ ಸೊ ಹೈಡ್ರಾಕ್ಸೋ ಕೊಬಲಾಮಿನ್, ಸೋಡಿಯಂ ನೈಟ್ರೇಟ್, ಇಂತಹ ಒಂದು ಆಂಟಿಡೋಟ್ ಅನ್ನು ಕೂಡ ನೀಡಲಾಗ್ತದೆ. ಸೊ ಹಾಗಾಗಿ ಇದರ ಹಾಗೆ ಲೆಡ್ ಪಾಯ್ಸನ್ ಏನಿದೆ, ಲೆಡ್ ಸೀಸದ ಪಾಯ್ಸನಿಂಗ್, ಇದಕ್ಕೆ ಪ್ರತಿವಿಷವಾಗಿ ಇಲ್ಲಿ ಸಕ್ಸಿಮರ್ ಅಂತೇಳಿ ಈ ಒಂದು ಕಾಂಪೌಂಡ್ ಅನ್ನು ಯೂಸ್ ಮಾಡ್ತಾರೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ, ಮಾತೃಭಾಷೆ ಬೋಧನಾ
ಮಾಧ್ಯಮವಾಗಿರಬೇಕು. ಈ ನಿರ್ಣಯ ಡ್ಯಾಶ್ ನಿಂದ ಅಂಗೀಕೃತವಾಯಿತು. ಮಾತೃಭಾಷೆ ಬೋಧನಾ ಮಾಧ್ಯಮ ಆಗಿರಬೇಕು ಅನ್ನುವಂತ ಒಂದು ನಿರ್ಣಯ ಯಾವ ಯೋಜನೆಯಿಂದ ಪ್ರಸ್ತಾಪಿತ ಆಯಿತು, ಅಂಗೀಕಾರ ಆಯಿತು. ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಶುಡ್ ಬಿ ದ ಮದರ್ ಟಂಗ್. Resolution was passed by this resolution is passed by Warda scheme. Warda scheme ಅಂತ ಹೇಳಿ ಕರೀತೇವೆ. So Warda scheme was appointed in the year 1937, the British rule. So ಮಹಾತ್ಮ ಗಾಂಧೀಜಿಯವರು ಒಂದು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ನೀಡುವಂತಹ ಒಂದು ಮಹತ್ವದ ಕುರಿತಾಗಿ ಅದರ ಮಹತ್ವವನ್ನ ಒತ್ತಿ ಹೇಳಿದ್ರು. So importance of education in mother tongue is very important. So all the children between the age group of 18 to 14 should receive free and compulsory education on their respective vernacular languages. 8ರಿಂದ 14 ವರ್ಷದವರೆಗಿನ ಎಲ್ಲ ಮಕ್ಕಳು ಕೂಡ ತಮ್ಮ ಮಾತೃಭಾಷೆಯಲ್ಲಿ ಉಚಿತ ಮತ್ತು ಕಡ್ಡಾಯವಾದಂತಹ ಶಿಕ್ಷಣವನ್ನ ಪಡೆಯಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಈ ಒಂದು ಯೋಜನೆ ಹಾಕಿಕೊಟ್ಟಿತು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ವಾರ್ಧಾ ಯೋಜನೆ, ವಾರ್ಧಾ ಸ್ಕೀಮ್ ಅಂತ ಹೇಳಿ ಕರಿತೇವೆ. ಮುಂದಿನ ಪ್ರಶ್ನೆ, ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಡ್ಯಾಶ್ ಮಾಡುವುದನ್ನ ನಿರೀಕ್ಷಿಸಲಾಗುತ್ತದೆ. ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಡ್ಯಾಶ್ ಮಾಡುವುದನ್ನು ನಿರೀಕ್ಷಿಸಲಾಗುತ್ತದೆ. ಸೊ ಒಬ್ಬ ಸಂಶೋಧಕನ ಪ್ರಮುಖವಾಗಿರುವಂತಹ ಕೆಲಸ ಹೊಸತೊಂದನ್ನ ಸಂಶೋಧನೆಯನ್ನ ಮಾಡುವುದು. ಸಂಶೋಧನೆ ಅಂತ ಹೇಳಿ ಸಂಶೋಧನೆ, ಶೋಧನೆ ಅಂತ ಹೇಳಿದ್ರೆ ಇತ್ತೀಚಿನವರೆಗೆ ಕೂಡ ಗೊತ್ತಿಲ್ಲದಂತಹ ಒಂದು ವಿಷಯವನ್ನ ಆತ ಕಂಡು ಹಿಡಿಯುವಂತದ್ದು. ಸೊ ಹಾಗಾಗಿ ಶೋಧನೆಯನ್ನ ಮಾಡುವಂತದ್ದು. ಹಾಗಾಗಿ ಇಲ್ಲಿ ಜನರೇಟ್ ನ್ಯೂ ಪ್ರಿನ್ಸಿಪಲ್ಸ್, ಥಿಯರೀಸ್ ಅಂಡ್ ವ್ಯಾಲಿಡೇಟ್. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗ್ತದೆ ಅಂತ ಹೇಳಿದ್ರೆ ಹೊಸ ತತ್ವಗಳನ್ನ, ಹೊಸ ಸಿದ್ಧಾಂತಗಳನ್ನ ಹುಟ್ಟಿಸುವುದು ಮತ್ತು ಊರ್ಜಿತಗೊಳಿಸುವಂತದ್ದು. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪಟ್ಟಿ 2ರೊಂದಿಗೆ ಪಟ್ಟಿ 1 ಹೊಂದಿಸಿ ಮತ್ತು ಕೆಳಗೆ ಕೊಟ್ಟ ಸಂಕೇತಗಳಿಂದ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಇಲ್ಲಿ ಒಂದೊಂದಾಗಿ ನಾನು ಮ್ಯಾಚ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಎ ಪ್ರಾಯೋಗಿಕ, ಎಕ್ಸ್ಪೆರಿಮೆಂಟಲ್, ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 3 ನೋಡಿ, ಗುಂಪುಗಳನ್ನ ಹೊಂದಿಸುವುದು. ಎಕ್ಸ್ಪೆರಿಮೆಂಟಲ್ ಗುಂಪುಗಳನ್ನ ಹೊಂದಿಸುವುದು. ಚಾರಿತ್ರಿಕ, ಹಿಸ್ಟೋರಿಕಲ್, ಸೊ ಇದಕ್ಕೆ ಸರಿಯಾದ ಉತ್ತರ ಇದು ಆಗುವಂತದ್ದು, ಮ್ಯಾಚಿಂಗ್ ಆಗುವಂತದ್ದು. ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಅಂದ್ರೆ ಬಾಹ್ಯ ಸಿಂಧುತ್ವ. ತತ್ವಶಾಸ್ತ್ರ, ಸೊ ಇಲ್ಲಿ ಫಿಲಾಸಾಫಿಕಲ್. ಸೊ ಫಿಲಾಸಾಫಿಕಲ್ಗೆ ಇಲ್ಲಿ ಸುಸಂಧತೆ ಅಥವಾ ಕೊಹೆರೆನ್ಸ್ ಅಂತ ಹೇಳಿ ಕರಿತೇವೆ. ಹಾಗೇನೆ ಡಿಸ್ಕ್ರಿಪ್ಟಿವ್, ಸೊ ಇದಕ್ಕೆ ಸ್ಯಾಂಪ್ಲಿಂಗ್. ಸೊ ಹಾಗಾಗಿ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ ಆಪ್ಷನ್ ಇಲ್ಲಿದೆ. ಆಪ್ಷನ್ ಐ ಥಿಂಕ್ A3, ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಶ್ರೇಣೀಕೃತ ಸ್ಯಾಂಪ್ಲಿಂಗ್ ಅನ್ನ ಯಾವಾಗ ಅಂಗೀಕರಿಸಲಾಗುತ್ತದೆ? ಶ್ರೇಣೀಕೃತ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೇವೆ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಇಸ್ ಅಡಾಪ್ಟೆಡ್ ವೆನ್. ಸೊ ದಿಸ್ ಇಸ್ ಅಡಾಪ್ಟೆಡ್ ವೆನ್ ಅಂತ ಹೇಳಿ ಕೇಳಿದರೆ, ಸೊ ಯಾವಾಗ ನಾವು ಅಡಾಪ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ವೆನ್ ದ ಯೂನಿವರ್ಸ್ ಇಸ್ ಹೆಟ್ರೋಜಿನಿಯಸ್. ವೆನ್ ದ ಯೂನಿವರ್ಸ್ ಇಸ್ ಹೆಟ್ರೋಜಿನಿಯಸ್. ಇಲ್ಲಿ ಕನ್ನಡದಲ್ಲಿ ನೋಡಿ, ಸೊ ಇಲ್ಲಿ ನೋಡಿ, ಜಾತೀಯ ಆಗಿದ್ದಾಗ, ವಿಶ್ವವು ವಿಜಾತೀಯ ಆಗಿದ್ದಾಗ ಶ್ರೇಣೀಕೃತ ಸ್ಯಾಂಪ್ಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಮತ್ತು ಅಂಗೀಕರಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ದತ್ತಾಂಶದ ಸಂಗ್ರಹ ಮತ್ತು ಸಂಸ್ಕರಣೆಗೆ 1, ಫಲಿತಾಂಶದ ಅರ್ಥ ವಿವರಣೆಗೆ 2, ಸಮಸ್ಯೆ ಗುರುತಿಸುವಿಕೆಗೆ 3, ಸಾರ್ವತ್ರೀಕರಣಕ್ಕೆ ತಲುಪುವುದಕ್ಕೆ 4, ವರದಿ ತಯಾರಿಕೆಗೆ 5 ಮತ್ತು ಆಧಾರ ಕಲ್ಪನೆ ರೂಪಿಸುವುದಕ್ಕೆ 6, ಸಂಕೇತ ಕೊಟ್ಟಾಗ ಸಂಖ್ಯೆಗಳಲ್ಲಿ ವಿವರಣಾತ್ಮಕ ಸಂಶೋಧನೆಯ ಸರಿಯಾದ ಹಂತಗಳ ಸರಣಿ ಅಥವಾ ಅನುಕ್ರಮ ಯಾವುದು ಅನ್ನುವಂತ ಕೇಳಿದರೆ, ಸೊ ಇಲ್ಲಿ ಕೇಳಿರುವಂತದ್ದು ನೋಡಿ, ಕೇಳಿರುವಂತದ್ದು ಏನು? ಸಂಶೋಧನೆಯ ಪ್ರಮುಖ ಹಂತಗಳು. ಸಂಶೋಧನೆಯ ಹಂತಗಳು, ರಿಸರ್ಚ್ ಸ್ಟಡಿಯ ಪ್ರಮುಖವಾಗಿರುವಂತಹ ಹಂತಗಳನ್ನ ಇಲ್ಲಿ ಕೇಳಿದರೆ ವಿಸ್ತೃತ ಸಂಶೋಧನೆ ಅಥವಾ ರಿಸರ್ಚ್ ಸ್ಟಡಿ ಅಂತ ಹೇಳಿ ಕರಿತೇವೆ. ಇದರ ಪ್ರಮುಖವಾಗಿರುವಂತಹ ಹಂತಗಳು ಯಾವುವು ಅಂತ ಹೇಳಿ ಕೇಳಿದರೆ, ಸೊ ಯಾವುದೇ ಒಂದು ವಿಸ್ತೃತ ಸಂಶೋಧನೆ ಅಥವಾ ಸಂಶೋಧನೆಯಲ್ಲಿ ಪ್ರಮುಖವಾಗಿರುವಂತಹ ಹಂತಗಳನ್ನು ಒಟ್ಟು 6 ಹಂತಗಳನ್ನು ನಾವು ಪಟ್ಟಿ ಮಾಡ್ತೇವೆ. ಸೊ ಮೊದಲನೇದಾಗಿ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್, ಸಮಸ್ಯೆಯನ್ನ ಗುರುತಿಸುವಂತದ್ದು. ಸೊ ನೆಕ್ಸ್ಟ್ ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್ ಅಂತ ಹೇಳಿದೆ. ಸೊ ಇಲ್ಲಿ ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್, ಸೊ ಸಮಸ್ಯೆಗೆ ನಾವು ಸಿದ್ಧಾಂತವನ್ನ
ನಾವು ನಿರೂಪಿಸುವಂತದ್ದು. ಸೊ ಹಾಗಾಗಿ ಮುಂದಿನದ್ದು ಕಲೆಕ್ಷನ್ ಅಂಡ್ ಪ್ರೊಸೆಸಿಂಗ್ ಆಫ್ ಡಾಟಾ, ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ಸಂಬಂಧಪಟ್ಟಂತಹ ದತ್ತಾಂಶಗಳನ್ನು ಸಂಗ್ರಹಿಸುವಂತದ್ದು. ಇಂಟರ್ಪ್ರಿಟೇಷನ್ ಆಫ್ ರಿಸಲ್ಟ್ಸ್, ಸೊ ಆ ಒಂದು ಸಂಗ್ರಹಿಸಿ ಅದರ ಫಲಿತಾಂಶಗಳನ್ನು ನಾವು ಇಂಟರ್ಪ್ರಿಟ್ ಮಾಡುವ ವ್ಯಕ್ತಪಡಿಸುವಂತದ್ದು. ಸೊ ಹಾಗೆ ಅರೈವಿಂಗ್ ಎಟ್ ಜನರಲೈಸೇಷನ್, ಅಂತಿಮವಾಗಿ ಒಂದು ಜನರಲೈಸೇಷನ್ ಸಾಮಾನ್ಯಕರಣಕ್ಕೆ ನಾವು ತಲುಪಿದ ಒಂದು ನಿರ್ಧಾರಕ್ಕೆ ಬರುವಂತ ಸಮಸ್ಯೆ ಬಗ್ಗೆ, ಸೊ ಸಮಸ್ಯೆಗೆ ಏನು ಪರಿಹಾರ ಅನ್ನುವಂಥದ್ದನ್ನು ಒಂದು ನಿರ್ಧಾರಕ್ಕೆ ಬರುವಂತದ್ದು. ಹಾಗೇನೆ ಡ್ರಾಫ್ಟಿಂಗ್ ದ ರಿಪೋರ್ಟ್, ಫೈನಲ್ ಆಗಿ ನಾವು ಆ ಒಂದು ಸಂಶೋಧನೆಯನ್ನ ನಾವು ಡ್ರಾಫ್ಟ್ ನ ಮುಖಾಂತರ ಒಂದು ಕರಡಿನ ರೂಪದಲ್ಲಿ ನಾವು ಸಿದ್ಧಪಡಿಸುವಂತದ್ದು. ಸೊ ಈ ತರ ಹಂತಗಳನ್ನ ಒಳಗೊಂಡಿದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಅನುಕ್ರಮಣಿಕೆಯನ್ನ ಕೇಳಿದರೆ, ಸೊ ಇಲ್ಲಿ ಮೊದಲನೇದಾಗಿ ಬರುವಂತದ್ದು ಇಲ್ಲಿ ಸಮಸ್ಯೆ ಗುರುತಿಸುವಿಕೆ ಮೊದಲ ಹಂತ ಅಂದ್ರೆ 3 ಆಯ್ತು. ಸಮಸ್ಯೆ ಗುರುತಿಸುವಿಕೆ ಮೊದಲ ಹಂತ ಅಂದ್ರೆ ನಂಬರ್ 3. ನೆಕ್ಸ್ಟ್ ಬರುವಂತದ್ದು ಇಲ್ಲಿ ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್. ಸೊ ಇಲ್ಲಿ ನೆಕ್ಸ್ಟ್ ಯಾವುದು ಬರ್ತದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೆಕ್ಸ್ಟ್ ಆಧಾರ ಕಲ್ಪನೆ ರೂಪಿಸುವುದು 6 ಬರ್ತದೆ. ನೆಕ್ಸ್ಟ್ ಬರುವಂತದ್ದು ಕಲೆಕ್ಷನ್ ಅಂಡ್ ಪ್ರೊಸೆಸಿಂಗ್ ಆಫ್ ಡಾಟಾ. ಸೊ ನೆಕ್ಸ್ಟ್ ನೋಡಿ ದತ್ತಾಂಶದ ಸಂಗ್ರಹ ಮತ್ತು ಸಂಸ್ಕರಣೆ 1. ಸೊ ನೆಕ್ಸ್ಟ್ ಬರುವಂತದ್ದು ಇಂಟರ್ಪ್ರಿಟೇಷನ್ ಆಫ್ ರಿಸಲ್ಟ್ಸ್. ಸೊ ಆ ಒಂದು ಸಂಶೋಧನೆಯ ಫಲಿತಾಂಶವನ್ನು ನಾವು ವ್ಯಕ್ತಪಡಿಸುವಂತದ್ದು. ಸೊ ಹಾಗಾಗಿ ಎಲ್ಲಿದೆ ಇಲ್ಲಿ ಆಪ್ಷನ್, ಹೌದು, ಫಲಿತಾಂಶದ ಅರ್ಥ ವಿವರಣೆ ಇದೆ, ಅದಕ್ಕೆ ನಂಬರ್ 2 ಇದೆ. ಸೊ ನೆಕ್ಸ್ಟ್ ಬರುವಂತದ್ದು ಅರೈವಿಂಗ್ ಎಟ್ ಜನರಲೈಸೇಷನ್ ಅಂದ್ರೆ ಸಾಮಾನ್ಯ ಒಂದು ನಿರ್ಧಾರಕ್ಕೆ ಬರುವಂತದ್ದು. ಸೊ ಹಾಗಾಗಿ ಸಾರ್ವತ್ರೀಕರಣ ತಲುಪುವುದಕ್ಕೆ 4. ಸೊ ಅಂತಿಮವಾದಂತಹ ಹಂತ ವರದಿ ತಯಾರಿಕೆ ಇದು ಡ್ರಾಫ್ಟಿಂಗ್ ದ ರಿಪೋರ್ಟ್. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಅಂತ ಹೇಳಿದ್ರೆ 3, 6, 1, 2, 4, 5. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಮಾನಕ ವಿಚಲನೆಗೆ 1, ವ್ಯಾಪ್ತಿಗೆ 2, ಕ್ವಾರ್ಟೈಲ್ ವಿಚಲನೆಗೆ 3, ಸರಾಸರಿ ವಿಚಲನೆಗೆ 4 ಸಂಕೇತ ಕೊಟ್ಟಾಗ ವ್ಯತ್ಯಾಸನೀಯತೆಯ ಅಳತೆಗಳನ್ನ ಸಂಕೇತ ಸಂಖ್ಯೆ ಉಪಯೋಗಿಸಿ ಸರಣಿಯಲ್ಲಿ ಜೋಡಿಸಿ ಅಂತೇಳಿ ಕೇಳಿದ್ದಾರೆ. ಸೊ ನೋಡಿ, arrange the following measures of a variability in a sequence if standard deviation stands for 1, range is 2, quartile deviation is 3 and average deviation is 4. ಸೊ ಇಲ್ಲಿ ಇದನ್ನ ನಾವು ಸೀಕ್ವೆನ್ಸ್ ಅಲ್ಲಿ ಬರೀಬೇಕು. ಸೊ ಇದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಗೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆ. ಮೊದಲು ಬರುವಂತದ್ದು ಯಾವುದು ಬರ್ತದೆ ಅಂತ ಹೇಳಿದ್ರೆ, ಮೊದಲು ರೇಂಜ್ ಬರ್ತದೆ, ವ್ಯಾಪ್ತಿ ರೇಂಜ್. ನೆಕ್ಸ್ಟ್ ಎವರೇಜ್ ಡಿವಿಯೇಷನ್, ಸರಾಸರಿ ವಿಚಲನೆ, ಎವರೇಜ್ ಡಿವಿಯೇಷನ್ ಬರ್ತದೆ, ಎವರೇಜ್ ಡಿವಿಯೇಷನ್. ನೆಕ್ಸ್ಟ್ ಕ್ವಾರ್ಟೈಲ್ ಡಿವಿಯೇಷನ್ ಅಂದ್ರೆ ಚತುರ್ಥಕ ವಿಚಲನೆ ಬರ್ತದೆ. ನೆಕ್ಸ್ಟ್ ಬರುವಂತದ್ದು ಮಾನಕ ವಿಚಲನೆ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಇಲ್ಲಿ ರೇಂಜ್ಗೆ 2 ಕೊಟ್ಟಿದ್ದಾರೆ. ಸೊ ಹಾಗೇನೆ ಎವರೇಜ್ ಡಿವಿಯೇಷನ್ಗೆ ಸರಾಸರಿ ವಿಚಲನೆಗೆ 4 ಕೊಟ್ಟಿದ್ದಾರೆ, ನಂಬರ್ 4. ಹಾಗೇನೆ ಇಲ್ಲಿ ಕ್ವಾರ್ಟೈಲ್ ಡಿವಿಯೇಷನ್ ಚತುರ್ಥಕ ವಿಚಲನೆಗೆ ನಂಬರ್ 3 ಕೊಟ್ಟಿದ್ದಾರೆ. ಹಾಗೇನೆ ಕೊನೆಯದಾಗಿ ಬರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ನಂಬರ್ 1 ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 2, 2, 4, 3, 1 ಇಲ್ಲಿದೆ ಆಯ್ಕೆಗೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಸಂಶೋಧಕನು ಮೂಲ ವಿಷಯದ ಅಂದ್ರೆ ಮೂಲ ದ್ರವ್ಯದ ಅಧಿಕೃತತೆ ಮತ್ತು ಸಾಚಾತನದ ತನಿಖೆ ನಡೆಸಿದಾಗ ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಗಮನಿಸಿ. when the researcher checks the genuineness and authenticity of the source material is called as, when the researcher checks the genuineness and authenticity of the source material, ಒಂದು ಸಂಪನ್ಮೂಲ ಸಾಮಗ್ರಿಯ ಒಂದು ಅಥೆಂಟಿಸಿಟಿಯನ್ನ ಸಂಶೋಧಕ ಪರೀಕ್ಷಣೆಯನ್ನ ಮಾಡುವುದನ್ನ ನಾವು ಏನಂತೇಳಿ ಕರಿತೇವೆ ಅಂತೇಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಅಂತೇಳಿ ಕರಿತೇವೆ. ಹಾಗಾಗಿ ಆಂತರಿಕ ಮತ್ತು ಬಾಹ್ಯ ವಿಮರ್ಶೆ ಎರಡನ್ನ ಕೂಡ ಮಾಡಿ ಒಬ್ಬ ಸಂಶೋಧಕ ಸೊ ಅದರ ಅಧಿಕೃತತೆ ಮತ್ತು ಅದರ ಸಾಚಾತನದ ಬಗ್ಗೆ ತನಿಖೆಯನ್ನ ನಡೆಸ್ತಾನೆ. ಮುಂದಿನ ಪ್ರಶ್ನೆ, ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಕೇಳಿರುವಂತಹ ಪ್ರಶ್ನೆ ನೋಡಿ. ಸೊ ಎಲ್ಲ ಪ್ರಶ್ನೆಯನ್ನ ಕೂಡ ನಾನು ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದ್ದೇನೆ. ಸೊ ಅದನ್ನ ಕೊನೆಯ ಭಾಗದಲ್ಲಿ ಹೇಳ್ತೇನೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಕ್ವಶನ್ ನಂಬರ್ ಇಲ್ಲಿ ತನಕ ಕ್ವಶನ್ ನಂಬರ್ 49 ಇಂದ ಇನ್ನು ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 49 ಇದು ಕೂಡ ಒಂದು ಪ್ಯಾಸೇಜ್ ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ನೋಡಿ, ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಪ್ಯಾಸೇಜ್ ನ ಮೇಲೆ
ಕೇಳದ ಪ್ರಶ್ನೆಗಳಿಗೆ 49ರಿಂದ 54ನೇ ಪ್ರಶ್ನೆಯವರೆಗೆ ಆ ತರ ಆನ್ಸರ್ ಅನ್ನ ಮಾಡಬೇಕು. ಜನವರಿ 12, 1980 ಭಾನುವಾರ ಆದರೆ ಜನವರಿ 14, 1981 ವಾರದ ಯಾವ ದಿನ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದೇ ವರ್ಷನನ್ನ ಗಮನಿಸಿ. ಆನ್ ಜನವರಿ 12, 1980 ಇಟ್ ವಾಸ್ ಸ್ಯಾಟರ್ಡೇ. ಇಲ್ಲಿ ಭಾನುವಾರ ಅಂತ ಕೊಟ್ಟಿದ್ದಾರೆ, ಇಂಗ್ಲಿಷ್ ವರ್ಷನ್ ನಲ್ಲಿ ಸ್ಯಾಟರ್ಡೆ ಅಂತ ಕೊಟ್ಟಿದ್ದಾರೆ. ದ ಡೇ ಆಫ್ ದ ವೀಕ್ ಆನ್ ಜನವರಿ 14th, 1981 ಇಟ್ ವಾಸ್ ಯಾವುದು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಒಂದು ವೇಳೆ ಕನ್ನಡ ಮತ್ತು ಇಂಗ್ಲಿಷ್ ವರ್ಷನ್ ಏನಾದ್ರೂ ಡಿಫರೆನ್ಸ್ ಇದ್ರೆ ಅದು ಫೈನಲ್ ಆಗಿ ಇಂಗ್ಲಿಷ್ ವರ್ಷನ್ ಅದೇ ಫೈನಲ್ ಆಗ್ತದೆ, ಇಂಗ್ಲಿಷ್ ವರ್ಷನ್ ಅದೇ ಅದು ಪ್ರಿವೇಲ್ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಇಂಗ್ಲಿಷ್ ವರ್ಷನ್ ನ ಪ್ರಕಾರನೇ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಜನವರಿ 12 12 ಜಾನ್ 1980 ಇದು ಸ್ಯಾಟರ್ಡೆ ಆಗಿತ್ತು. ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೊಟ್ಟಿರುವಂತ ಡೇಟಾದ ಪ್ರಕಾರ ಅವರು ಕೇಳಿರುವಂತದ್ದು ಯಾವುದು? ಜನವರಿ 14, 1981 ಯಾವ ಡೇ ಅಂತ ಕೇಳಿದ್ದಾರೆ. ಸೊ ಇದನ್ನ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಬನ್ನಿ. 12 ಜನವರಿ 1981 ಇದನ್ನ ಮಾಡ್ಬೇಕಿದ್ರೆ ನಾವು ಇಲ್ಲಿ ಈ ವರ್ಷವನ್ನು ನೋಡ್ಬೇಕು. 1980 ಅನ್ನುವಂಥದ್ದು ಅಧಿಕ ವರ್ಷ. ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತದೆ. ಯಾವ ಸಂಖ್ಯೆ 4ರಿಂದ ಸಂಪೂರ್ಣವಾಗಿ ಭಾಗವಾಗಿ ಹೋಗ್ತದೋ ಆ ವರ್ಷ ಅಧಿಕ ವರ್ಷ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ 29 ದಿವಸಗಳು ಇರ್ತವೆ, 29 ದಿನಗಳು ಇರ್ತವೆ. 29ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಇರ್ತದೆ. ಸೊ ಅಲ್ಲಿ ಅಧಿಕ ವರ್ಷ ಅಲ್ಲದೆ ಇರುವಂತಹ ವರ್ಷದಲ್ಲಿ ನಾನ್ ಲೀಪ್ ಇಯರ್ ಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ 28 ದಿನ ಇದ್ರೆ, ಅಧಿಕ ವರ್ಷ ಇರುವಂತಹ ಸಂದರ್ಭದಲ್ಲಿ ಆ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ 29 ದಿವಸಗಳು ಇರ್ತವೆ. ಸೊ ಹಾಗಾಗಿ ಇಲ್ಲಿ 12 ಜನವರಿ 1981. ಸೊ ಇಲ್ಲಿ ಜನವರಿ ಆದ ನಂತರ ಫೆಬ್ರವರಿ ಬರುವಂತದ್ದು. ಸೊ ಹಾಗಾಗಿ ಇಲ್ಲಿ ಇದೇ ಡೇಟ್ ನೋಡಿ, 12 ಜನವರಿ 1981 ಒಂದು ದಿವಸ ಮುಂದಕ್ಕೆ ಬರ್ತಿತ್ತು. ಅಂದ್ರೆ ಇದು ಸ್ಯಾಟರ್ಡೆ ಬಂದ್ರೆ 1980 ಸ್ಯಾಟರ್ಡೆ ಬಂದ್ರೆ 1981 ನಲ್ಲಿ ಒಂದು ವರ್ಷ ನಾನ್ ಲೀಪ್ ಇಯರ್ ಇರುವಂತ ಸಂದರ್ಭದಲ್ಲಿ ಒಂದು ವರ್ಷ ಮುಂದಕ್ಕೆ ಬರ್ತಿತ್ತು. ಬಟ್ ಇಲ್ಲಿ ಇಲ್ಲಿ ಲೀಪ್ ಇಯರ್ ಇರೋದ್ರಿಂದ ಒಂದು ದಿವಸ ಆಡ್ ಆಗ್ತದೆ. ಹಾಗಾಗಿ ಇಲ್ಲಿ 2 ದಿವಸವನ್ನ ಆಡ್ ಮಾಡಬೇಕು. ಒಂದು ದಿವಸ ಯೂಶುವಲ್ ಆಗಿ ಬರುವಂತದ್ದು, ಇನ್ನೊಂದು ದಿವಸ ನಾನ್ ಲೀಪ್ ಇಯರ್ ಇದ್ದ ಕಾರಣ ಬರುವಂತ ವರ್ಷ. ಹಾಗಾಗಿ 2 ದಿವಸಗಳನ್ನ ಆಡ್ ಮಾಡ್ಕೋಬೇಕು. ಇಲ್ಲಿ ಸ್ಯಾಟರ್ಡೆಗೆ 2 ದಿವಸಗಳನ್ನ ಆಡ್ ಮಾಡಿ. ಸ್ಯಾಟರ್ಡೆ ಆದ ನಂತರ ಸಂಡೇ ಪ್ಲಸ್ ನೆಕ್ಸ್ಟ್ ಡೇ ಮಂಡೇ. ಸೊ ಮಂಡೇ ಬರುತ್ತೆ. ಜನವರಿ 12 ಇದು ಯಾವುದು? 12th ಜನವರಿ 1981 ಯಾವಾಗ ಬರುವಂತದ್ದು? ಮಂಡೇ ಬರುವಂತದ್ದು. ಬಟ್ ಇಲ್ಲಿ ನಮಗೆ ಅವರು ಕೇಳಿರುವಂತದ್ದೇನು? 12th ಜನವರಿ ಅಲ್ಲ, 4th ಜಾನ್ 1981. ಸೊ ಇದು 12th ಜನವರಿ 1981 ಮಂಡೇ ಬಂದ್ರೆ 13th ಜಾನ್ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಟ್ಯೂಸ್ಡೇ ಬರುತ್ತೆ. ಸೊ ನೆಕ್ಸ್ಟ್ 14th ಜಾನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ವೆಡ್ನಸ್ಡೇ ಬರುತ್ತೆ, ಬುಧವಾರ, ವೆಡ್ನಸ್ಡೇ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ವೆಡ್ನಸ್ಡೇ ಆಗ್ಬೇಕು. ಸೊ ಇಲ್ಲಿ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ, ವೆಡ್ನಸ್ಡೇ ಅಂತೇಳಿ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ ಆ ಒಂದು ವರ್ಷದಲ್ಲಿ ಕೊಟ್ಟಿದ್ರು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ವೆಡ್ನಸ್ಡೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಒಂದು ವೃತ್ತದ ತ್ರಿಜ್ಯವನ್ನ 1% ನಷ್ಟು ಹೆಚ್ಚಲಾಯಿತು, 1% ಹೆಚ್ಚಿಸಲಾಯಿತು. ಆಗ ಅದರ ವಿಸ್ತೀರ್ಣದಲ್ಲಿ ಆದಂತಹ ಪ್ರತಿಶತ ಹೆಚ್ಚಳ ಎಷ್ಟು? ಸೊ ಇದು ವೃತ್ತದ ತ್ರಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಒಂದು ವೃತ್ತ ಇದೆ, ಒಂದು ವೃತ್ತದ ತ್ರಿಜ್ಯವನ್ನ 1% ಹೆಚ್ಚಿಸಲಾಯಿತು. ಸೊ ನಾವು ವೃತ್ತದ ತ್ರಿಜ್ಯವನ್ನ ಯಾವಾಗ್ಲೂ R ಅಂತ ಕನ್ಸಿಡರ್ ಮಾಡ್ತೇವೆ. ರೇಡಿಯಸ್ R ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ನೋಡಿ, ನಮಗೆ ವೃತ್ತದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ. A ಸಮ ಪೈ ಆರ್ ಸ್ಕ್ವೇರ್. ಇಲ್ಲಿ ಪೈ ಅಂತ ಹೇಳಿದ್ರೆ 22/7, 7/22 ಪೈನ ಬೆಲೆ. ಸೊ ಇದು ನಮಗೆ ಬೇಕಾಗಿಲ್ಲ ಇವಾಗ. ಸೊ ನೋಡಿ, ಜಸ್ಟ್ ಸೂತ್ರ ಗೊತ್ತಿದ್ರೆ ಸಾಕು. A is equal to ಪೈ ಆರ್ ಸ್ಕ್ವೇರ್. ಸೊ ನೋಡಿ, ಒಂದು ವೃತ್ತ ಇದೆ. ಸೊ ಒಂದು ವೃತ್ತದ ತ್ರಿಜ್ಯ 100 ಯೂನಿಟ್ಸ್ ಆಗಿರ್ಲಿ, 100 ಯೂನಿಟ್ಸ್ ಆಗಲಿ, ಅದು 100 ಸೆಂಟಿಮೀಟರ್ ಆಗಿರ್ಬೋದು, 100 ಮೀಟರ್ ಆಗಿರ್ಬೋದು. ಒಂದು ವೃತ್ತದ ವಿಸ್ತೀರ್ಣ 100
ಯೂನಿಟ್ಸ್ ಆಗಿರ್ಲಿ 100 ಅಂದ್ರೆ ಒರಿಜಿನಲ್ ಇದ್ದಂಥದ್ದು. ಒರಿಜಿನಲ್ ವೃತ್ತ ನೋಡಿ, ಒರಿಜಿನಲ್ ವೃತ್ತದ ಸುತ್ತಳತೆ. ಸೊ ಒರಿಜಿನಲ್ ಸರ್ಕಲ್ ನ ಸುತ್ತಳತೆ ಅಲ್ಲ, ತ್ರಿಜ್ಯದ ಅಳತೆ 100 ಆಗಿರ್ಲಿ, 100 ಯೂನಿಟ್ಸ್ ಆಗಿರ್ಲಿ, 100 ಯೂನಿಟ್ಸ್. ಸೊ ಆಗ ವೃತ್ತದ ವಿಸ್ತೀರ್ಣ ಸಮ ಪೈ ಆರ್ ಸ್ಕ್ವೇರ್. ಪೈ ಇಂಟು ಆರ್ ಅಂತ ಹೇಳಿದ್ರೆ 100 ಅಂತ ಕನ್ಸಿಡರ್ ಮಾಡಿದ್ದೇವೆ. 100 ಗುಣಿಸು 100 ಎಷ್ಟಾಯ್ತು? ಎ ಇಸ್ ಈಕ್ವಲ್ ಟು 100 ಗುಣಿಸು 100 ಅಂತ ಹೇಳಿದ್ರೆ 10,000 ಪೈ. ವೃತ್ತದ ವಿಸ್ತೀರ್ಣ 10,000 ಪೈ ಯೂನಿಟ್ಸ್ ಆಯ್ತು. ಪೈ ಸ್ಕ್ವೇರ್ ಯೂನಿಟ್ಸ್ 10,000 ಪೈ ಸ್ಕ್ವೇರ್ ಯೂನಿಟ್ಸ್ ನಷ್ಟು ವಿಸ್ತೀರ್ಣ ಇದೆ. ಇದು ಒರಿಜಿನಲ್ ಸರ್ಕಲ್. ಸೊ ವೃತ್ತದ ಪ್ರಶ್ನೆಯಲ್ಲಿ ಏನಿದೆ, ವೃತ್ತದ ತ್ರಿಜ್ಯವನ್ನ 1% ಹೆಚ್ಚು ಮಾಡಲಾಯಿತು. 1% ಹೆಚ್ಚು ಮಾಡಿದಾಗ ಒರಿಜಿನಲ್ ಇದ್ದಂತಹ ವೃತ್ತದ ವಿಸ್ತೀರ್ಣ 100 ಇತ್ತು. ಸೊ 100ರಲ್ಲಿ 1 ಜಾಸ್ತಿ ಮಾಡಿದಾಗ 101 ಆಯ್ತು. ಸೊ ಹಾಗಾಗಿ ಇಲ್ಲಿ ನ್ಯೂ ಸರ್ಕಲ್ ಏನು ಫಾರ್ಮುಲಾ ಆಯ್ತು, ಹೊಸ ವೃತ್ತ ಏನು ಇಲ್ಲಿ ರಚನೆ ಆಯ್ತು. ಸೊ ಅದರ ವಿಸ್ತೀರ್ಣ ತ್ರಿಜ್ಯದ ಅಳತೆ 100 ಯೂನಿಟ್ಸ್ ಆಯ್ತು, 100 ಯೂನಿಟ್ಸ್. ಸೊ ಇದರ ವಿಸ್ತೀರ್ಣ ನಮಗೆ ಬೇಕು 101 ತ್ರಿಜ್ಯದ ಅಳತೆ. 101 ಗುಣಿಸು ಪೈ ಮಾಡಿದ್ರೆ ಎಷ್ಟು ಬಂತು? ಇದನ್ನ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿದಾಗ ನಮಗೆ 10,201 ಪೈ ಬರ್ತದೆ. 10,201 ಪೈ ಸ್ಕ್ವೇರ್ ಯೂನಿಟ್ಸ್ ಇಷ್ಟು ಬರುತ್ತೆ. ಸೊ ಇಲ್ಲಿ ನೋಡಿ, ಇನಿಷಿಯಲ್ ಆಗಿ 10,000 ಸ್ಕ್ವೇರ್ ಯೂನಿಟ್ ಇತ್ತು, 10,000 ಪೈ ಸ್ಕ್ವೇರ್ ಯೂನಿಟ್ ಇತ್ತು. ಸೊ ಅದು 1% ಹೆಚ್ಚಳಾಗಿ 10,201 ಆಯ್ತು. ಸೊ ಹಾಗೆ ಅಲ್ಲಿ ಆದಂತಹ ಹೆಚ್ಚಳ ಎಷ್ಟಾಗಿದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? 10,201ರಿಂದ 10,000 ಮೈನಸ್ ಮಾಡ್ಬೇಕು. 10,201 ಮೈನಸ್ 10,000. ಸೊ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ 201 ಬಂತು. ಸೊ ಇದು ನೋಡಿ, ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಆದಂತಹ ಪ್ರತಿಶತ ಹೆಚ್ಚಳ, ವಿಸ್ತೀರ್ಣದಲ್ಲಿ ಆದಂತಹ ಪ್ರತಿಶತ ಹೆಚ್ಚಳ ಅಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ರೇಡಿಯಸ್. ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 201 ಇನ್ಕ್ರೀಸ್ ಆಗಿದೆ, 201 ಯೂನಿಟ್ಸ್ ಗಳಷ್ಟು ಇನ್ಕ್ರೀಸ್ ಆಗಿದೆ. ಇಷ್ಟರಲ್ಲಿ ಒರಿಜಿನಲ್ ಆಗಿ 10,000 ಯೂನಿಟ್ಸ್ ಗಳು ಇತ್ತು. 10,000 ಯೂನಿಟ್ಸ್ ಗಳಷ್ಟು ವಿಸ್ತೀರ್ಣ ಇತ್ತು, ಏರಿಯಾ ಇತ್ತು. ಸೊ ಅದರಲ್ಲಿ 201 ಯೂನಿಟ್ಸ್ ಗಳಷ್ಟು ಹೆಚ್ಚಾಗಿದೆ. ಹಾಗಿದ್ರೆ 100ರಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅನ್ನುವಂತ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ನಾವು ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ 0 ಕ್ಯಾನ್ಸಲ್ ಆಯ್ತು. 201 ಭಾಗಿಸು 100 ಮಾಡಿ ಇಲ್ಲಿ ಫೈನಲ್ ಆಗಿ ಉಳಿಯಿತು 201 ಭಾಗಿಸು 100. ಸೊ 201 ಭಾಗಿಸು 100 ಅಂತ ಮಾಡಿದ್ರೆ ನಮಗೆ 2.01 ಬರುತ್ತೆ. ಇದನ್ನ ಭಾಗಿಸಿದ್ರೆ 2.01. ಹಾಗಾಗಿ ಆಯ್ಕೆ ಸಿ 2.01 ಇದು ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಎ ಯ ಮಗ ಇ ಮತ್ತು ಬಿ ಯ ಮಗ ಡಿ, ಎ ಯ ಮಗಳು ಸಿಯು ಡಿ ಯನ್ನು ವಿವಾಹವಾಗಿದ್ದಾಳೆ. ಡಿಯು ಇಗೆ ಯಾವ ಸಂಬಂಧ ಹೊಂದಿದ್ದಾನೆ ಅನ್ನುವಂತ ಪ್ರಶ್ನೆ. ನೋಡಿ, ಇಂಗ್ಲಿಷ್ ವರ್ಷನ್ ನೋಡಿ, ಇ ಇಸ್ ದ ಸನ್ ಆಫ್ ಎ, and D is the son of B, and C is the daughter of A, and A is married to D. How D is related to E? So this question is related to blood relationship. So there are 5 people. There A, B, C, D, and E. There are 5 peoples in this given family tree. So ನಾವೇನ್ ಮಾಡ್ಬೇಕು, ಇದರಲ್ಲಿ ಒಟ್ಟು 5 ಜನ ಇದ್ದಾರೆ. 5 ಜನ ಇದ್ದಾರೆ. ಯಾರೆಲ್ಲ ಅಂತ ಹೇಳಿದ್ರೆ ಎ, ಬಿ, ಸಿ, ಡಿ ಮತ್ತು ಇ. ಸೊ ಇಲ್ಲಿ ನೋಡಿ, ಅವರು ಕೊಟ್ಟಂತಹ ಡೇಟಾವನ್ನ ಒಂದೊಂದಾಗಿ ನಾವು ಬರಿತಾ ಹೋಗೋಣ. ನೋಡಿ, ಇ ಅನ್ನುವಂಥದ್ದು, ಇಯು ಎ ಯ ಮಗ, ಸನ್ ಆಫ್ ಎ, ಇಯು ಎ ಯ ಮಗ ಅಂತ, ಸನ್ ಆಫ್ ಎ. ಸೊ ಹಾಗೆ ಡಿ ನೋಡಿ, ಡಿ ಅನ್ನುವಂಥದ್ದು ಬಿ ಯ ಮಗ, ಸನ್ ಆಫ್ ಡಿ. ಡಿ is a son of B. So next C ಅನ್ನುವಂಥದ್ದು ಸಿಯು ಹೌದು, ಎ ಯ ಮಗಳು ಸಿಯು ಡಿ ಯನ್ನ ವಿವಾಹವಾಗಿದ್ದಾಳೆ. ಎ ಯ ಮಗಳು ಸಿಯು ಡಿ ಯನ್ನ ವಿವಾಹ ಆಗಿದ್ದಾಳೆ. ಎ ಯ ಮಗಳು ಸಿ ಯಾರ ಮಗಳು? ಎ ಯ ಮಗಳು, ಡಾಟರ್ ಆಫ್ ಎ. ಸಿ ಎ ಯ ಮಗಳು, ಡಾಟರ್ ಆಫ್ ಎ.
ಡಾಟರ್ ಆಫ್ ಎ ನೋಡಿ. ಸೊ ಇಲ್ಲಿ ಡಾಟರ್ ಆಫ್ ಎ, ಡಾಟರ್ ಆಫ್ ಎ, ಸಿ ಡಾಟರ್ ಆಫ್ ಎ. ಸೊ ನೋಡಿ, ಸಿಯು ಡಿ ಅನ್ನ ವಿವಾಹ ಆಗಿದ್ದಾಳೆ. ಸಿಯು ಡಿ ಅನ್ನ ವಿವಾಹ ಆಗಿದ್ದಾಳಂತೆ. ಸೊ ಹಾಗಿದ್ರೆ ನಮಗೆ ಬೇಕಾಗಿರುವಂತಹ ರಿಲೇಶನ್ಶಿಪ್ ಯಾವುದು? ಡಿಯು ಹೀಗೆ ಯಾವ ರೀತಿಯ ಸಂಬಂಧ ಹೊಂದಿದೆ? ಸೊ ನಾನು ಈಗಾಗಲೇ ಒಂದು ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೂಡ ಹೇಳಿದ್ದೇನೆ. ಸೊ ನಾವು ಯಾವಾಗ್ಲೂ ಇಂಥ ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡುವಾಗ, ಸೊ ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಗೆ ನಾವು ಸಿಂಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಮೇಲ್ ಅನ್ನ ನಾವು ಸ್ಕ್ವೇರ್ ಬಾಕ್ಸ್ ಅಥವಾ ರೆಕ್ಟಾಂಗಲ್ ಬಾಕ್ಸ್ ಈ ತರ ಬಾಕ್ಸ್ ಇಂದ ಮೇಲ್ ಜೆಂಡರ್ ಅನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಹಾಗೆ ಇಲ್ಲಿ ಫಿಮೇಲ್ ಜೆಂಡರ್ ಅನ್ನ ಇಲ್ಲಿ ಸರ್ಕಲ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇಲ್ಲಿ ಇದ್ದಂತ ಪ್ರಶ್ನೆಯ ಪ್ರಕಾರ ಬರೀತಾ ಹೋಗಿ. ಸೊ ಆ ಒಂದು ಜನರೇಷನ್ ನ. ಸೊ ಅಂಡ್ ಒನ್ ಮೋರ್, ಸೊ ಇಲ್ಲಿ ಸಿಂಗಲ್ ಲೈನ್ ಈ ತರ ಒಂದು ವರ್ಟಿಕಲ್ ಲೈನ್ ಇದ್ರೆ, ಸಿಂಗಲ್ ವರ್ಟಿಕಲ್ ಲೈನ್ ಏನು ರೆಪ್ರೆಸೆಂಟ್ ಮಾಡ್ತದೆ? ಒಂದು ಜನರೇಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಸಿಂಗಲ್ ಲೈನ್ ಈ ತರ ಸಿಂಗಲ್ ಲೈನ್ ಇದ್ರೆ ಆ ಒಂದು ಜನರೇಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಬಟ್ ಇಲ್ಲಿ ಈ ತರ ವರ್ಟಿಕಲ್ ಸಿಂಗಲ್ ಲೈನ್ ಇದ್ರೆ ಅದು ಏನನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ರೆ, ಇದು ಸಿಬ್ಲಿಂಗ್ಸ್ ಅಂದ್ರೆ ಸಹೋದರ ಅಥವಾ ಸಹೋದರಿಯನ್ನ ರೆಪ್ರೆಸೆಂಟ್ ಮಾಡ್ತದೆ, ಈ ಸಂಬಂಧವನ್ನ ರೆಪ್ರೆಸೆಂಟ್ ಮಾಡ್ತದೆ. ಅದೇ ತರ ಈ ತರ ಡಬಲ್ ಲೈನ್ ಇದ್ರೆ, ಸೇಮ್ ಜನರೇಷನ್ ಅಲ್ಲಿ ಡಬಲ್ ಲೈನ್ ಇದ್ರೆ ಅದು ಏನನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ರೆ, ಇದು ಗಂಡ ಹೆಂಡತಿಯ ಸಂಬಂಧವನ್ನ ಇದು ಸೂಚಿಸ್ತದೆ. ಪತಿ ಮತ್ತು ಪತ್ನಿಯ ಸಂಬಂಧವನ್ನ ಸೂಚಿಸ್ತದೆ. ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ ಅನ್ನ ಇದು ತೋರಿಸ್ತದೆ. ಯಾಕಂದ್ರೆ ಎರಡು ಲೈನ್ ಗಳಿದಾವೆ ನೋಡಿ. ಸೊ ಇಲ್ಲಿ ಹೇಳಿರುವಂತಹ ಪ್ರಶ್ನೆಯ ಪ್ರಕಾರ ನೋಡಿ, ಇಲ್ಲಿ ಈ ಅನ್ನುವಂತಹ ವ್ಯಕ್ತಿ ಎಯ ಮಗ. ಸೊ ಮಗ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ಇದನ್ನ ಸ್ಕ್ವೇರ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಯಾಕಂತ ಹೇಳಿದ್ರೆ ಮೇಲ್. ಸೊ ಹಾಗಾಗಿ ಇಲ್ಲಿ ಎಯು ಎಯ ಮಗ ಇ. ಸೊ ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಎಯ ಮಗ ಇ ಮತ್ತು ಬಿಯ ಮಗ ಡಿ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಬಿಯ ಮಗ ಡಿ. ಸೊ ಇದು ಕೂಡ ಮೇಲ್ ಕ್ಯಾರೆಕ್ಟರ್, ಮಗ ಅಂತ ಹೇಳುವುದರಿಂದ ಬಿಯ ಮಗ ಡಿ. ಸೊ ನೋಡಿ, ಬಿಯ ಮಗ ಡಿ. ಎಯ ಮಗಳು ಸಿಯು ಡಿ ಅನ್ನ ವಿವಾಹವಾಗಿದ್ದಾಳೆ. ಎಗೆ ಇನ್ನೊಬ್ಳು ಮಗಳಿದ್ದಾಳೆ ಅಂದ್ರೆ ಇಲ್ಲಿ ಬರ್ತದೆ ನೋಡಿ. ಎಗೆ ಇನ್ನೊಬ್ಳು ಮಗಳು ಯಾರು? ಸಿ ಮಗಳಂತ ಹೇಳಿದ್ರೆ ಇಲ್ಲಿ ಫಿಮೇಲ್ ಕ್ಯಾರೆಕ್ಟರ್. ಸೊ ಹಾಗಾಗಿ ಇಲ್ಲಿ ಸರ್ಕಲ್ ಮಾಡ್ಲಾಗಿದೆ. ಸರ್ಕಲ್ ಎಯ ಇನ್ನೊಬ್ಳು ಮಗಳು ಸಿಯು ಡಿ ಅನ್ನ ವಿವಾಹವಾಗಿದ್ದಾಳೆ ಅಂದ್ರೆ ನಾವು ಯಾವಾಗ್ಲೂ ಪತಿ ಮತ್ತು ಪತ್ನಿಯ ಸಂಬಂಧಕ್ಕೆ ಡಬಲ್ ಲೈನ್ ಅನ್ನ ಸೂಚಿಸಬೇಕು. ಹಾಗಾಗಿ ಸಿಯು ಡಿ ಅನ್ನ ಮದ್ವೆ ಆಗಿದ್ದಾಳೆ. ಸೊ ಇವರು ಹಸ್ಬೆಂಡ್ ಅಂಡ್ ವೈಫ್, ಪತಿ ಮತ್ತು ಪತ್ನಿ. ಇಲ್ಲಿ ನಮಗೆ ಬೇಕಾಗಿರುವಂತದ್ದು ಡಿಯು ಹೀಗೆ ಯಾವ ಸಂಬಂಧವನ್ನ ಹೊಂದಿದೆ ಅಂದ್ರೆ ಇ ಮತ್ತು ಡಿ ಯ ಸಂಬಂಧ ನಮಗೆ ಬೇಕು. ಇ ಮತ್ತು ಡಿ ಯ ಸಂಬಂಧ ಬೇಕು. ಸೊ ಇಲ್ಲಿ ನೋಡಿ, ಇ ಮತ್ತು ಸಿ ಯಾರ ಮಕ್ಕಳು? ಎಯ ಮಕ್ಕಳು. ಎಯ ಇಬ್ರು ಮಕ್ಕಳು, ಒಬ್ಬ ಗಂಡು ಇ, ಇನ್ನೊಬ್ಳು ಹೆಣ್ಣು ಸಿ. ಇ ಮತ್ತು ಸಿ ಇವರು ಸಹೋದರರು ಅಂದ್ರೆ ಸಿಬ್ಲಿಂಗ್ಸ್. ಇವರಿಬ್ರು ಸಹೋದರರು ಇ ಮತ್ತು ಸಿ. ಈಗ ಬಿ ಅನ್ನುವಂತ ಇನ್ನೊಬ್ಬ ವ್ಯಕ್ತಿಯ ಮಗ ಡಿ ಅನ್ನ ಈ ಎನ ಮಗಳು ಸಿ ವಿವಾಹ ಆಗಿದ್ದಾಳೆ. ಹಾಗಾಗಿ ಇಲ್ಲಿ ಇವರಿಬ್ರು ಪತಿ ಪತ್ನಿಯರಾಯ್ತು. ಸೊ ಈ ಅಂದ್ರೆ ಈನ ಸಹೋದರಿ ಸಿ. ಈನ ತಂಗಿ ಅಥವಾ ಅಕ್ಕ ಸಿ ಆಗಿದ್ದಾಳೆ. ಸೊ ಹಾಗಾಗಿ ಇಲ್ಲಿ ಆ ಸಹೋದರಿಯ ಗಂಡ ಈ ಅನ್ನುವಂಥದ್ದು, ಈಯ ಸಹೋದರಿಯ ಗಂಡ ಏನಾಗ್ಬೇಕು ಈತನಿಗೆ? ಸಹೋದರಿಯ ಗಂಡ ಯಾವಾಗ್ಲೂ ಬ್ರದರ್ ಇನ್ ಲಾ ಅಥವಾ ಭಾವ. ಸಹೋದರಿಯ ಗಂಡ ಬ್ರದರ್ ಇನ್ ಲಾ ಅಥವಾ ಭಾವ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿರುವಂತಹ ಆಪ್ಷನ್ ಗಳಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇದೆ ನೋಡಿ. ಆಪ್ಷನ್ ಬಿ ಬ್ರದರ್ ಇನ್ ಲಾ ಆರ್ ಕನ್ನಡದಲ್ಲಿ ಭಾವ ಅಂತ ಹೇಳ್ಬೋದು. ಹಾಗಾಗಿ
ಇದು ಸರಿಯಾದಂತ ಉತ್ತರ. ನೋಡಿ, ಈ ತರ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಭೂಮಿಯನ್ನು ಆಹಾರ ಎಂದು ಕರೆದರೆ, ಆಹಾರವನ್ನು ಮರ ಎಂದು ಕರೆದರೆ, ಮರವನ್ನು ನೀರು ಎಂದು ಕರೆದರೆ, ನೀರನ್ನು ಪ್ರಪಂಚ ಎಂದು ಕರೆದರೆ, ಈ ಕೆಳಗಿನ ಯಾವುದು ಸೇಬು ಅಂದ್ರೆ ಆಪಲ್ ಅನ್ನ ಬೆಳೆಸುತ್ತದೆ? ಸೊ ಇದು ಒಂದು ಕೋಡಿಂಗ್ ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪ್ರಶ್ನೆ. ನೋಡಿ, ಯಾವುದೋ ಒಂದು ಲ್ಯಾಂಗ್ವೇಜ್ ನ ಪ್ರಕಾರ ಭೂಮಿಯನ್ನ ಆಹಾರ ಅಂತ ಕರೆದಿದ್ದಾರಂತೆ. ಭೂಮಿಯನ್ನ ಆಹಾರ ಅಂತ ಕರೆದಿದ್ದಾರೆ. ಆಹಾರವನ್ನ ಮರ ಅಂತ ಕರೆದಿದ್ದಾರೆ. ಮರವನ್ನ ನೀರು ಅಂತ ಕರೆದಿದ್ದಾರಂತೆ. ನೀರನ್ನ ಪ್ರಪಂಚ ಅಂತ ಕರೆದಿದ್ದಾರಂತೆ. ಪ್ರಪಂಚ. ಸೊ ಹಾಗಿದ್ರೆ ಇಲ್ಲಿ ಅವರು ಕೇಳಿರುವಂತಹ ಪ್ರಶ್ನೆಯಲ್ಲಿ ಈ ಕೆಳಗಿನ ಯಾವುದು ಸೇಬು ಅಂದ್ರೆ ಆಪಲ್ ಸೇಬನ್ನ ಬೆಳೆಸುತ್ತದೆ? ಸೇಬು ಯಾವ್ದ್ರಲ್ಲಿ ಆಗ್ತದೆ? ಸೇಬು ಮರದಲ್ಲಿ ಆಗ್ತದೆ. ಸೊ ಇದು ನಮಗೆ ಗೊತ್ತಿದೆ, ಸೇಬು ಆಗುವಂತದ್ದು ಮರದಲ್ಲಿ. ಸೊ ಹಾಗಾಗಿ ನೋಡಿ, ಇಲ್ಲಿ ಭೂಮಿಯನ್ನ ಆಹಾರವನ್ನ ಮರವನ್ನ ನೀರಂತ ಕರೆದಿರುವುದರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮರವನ್ನ ನೀರಂತ ಕರೆಯಲಾಗಿರೋದ್ರಿಂದ ಸೊ ಇಲ್ಲಿ ಮರವನ್ನ ನೀರು, ಇಲ್ಲಿ ಸೇಬು ಮರದಲ್ಲಿ ಆಗುವಂತದ್ದು, ಈ ಮರವನ್ನ ಬೆಳೆಸುವಂತದ್ದು ನೀರು. ಮರ ಬೆಳೆಯಲಿಕ್ಕೆ ನೀರು ಅವಶ್ಯಕ. ಹಾಗಾಗಿ ಸೇಬು ಮರವನ್ನ ಬೆಳೆಸಿದ್ರೆ ಅದು ಸೇಬನ್ನ ಬೆಳೆಸಿದ ಹಾಗೆ, ಮರವನ್ನ ಬೆಳೆಸಿದ್ರೆ ಅದು ಸೇಬು, ಆ ಮರದಲ್ಲಿ ಸೇಬನ್ನ ಬೆಳೆಸಿದ ಹಾಗೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ನೀರಾಗ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ನೀರು. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಕೆಸೆಟ್ 2011 ಸಂಕೇತ ಬಳಸಿ LUHX3122 ಎಂದು ಬರೆದರೆ ಟ್ರೀ 4233 ಸಂಕೇತ ಬಳಸಿ ಹೇಗೆ ಬರೆಯಬಹುದು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇದು ಕೂಡ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಕೆಸೆಟ್ 2011 KSET 2011 ಅನ್ನ ಒಂದು ಸಂಕೇತಾಕ್ಷರವನ್ನ ಬಳಸಿ LUHX3122 ಅಂತೇಳಿ ಬರೆದಿದ್ದಾರೆ. ಸೊ ಅದೇ ತರ ಇಲ್ಲಿ ಟ್ರೀ ಅನ್ನುವಂತಹ ಪದ ಮತ್ತೆ 4233 ಈ ಒಂದು ಲೆಟರ್ ಅನ್ನ ಯಾವ ತರ ಬರಿಬಹುದು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಕೆ ಆದ ನಂತರ ಒಂದು ಅಕ್ಷರ ಮುಂದಕ್ಕೆ, ಕೆ ಆದ ನಂತರ ಬರುವಂತ L. ಸೊ ನೆಕ್ಸ್ಟ್ ಎಸ್ ಆದ ನಂತರ PQRSTUV. ಸೊ ಇಲ್ಲಿ ಎಸ್ ನ ಬದಲಿಗೆ ಯು ಬಂದಿದೆ, ಇಲ್ಲಿ ಯು ಬಂದಿದೆ. ಸೊ ಹಾಗಾಗಿ STU. ಸೊ ಹಾಗಾಗಿ ಎರಡು ಅಕ್ಷರವನ್ನ ಸೇರಿಸಲಾಗಿದೆ. ಸೊ ಹಾಗೇನೆ ಇಲ್ಲಿ ಇ ನ ಬದಲಿಗೆ ಎಚ್ ಬರಲಾಗಿದೆ. ಹಾಗೇನೆ ಇಲ್ಲಿ 3 ಅಕ್ಷರವನ್ನ ಸೇರಿಸಿದರೆ ಅಂತ ಹೇಳ್ಬೋದು. ಸೊ ಹಾಗೇನೆ ಇಲ್ಲಿ ಟಿ ನ ಬದಲಿಗೆ ಎಕ್ಸ್ ಬಂದಿದೆ. ಹಾಗಾಗಿ 4 ಅಕ್ಷರವನ್ನ ಸೇರಿಸಲಾಗಿದೆ. ಸೊ ಹಾಗೇನೆ ಇಲ್ಲಿ 2ರ ಬದಲಿಗೆ +1 ಮಾಡಲಾಗಿದೆ, 0ದ ಬದಲಿಗೆ +1 ಮಾಡಲಾಗಿದೆ, ಹಾಗೇನೆ 1ರ ಬದಲಿಗೆ +1 ಈ ತರ ಮಾಡಿ 3122 ಅನ್ನ ಬರೆಯಲಾಗಿದೆ. ಸೊ ಇದೇ ತರ ನಾವು ಬರ್ಕೊಳ್ಬೇಕು, +1 +2 +3 +4 ಇದು ಲೆಟರ್ಗೆ. ಸೊ ಹಾಗೇನೆ ಇಲ್ಲಿ ನಂಬರಿಗೆ +1 ಮಾಡಿ ಇದನ್ನ ಬರೆಯಲಾಗಿದೆ ನೋಡಿ. ಸೊ ಇಲ್ಲಿ ಟಿ ಆದ ನಂತರ ಒಂದು ಅಕ್ಷರ ಮುಂದಕ್ಕೆ ಅಂತ ಹೇಳಿದ್ರೆ, ಟಿ ಆದ ನಂತರ ಬರುವಂತದ್ದು ಯು. ಯು ಆದ ನಂತರ ನೆಕ್ಸ್ಟ್ ಲೆಟರ್ ಏನಿದೆ, ಆರ್ ನ ಬದಲಿಗೆ ಇಲ್ಲಿ ಬರುವಂತದ್ದು 2 ಲೆಟರ್ ಮುಂದಕ್ಕೆ ಅಂತ ಹೇಳಿದ್ರೆ HT. ಸೊ ನೆಕ್ಸ್ಟ್ ಇಲ್ಲಿ ಇ ನ ಬದಲಿಗೆ ಇಲ್ಲಿ 3 ಅಕ್ಷರ ಮುಂದಕ್ಕೆ ಅಂತ ಹೇಳಿದ್ರೆ EFGH ಅಂತ ಹೇಳಿದ್ರೆ H ಬಂತು. ಸೊ ಇಲ್ಲಿ ಇನ್ನೊಂದ್ಸಲ ಇ ಇದೆ, ಸೊ H ಬಂತು. ಸೊ ನೆಕ್ಸ್ಟ್ 4 ಆದ ನಂತರ ಒಂದು ಅಕ್ಷರ ಮುಂದಕ್ಕೆ ಅಂತ ಹೇಳಿದ್ರೆ 5. ಸೊ 2 ಆದ ನಂತರ ಒಂದು ಅಕ್ಷರ ಮುಂದಕ್ಕೆ 3. ಸೊ 3 ಆದ ನಂತರ ಒಂದು ಅಕ್ಷರ ಮುಂದಕ್ಕೆ ಅಂದ್ರೆ 4. ಇಲ್ಲಿ 3 ಆದ ನಂತರ ಒಂದು ಅಕ್ಷರ ಮುಂದಕ್ಕೆ ಅಂತ ಹೇಳಿದ್ರೆ 4. ಸೊ ಹಾಗಾಗಿ UTHH5344. ಸೊ ಈ ತರ ಬಂದಿದೆ. ಸೊ ಇಲ್ಲಿ ಎಲ್ಲಿ ಆಪ್ಷನ್ ಇದೆ ಅಂತ ಹೇಳಿದ್ರೆ ಆಪ್ಷನ್ ಎ ಅಲ್ಲಿ ಇದಕ್ಕೆ ಆನ್ಸರ್ ಇದೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 0, 2, 6, 12 and 10 ಈ ಶ್ರೇಣಿಯಲ್ಲಿ 10ನೇ ಸಂಖ್ಯೆ ಯಾವುದು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿದರೆ 10th ನಂಬರ್, ಫೈಂಡ್ ದ 10th ನಂಬರ್ ಇನ್ ದ ಸೀರೀಸ್, 10th ಟರ್ಮ್ ಇನ್ ದ ಸೀರೀಸ್. ಸೊ ನೋಡಿ, ಈ ಸೀರೀಸ್ ಅನ್ನ ಗಮನಿಸಿ. ಸೀರೀಸ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ.
ಇಲ್ಲಿ ಒಂದು ಎಡಿಷನ್ ಅನ್ನ ಮಾಡಿರ್ಬೇಕು ಅಥವಾ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿರ್ಬೇಕು. 0, 2, 6, 12, 10 ಸೊ ಅಪ್ ಟು ಇಲ್ಲಿ 10th ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ 0 ಆದ ನಂತರ 2 ಬಂದಿದೆ, ಡಿಫರೆನ್ಸ್ ಎಷ್ಟಾಯ್ತು? 0 ಮತ್ತು 2 ನ ಡಿಫರೆನ್ಸ್ +2 ಆಯ್ತು. ಇದಾದ ನಂತರ ಇಲ್ಲಿ 2 ಆದ ನಂತರ 6 ಬಂದಿದೆ, ಡಿಫರೆನ್ಸ್ ಎಷ್ಟಾಯ್ತು? 4 ಬಂತು. ಸೊ 6 ಆದ ನಂತರ ಇಲ್ಲಿ 12 ಬಂದಿದೆ, ಡಿಫರೆನ್ಸ್ ಎಷ್ಟಾಯ್ತು? 6 ಆಯ್ತು. ಸೊ ಇದಾದ ನಂತರ 10 ಬಂತು, 10 ಆದ ನಂತರ ಡಿಫರೆನ್ಸ್ ಎಷ್ಟಾಯ್ತು? ಇಲ್ಲಿ ನೋಡಿ 10 ಆದ ನಂತರ -2 ಆಯ್ತು. ಹೌದು, -2 ಆಯ್ತು. ಸೊ ಈ ಒಂದು ಪ್ಯಾಟರ್ನ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು. ನೋಡಿ, +2 +4 +6 ಆ ನಂತರ ಪುನಃ -2 -4 -6 ಸೊ ಈ ಒಂದು ಪ್ಯಾಟರ್ನ್ ಅಲ್ಲಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ -2 10 ಆದ ನಂತರ ಇಲ್ಲಿ -2 ಬಂತು. ನೆಕ್ಸ್ಟ್ ಬರುವಂತದ್ದು -4. ಸೊ -4 ಮಾಡಿದ್ರೆ ನೆಕ್ಸ್ಟ್ ಬರುವಂತದ್ದು 10 -4 ಅಂತ ಹೇಳಿದ್ರೆ 6 ಬರುತ್ತೆ. ಸೊ 6 ಆದ ನಂತರ 6ರಿಂದ -2 ಮಾಡಬೇಕು. 6ರಿಂದ -2 ಮಾಡಿದ್ರೆ ಎಷ್ಟು ಬಂತು? 6ರಿಂದ -2 ಮಾಡಿದ್ರೆ 4 ಬಂತು. 6ರಿಂದ -4 ಮಾಡಿದ್ರೆ -2 ಮಾಡಿದ್ರೆ 4 ಮಾಡ್ಬೇಕು ಅಂದ್ರೆ ಹೇಳಿದ್ರೆ ಇಲ್ಲಿ 2 ಬಂತು. ಹೌದು, ಸಾರಿ, 2 ಬಂತು. 6ರಿಂದ -4 ಮಾಡ್ಬೇಕಲ್ವಾ? ಸೊ ಹಾಗಾಗಿ ಇಲ್ಲಿ 2 ಬಂತು. ನೆಕ್ಸ್ಟ್ 2 ನಂತರ ನೆಕ್ಸ್ಟ್ ಪ್ಲಸ್ ಆಗ್ತದೆ. ನೋಡಿ, ಇಲ್ಲಿ ಪ್ಲಸ್, ಇಲ್ಲಿ 2ಗೆ ನಾವು +2 ಮಾಡಬೇಕು. 2 + 2 ಮಾಡಿದ್ರೆ 4 ಆಯ್ತು. 4 ಆದ ನಂತರ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು? +4 ಮಾಡ್ಬೇಕು. +2ಗೆ 0ಗೆ 2 ಮಾಡಿದ್ರೆ +4 ಆಯ್ತು. ಸೊ 6 ಮಾಡಬೇಕು. ಸೊ ಎಷ್ಟಾಯ್ತು? 2 6. ನೆಕ್ಸ್ಟ್ 6ಗೆ +6 ಮಾಡಿದ್ರೆ 12 ಆಯ್ತು. ಸೊ ಈ ತರ ಸೀರೀಸ್ ಯಾವ ತರ ಬರ್ತದೆ ಅಂತ ಹೇಳಿದ್ರೆ 0, 2, 6, 12, 10 ಆದ ನಂತರ ಬರುವಂತದ್ದು 6 -4 ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ -4 6 ಮಾಡಬೇಕು. ಸೊ ಹಾಗೆ 0 ಬಂತು. 0ಕ್ಕೆ ನೆಕ್ಸ್ಟ್ +2 ಮಾಡಬೇಕು. 2 ಬಂತು. 2 ಆದ ನಂತರ +4 ಮಾಡಬೇಕು. 6 ಬಂತು. 6 ಆದ ನಂತರ +6 ಮಾಡಬೇಕು. 12 ಬಂತು. ಸೊ ಇಲ್ಲಿ ನಂಬರ್ ನೋಡಿ, 1, 2, 3, 4, 5, 6, 7, 8, 9, 10. ಸೊ ಇದು 10th ಟರ್ಮ್. ಸೊ 12 ಅನ್ನುವಂಥದ್ದು 10th ಟರ್ಮ್. ಹಾಗಾಗಿ ಇಲ್ಲಿ ನಂಬರ್ ನೋಡಿ, 12th ನಂಬರ್ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ನಂಬರ್ 12. ಸೊ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ನೋಡಿ, ಆನ್ಸರ್ ಅಲ್ಲಿ ಎಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ 12 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ವಿ ಆರ್ ಕಮಿಂಗ್ ಎಂಬುದನ್ನ ಸಂಕೇತ ಬಳಸಿ YGCTGEQKPI ಎಂದು ಬರೆದರೆ FCPIGTCJGCF ಅನ್ನ ಸಂಕೇತ ಬಳಸಿ ಯಾವ ತರ ಬರಿಬಹುದು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿರುವಂತದ್ದು. ನೋಡಿ, ಇಲ್ಲಿ ವಿ ಆರ್ ಕಮಿಂಗ್. ಸೊ ಇದು ಒನ್ಸ್ ಅಗೇನ್ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆ. ವಿ ಆರ್ ಕಮಿಂಗ್. ಸೊ ಇದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ಕೊಳ್ಳಿ. ಇಲ್ಲಿ ಸ್ಮಾಲ್ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ವಿ ಆರ್ ಕಮಿಂಗ್ ಅನ್ನುವಂತಹ ಒಂದು ವರ್ಡ್ ಅನ್ನ ಸಂಕೇತವನ್ನ ಬಳಸಿ ಯಾವ ತರ ಬರೆದಿದ್ದಾರೆ ಅಂತ ಹೇಳಿದ್ರೆ YGCTGEQOKPI. ಸೊ ಈ ತರ ಬರ್ದಿದ್ದಾರೆ. ಸೊ ನೆಕ್ಸ್ಟ್ ನಾವು FCPIGTCJGCF ಅನ್ನ ನಾವು ಬರಿಬೇಕು. ಸೊ ಯಾವ ತರ ಬರಿಬೇಕಂತ ಹೇಳಿ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ವಿ ಆದ ನಂತರ ವೈ ಬಂದಂದ್ರೆ +2 ಅಕ್ಷರವನ್ನ ಸೇರಿಸಲಾಗಿದೆ. ನೋಡಿ, ಇ ಆದ ನಂತರ ಎಫ್ ಬರಬೇಕಿತ್ತು. ಜಿ ಬಂದ್ರೆ +2 ಅಕ್ಷರ. ಎ ಆದ ನಂತರ ಬಿ +C ಇಲ್ಲಿ +2 ಅಕ್ಷರ. ಸೊ ಈ ತರ +2 ಸೊ ಈ ತರ ಅಕ್ಷರವನ್ನ ಸೇರಿಸಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಕೂಡ ನಾವು ಇದೇ ತರ FCPIGTCJGCF ಈ ಲೆಟರ್ಸ್ ಗೆ ಕೂಡ ಮುಂದಿನ 2 ಅಕ್ಷರವನ್ನ ಸೇರಿಸಿ ಬರಿಬಹುದು. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಫ್ ಗೆ ನೋಡಿ, ಎಫ್ ಗೆ ಸೇರಿಸಿ, ಸೊ ಇಲ್ಲಿ ಸೇರಿಸಿ ಬರೆಯಲ್ಲ. ನೋಡಿ, ಸೇರಿಸಿ ಬರೆದ್ರೆ ಇಲ್ಲಿ ಯಾವುದೇ ಆಯ್ಕೆ ಇಲ್ಲಿ ಬರುವುದಿಲ್ಲ. ನೋಡಿ, ಸೇರಿಸಿ ಇಲ್ಲಿ ಯಾವುದೇ ಆಯ್ಕೆ ಇಲ್ಲ. ಇಲ್ಲಿ FC ಗೆ ನಾವು ಸೇರಿಸಿ ಬರಬೇಕಿದ್ರೆ, ಸೊ ಎಫ್ ಆದ ನಂತರ ಇ ಎಫ್
ಜಿ, ಈ ಎಫ್ ಗೆ ಎರಡು ಅಕ್ಷರವನ್ನು ಸೇರಿಸಿದ್ರೆ ಎಫ್ ಆದ ನಂತರ ಜಿ ಎಚ್ ಬರಬೇಕಿತ್ತು. ಸೊ ಇಲ್ಲಿ ಎಚ್ ಇಲ್ಲ ನೋಡಿ, ಎಚ್ ಇಲ್ಲ. ಸೊ ಹಾಗಾಗಿ ಎರಡು ಅಕ್ಷರ ಹಿಂದಕ್ಕೆ ಬರ್ದಿರೋ ನೋಡಿ. ಹೌದು. ಸೊ ಇಲ್ಲಿ ಎಫ್ ನ ಬದಲಿಗೆ ಇಲ್ಲಿ ನೋಡಿ, ಇಲ್ಲಿ ಹೌದು ಡಿ ಅನ್ನುವಂತ ಒಂದು ಅಕ್ಷರ ಇದೆ. ಸೊ ಹಾಗಾಗಿ ನೋಡಿ ಇದು ಆಗುತ್ತೆ ನೋಡಿ. ಹೌದು, ಡಿ ಹೌದು. ಸಿ ಗೆ ಹಿಂದಕ್ಕೆ ಎರಡು ಬರೆದು ಸಿ, ಹೌದು, ಎ ಅನ್ನ ಬರೆಯಲಾಗಿದೆ. ಹಾಗೇನೆ ಇಲ್ಲಿ ಪಿ ನ ಬದಲಿಗೆ ಹಿಂದಕ್ಕೆ ಎರಡು ಅಕ್ಷರ ಬರೆಯಲಾಗಿದೆ. ಸೊ ಆತರ ಎರಡು ಅಕ್ಷರವನ್ನ ಹಿಂದಕ್ಕೆ ಬರೆಯಲಾಗಿದೆ. ಸೊ ಇಲ್ಲಿ ಮುಂದಕ್ಕೆ ಬರ್ತಾ ಇಲ್ಲ. ಸೊ ಇದಂತ ಪ್ರಶ್ನೆಯನ್ನು ಕೂಡ ಸರಿಯಾಗಿ ನೀವು ಅಬ್ಸರ್ವ್ ಮಾಡಬೇಕು. ಆಪ್ಷನ್ ಅಲ್ಲಿ ನೋಡ್ಕೊಳ್ಬೇಕು ಒಂದ್ಸಲ, ಆಪ್ಷನ್ ಅಲ್ಲಿ ಇದೆಯೇ ಇಲ್ವಾ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಇರುವಂತಹ ಆಪ್ಷನ್ ಅನ್ನ ನೀವು ಟ್ರೈ ಮಾಡ್ಬೇಕು, ಒಂದೊಂದು ಆಪ್ಷನ್ ಅನ್ನ ಟ್ರೈ ಮಾಡ್ತಾ ಹೋಗ್ಬೇಕು ನೋಡಿ. ಸೊ ಇಲ್ಲಿ ಎರಡು ಅಕ್ಷರವನ್ನು ಹಿಂದಕ್ಕೆ ಬರಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಏನಾಗ್ತದೆ ಅಂತ ಹೇಳಿದ್ರೆ ಡೇಂಜರಸ್ ಎಹೆಡ್. ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಈ ಒಂದು ಕೋಡಿಂಗ್ ಪ್ರಕಾರ ಈ ತರ ಬರ್ದಿದ್ದಾರೆ. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಒಂದು ವಸ್ತುವಿನ ಬೆಲೆ ಮೊದಲು 25% ಇಳಿದು ಮತ್ತೆ 33.1% ಏರಿತು. ಬೆಲೆಯಲ್ಲಿನ ಹೆಚ್ಚಳ ಮೂಲ ಬೆಲೆಯೊಂದಿಗೆ ಎಷ್ಟಾಯ್ತು ಅಂತ ಹೇಳಿ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ ನೋಡಿ. ಪ್ರಶ್ನೆಯನ್ನ ಗಮನಿಸಿ. ವಸ್ತುವಿನ ಮೂಲ ಬೆಲೆ 100% ಆಗಿರ್ಲಿ. ವಸ್ತುವಿನ ಮೂಲ ಬೆಲೆ 100% ಆಗಿರ್ಲಿ. 100% ಆಗಿರ್ಲಿ. 25% ಇಳಿದಾಗ, 25% ರೇಟ್ ಕಡಿಮೆ ಆದಾಗ ಏನಾಯ್ತು, ಅದರ ಬೆಲೆ 100% ಇದ್ದದ್ದು 75% ಆಯ್ತು. 75% ಆಯ್ತು. ಪುನಃ 33% ಏರಿಕೆ. 33% ಏರಿಕೆ ಅಂತ ಹೇಳಿದ್ರೆ, ಸೊ ಇಲ್ಲಿ 33.1% ಅದನ್ನ ನಾವು ವಿಷಮ ಭಿನ್ನರಾಶಿ, ಇಲ್ಲಿ ಮಿಶ್ರ ಭಿನ್ನರಾಶಿ ಇದನ್ನ ವಿಷಮ ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಬೇಕು. ಸೊ ಏನಾಯ್ತು ಇಲ್ಲಿ, ಸೊ ಇಲ್ಲಿ 3 ಇದನ್ನ ಮಲ್ಟಿಪ್ಲೈ ಮಾಡಿ +1 ಮಾಡಬೇಕು. 3 ಮೂಲೆ 90 +1 ಅಂತ ಹೇಳಿದ್ರೆ 100/3 ಅಂತ ಇದೆ ವಿಷಮ ಭಿನ್ನರಾಶಿ ರೂಪದಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ 100 ಇದ್ದ ಬೆಲೆ, ವಸ್ತುವಿನ ಮೂಲ ಬೆಲೆ ಅದು ಎಷ್ಟು % ಇನ್ಕ್ರೀಸ್ ಆಗಿ 33.1% ಅಂತ ಹೇಳಿದ್ರೆ 100/3 ಇಷ್ಟು ಇನ್ಕ್ರೀಸ್ ಆಗಿ ಒಮ್ಮೆ ಇಳಿತು. ಸೊ ಹಾಗಿದ್ರೆ ಈ 75% ಇದ್ದದ್ದು ಎಷ್ಟು ಇಳಿಕೆ ಆಯ್ತು ಅನ್ನಂತ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ. ಇದನ್ನ ಎಕ್ಸ್ ಅಂತ ತೆಗೊಳ್ಬಹುದು. ಸೊ ಇಲ್ಲಿ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ. ಎಕ್ಸ್ ಇಂಟು 100 ಈಕ್ವಲ್ ಟು ಎಕ್ಸ್ ಇಂಟು 100 ಎಕ್ಸ್ ಇಂಟು 100 ಈಕ್ವಲ್ ಟು 100. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಡಿನೋಮಿನೇಟರ್ಗೆ ಹೋಗುತ್ತೆ. ಇಲ್ಲಿ ಡಿನೋಮಿನೇಟರ್ ಅಲ್ಲಿ ಇರುವಂತದ್ದು ನ್ಯೂಮರೇಟರ್ಗೆ ಹೋಗುತ್ತೆ. 100/3 ಗುಣಿಸು 75. ಸೊ ಈ ತರ ಮಾಡ್ಬೇಕು. ಸೊ ಇದನ್ನ ಮಾಡಿ ನೋಡಿ. ಸೊ ಇಲ್ಲಿ 75 ಮತ್ತು 3 ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ 23 3 25. ಸೊ ಇಲ್ಲಿ ಉಳಿದಂತದ್ದು ಇಲ್ಲಿ 100 ಗುಣಿಸು, ಹೌದು ಇಲ್ಲಿ 100 ಗುಣಿಸು, ಹೌದು ಇಲ್ಲಿ ಇನ್ನು ಮಲ್ಟಿಪ್ಲೈ, ಹೌದು ಇಲ್ಲಿ 100 ಇದೆ. ಸೊ ಇಲ್ಲಿ ಕೂಡ 100 ಇದೆ ಅಲ್ವಾ. ಸೊ ಹಾಗಾಗಿ ಈ 100ಕ್ಕೆ 100 ಹೋಯ್ತು. ಉಳಿದಂತದ್ದು 25 ರೂಪಾಯಿ. 75 ರೂಪಾಯಿ ಇದ್ದದ್ದು ಅದು ಹೆಚ್ಚಾಗಿ 25 ರೂಪಾಯಿ ಹೆಚ್ಚಾಗಿ. ಸೊ ನೋಡಿ, ಇಲ್ಲಿ +25 ಬಂದು 25 ರೂಪಾಯಿ ಹೆಚ್ಚಾಗಿದೆ ಅಂತ ಬಂದಿದೆ ಅಲ್ವಾ. ಸೊ ಹಾಗಾಗಿ +25 ಹೆಚ್ಚಳ ಆಗಿ ಎಷ್ಟಾಯ್ತು ಅಂತ ಹೇಳಿದ್ರೆ ಅದು 100 ರೂಪಾಯಿ ಆಯ್ತು. ಸೊ ಹಾಗಾಗಿ ಇಲ್ಲಿ ಮೂಲ ಬೆಲೆ ಸೊ ಹೆಚ್ಚಾಗಿ ಎಷ್ಟಾಯ್ತು, 100 ರೂಪಾಯಿ ಆಯ್ತು. ಸೊ ಇಲ್ಲಿ ಮೂಲ ಬೆಲೆ ಇದ್ದದ್ದು 100%. ಇದು ಕೂಡ 100 ಇದೆ, ಹೆಚ್ಚಳ ಆಗಿ ಕೂಡ 100 ಇದೆ. ಇಲ್ಲಿ ಮೂಲ ಬೆಲೆ ಕೂಡ 100 ಇದೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. ಸೊ ಇಲ್ಲಿ ಆದಂತ ಹೆಚ್ಚಳ 100 - 100 0%. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 18ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ 0%, ಅಂದ್ರೆ 0. ಇಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ ನೋಡಿ. ಒಂದು ಹಾಸ್ಟೆಲ್ನ 10 ಹುಡುಗರ ಸರಾಸರಿ ವಯಸ್ಸು 14 ವರ್ಷ. ಒಬ್ಬ ಹೊಸ ಹುಡುಗನ ದಾಖಲಾತಿಯಿಂದ ಸರಾಸರಿ ವಯಸ್ಸು 1 ವರ್ಷ ಕಡಿಮೆಯಾಯಿತು. ಹೊಸ ಹುಡುಗನ ವಯಸ್ಸು ಎಷ್ಟು? ಸೊ ಒಂದು ಹಾಸ್ಟೆಲ್ನ ಹುಡುಗರ
10 ಹುಡುಗರ ಸರಾಸರಿ ವಯಸ್ಸು 14 ವರ್ಷ ಅಂತೆ. ಒಬ್ಬ ಹುಡುಗ ಹೊಸದಾಗಿ ಅಡ್ಮಿಷನ್ ಆಗಿ ಅವರ ಸರಾಸರಿ ವಯಸ್ಸು 1 ವರ್ಷ ಕಡಿಮೆ ಆಯ್ತಂತೆ. 10 ವರ್ಷ ಇದ್ದದ್ದು 9 ವರ್ಷ ಆಯ್ತಂತೆ. ಸೊ ಹೊಸ ಹುಡುಗನ ವರ್ಷ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಇದು ಸರಾಸರಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ ನೋಡಿ. ಸೊ ನೋಡಿ ಇಲ್ಲಿ ಅವರು ಒಂದು ಹಾಸ್ಟೆಲ್ ನಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ, ಇಲ್ಲಿ ಮೂಲ ವಿದ್ಯಾರ್ಥಿಗಳ ಸಂಖ್ಯೆ 10 ಜನ ಇದ್ದಾರಂತೆ. ಅವರ ಎವರೇಜ್ ಅಂದ್ರೆ ಸರಾಸರಿ ವಯಸ್ಸು ಎಷ್ಟು? ಅವರ ಸರಾಸರಿ ವಯಸ್ಸು 14 ವರ್ಷ ಸರಾಸರಿ ವಯಸ್ಸು. ಸೊ ಒಬ್ಬ ಹುಡುಗನ ಸೇರ್ಪಡೆಯಿಂದ, ಹೊಸ ದಾಖಲಾತಿಯಿಂದ ಆ ಸರಾಸರಿ ವಯಸ್ಸು ಎವರೇಜ್ ಏಜ್ ಏನಿದೆ ಅದು 13ಕ್ಕೆ ಕುಸಿತದೆ, 13ಕ್ಕೆ ಇಳಿತದೆ ಎವರೇಜ್ ವಯಸ್ಸು. ಸೊ ನೋಡಿ, ಈಗ ಈ 10 ಹುಡುಗರ ಎವರೇಜ್ ಏಜ್ 14 ವರ್ಷ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಏನ್ ಮಾಡಿದ್ದೇವೆ, ಈ ಒಂದು ಎವರೇಜ್ ಅನ್ನ ಕಂಡುಹಿಡಬೇಕಿದ್ರೆ ನಾವು ಇಲ್ಲಿ 10 × 14 ಮಾಡಿದ್ರೆ ಇಲ್ಲಿ ಒಟ್ಟು ಏಜ್ ಸಿಗ್ತದೆ. 10 × 14 ಮಾಡಿದ್ರೆ ನಮ್ಗೆ 140 ಸಿಗುತ್ತೆ. 140 ಇದು ಹೊಸತಾಗಿ ಓಲ್ಡ್ ಹಾಸ್ಟೆಲ್ ನಲ್ಲಿ ಒಬ್ಬ ಹುಡುಗನ ಸೇರ್ಪಡೆಗಿಂತ ಮುಂಚೆ ಇದ್ದಂಥದ್ದು. ಸೊ ಹುಡುಗನ ಸೇರ್ಪಡೆಯ ನಂತರ ಹುಡುಗರ ಸಂಖ್ಯೆ ಎಷ್ಟಾಯ್ತು? ಒಬ್ಬ ಹುಡುಗನ ಸೇರ್ಪಡೆ ನಂತರ ಇಲ್ಲಿ 10 ಇದ್ದದ್ದು 1 ಸೇರಿ ಎಷ್ಟಾಯ್ತು? 11 ಆಯ್ತು. ಹುಡುಗರ ಸಂಖ್ಯೆ 11 ಆಯ್ತು. ಹಾಗಾಗಿ ಈಗ ಒಟ್ಟು ಆ ಒಂದು ಹಾಸ್ಟೆಲ್ ನಲ್ಲಿ ನ್ಯೂ ಅಡ್ಮಿಷನ್ ನಂತರ 11 ಜನ ಹುಡುಗರಿದ್ದಾರೆ. n = 11. ಸೊ ಹಾಗಾಗಿ ಅವರ ವಯಸ್ಸು 1 ವರ್ಷ ಕಡಿಮೆ ಆಯ್ತಂತೆ, ಎವರೇಜ್ ವಯಸ್ಸು. ಸೊ ಇಲ್ಲಿ 14 ಇದ್ದದ್ದು 13 ವರ್ಷ ಆಯ್ತು. 14 ಇದ್ದದ್ದು 1 ವಯಸ್ಸು 1 ವರ್ಷ ಕಡಿಮೆಯಾಗಿ 13 ವರ್ಷ ಆಯ್ತು. ಸೊ ಈಗ ನಾವು ಒಟ್ಟು ವರ್ಷವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ನಾವು ಸರಾಸರಿ ಮತ್ತೆ ಇಲ್ಲಿ ನಮಗೆ ಸರಾಸರಿ ಗೊತ್ತಿದೆ. ಸರಾಸರಿ 13, 1 ವರ್ಷ ಕಡಿಮೆಗೆ 13 ವರ್ಷ ಆಯ್ತು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಟ್ಟು ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 11. ಸೊ ಸರಾಸರಿ 13. ಸೊ ಒಟ್ಟು ವರ್ಷ ಎಲ್ಲ ಹುಡುಗರ ವಯಸ್ಸನ್ನ ನಾವು ಕೂಡಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11 × 13 ಮಾಡಿದ್ರೆ 143. ಬೇಕಿದ್ರೆ ಮಾಡಿ ನೋಡಿ, 143 ಬಂತು. ಸೊ ಈಗ ನಾವೀಗ ಕಂಡು ಹಿಡಿಬೇಕಾದಂತೇನು, ಆ ಒಂದು ಹುಡುಗ ಏನು ಅಡ್ಮಿಷನ್ ಆಗಿದ್ದಾನೆ, ಹೊಸದಾಗಿ ಅಡ್ಮಿಷನ್ ಆಗಿದ್ದಾನೆ, ಆತನ ಸೇರ್ಪಡೆಯಿಂದ 1 ವರ್ಷ ಕಡಿಮೆ ಆದ್ರೆ, ಸರಾಸರಿ ವಯಸ್ಸು ಕಡಿಮೆ ಆದ್ರೆ ಆ ಹೊಸ ದಾಖಲಾತಿ ಹೊಂದಿದಂತಹ ಹುಡುಗನ ವಯಸ್ಸು ಎಷ್ಟು? ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಈ ಹೊಸತರಿಂದ ಹಳೆಯ ವರ್ಷವನ್ನ ಮೈನಸ್ ಮಾಡಿಕೊಳ್ಬೇಕು. ಆಗ ಆ ಒಬ್ಬ ಹುಡುಗ ಹೊಸದಾಗಿ ಹೊಸದಾಗಿ ಅಡ್ಮಿಷನ್ ಆದಂತಹ ಹುಡುಗನ ವಯಸ್ಸು ನಮಗೆ ಸಿಗ್ತದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, 143 ಏನಿದೆ ಹೊಸ ಏಜ್, ಟೋಟಲ್ ಏಜ್ ಕ್ಯಾಲ್ಕುಲೇಷನ್ ಮಾಡಿ ಸಿಕ್ಕಿತು. ಸೊ ಅದರಿಂದ 140 ನಾವು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 143 ಮೈನಸ್ 140 ಅಂತ ಹೇಳಿದ್ರೆ 3 ವರ್ಷ. ಹಾಗಾಗಿ ಹೊಸದಾಗಿ ಯಾರು ಹುಡುಗ ಅಡ್ಮಿಷನ್ ಆಗಿದ್ದಾನೆ ಆತನ ವಯಸ್ಸು 3 ವರ್ಷಗಳು ಆಗಿವೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಯಲ್ಲಿದೆ ನೋಡಿ, 3 ವರ್ಷ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಕೋಷ್ಟಕದಿಂದ 15 ಗಂಟೆ ಮತ್ತು 29 ಗಂಟೆ ನಡುವೆ ಪ್ರತಿ ವಾರ ಟಿವಿ ವೀಕ್ಷಿಸುವ ಮಹಿಳೆಯರ ಪ್ರತಿಶತವನ್ನ ಲೆಕ್ಕ ಹಾಕಿ. From the following table, compute the percentage of women watching television between 15 hour and 29 hour per week. ಇಲ್ಲಿ ಡಾಟಾವನ್ನ ಟೇಬಲ್ ನ ರೂಪದಲ್ಲಿ ಕೊಡಲಾಗಿದೆ. 2 ಕಾಲಂಗಳಿದ್ದಾವೆ. ಪ್ರತಿ ವಾರ ಟಿವಿ ವೀಕ್ಷಣೆ ಗಂಟೆಗಳಲ್ಲಿ ಅದನ್ನ ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ಕಾಲಮ್ ಅಲ್ಲಿ, ಸೆಕೆಂಡ್ ಕಾಲಮ್ ಅಲ್ಲಿ ಮನೆ ಮಹಿಳೆಯರ ಸಂಖ್ಯೆ, ನಂಬರ್ ಆಫ್ ಹೌಸ್ ವೈಫ್ಸ್ ವಾಚಿಂಗ್ ಟೆಲಿವಿಷನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅವರು ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ 15 ರಿಂದ 29 ಗಂಟೆ, ಇಷ್ಟು ಗಂಟೆಯ ತನಕ ಟಿವಿಯನ್ನ ವೀಕ್ಷಿಸುವಂತಹ ಮಹಿಳೆಯರ ಪ್ರತಿಶತವನ್ನ ಕೇಳಿದ್ದಾರೆ. ಪರ್ಸೆಂಟೇಜ್ ಆಫ್ ಹೌಸ್ ವೈಫ್ ವಾಚಿಂಗ್ ಟೆಲಿವಿಷನ್ ಬಿಟ್ವೀನ್ 15 hour and 29 hour per week ಅಂತ ಕೇಳಿರುವಂತದ್ದು. ನೋಡಿ, ಸೊ ನಮಗೆ ಪರ್ಸೆಂಟೇಜ್ ಅನ್ನು ನಾವು ಕಂಡು ಹಿಡಬೇಕಿದ್ರೆ ನಮಗೆ ಮೊದಲು ಎಷ್ಟು ಮಹಿಳೆಯರು ಇದ್ದಾರೆ, ಒಟ್ಟು ಇರುವಂತಹ ಮಹಿಳೆಯರ ಸಂಖ್ಯೆ ನಮಗೆ ಗೊತ್ತಾಗಬೇಕು. ಸೊ ಅದನ್ನ ಏನ್ ಮಾಡಬೇಕು, ಇಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ಮಹಿಳೆಯರ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಮಹಿಳೆಯರ ಸಂಖ್ಯೆಯನ್ನು ನಾವು ಕೂಡಿಸ್ತಾ ಹೋಗ್ಬೇಕು. 19 ಪ್ಲಸ್ 35 66 ಕೆಳಗಡೆ 81 48 33 ಹಾಗೇನೆ 18. ಸೊ ಎಲ್ಲವನ್ನ ಕೂಡಿಸಿ, ಕೂಡಿದಾಗ ನಮಗೆ ಒಟ್ಟು ಮಹಿಳೆಯರ ಸಂಖ್ಯೆ 300 ಸಿಗ್ತದೆ. ಇವೆಲ್ಲವನ್ನ ಕೂಡಿಸಬೇಕು. ಸೊ ಇಲ್ಲಿ ಕೂಡಿದಾಗ ಒಟ್ಟು ಮಹಿಳೆಯರ ಸಂಖ್ಯೆ n ಸಮ ನಂಬರ್ ಆಫ್ ಹೌಸ್ ವೈಫ್ಸ್ ಇಸ್ 300. ಸೊ ಇಷ್ಟು ಸಿಕ್ಕಿತು. ಸೊ ಅವರು ಕೇಳಿರುವಂತದ್ದು
15ರಿಂದ 29 ಗಂಟೆಯ ನಡುವೆ ಇಷ್ಟು ಡ್ಯೂರೇಷನ್ ಟಿವಿಯನ್ನ ಟೆಲಿವಿಷನ್ ಅನ್ನ ವೀಕ್ಷಣೆ ಮಾಡುವಂತವ್ರು. ಸೊ ಇಲ್ಲಿ ನೋಡಿ ಈ ಟೇಬಲ್ ಅನ್ನ ಗಮನಿಸಿ. 15ರಿಂದ ಅಂದ್ರೆ ಇದು ಕಾಲಮ್ ಇಂದ ಸ್ಟಾರ್ಟ್ ಆಗ್ತದೆ. 15ರಿಂದ 19, 20ರಿಂದ 24, ಹಾಗೆ 25ರಿಂದ 29. ಸೊ ನಮಗೆ ಬೇಕಾಗಿರುವಂತದ್ದು 15ರಿಂದ 29 ಗಂಟೆಯ ನಡುವೆ. ಸೊ ಈ ಡೇಟಾವನ್ನ ನೋಡಿ 66, 81 ಅಂಡ್ 48 ಇದನ್ನ ಆಡ್ ಮಾಡ್ಕೊಳ್ಬೇಕು. ಸೊ ಇದನ್ನ ನೋಡಿ ಇಲ್ಲಿ ಮಾಡ್ತೇನೆ. ಸೊ ಅದನ್ನ ಆಡ್ ಮಾಡಿಕೊಂಡು ಸೊ ಟೋಟಲ್ ನಂಬರ್ ಇಂದ ನಾವು ಡಿವೈಡ್ ಮಾಡಿಕೊಂಡ್ರೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ ನೋಡಿ. ಸೊ ಇಲ್ಲಿ 66 ಪ್ಲಸ್ 81 ಪ್ಲಸ್ 48. ಸೊ ಇದು 15 hour to 29 hour. ಸೊ ಇಷ್ಟು ಗಂಟೆಗಳ ಕಾಲ ಟಿವಿಯನ್ನು ವೀಕ್ಷಣೆ ಮಾಡುವಂತಹ ಮಹಿಳೆಯರ ಸಂಖ್ಯೆ. ಸೊ ಇದನ್ನ ಕೂಡಿಸಿದಾಗ 66 ಪ್ಲಸ್ 81 ಪ್ಲಸ್ 48 ಮಾಡಿದಾಗ ನಮಗೆ ಎಲ್ಲವನ್ನ ಸಂಕಲನ ಮಾಡಿದಾಗ 195 ಬರ್ತದೆ ಟೋಟಲ್. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು, ಪರ್ಸೆಂಟೇಜ್ ಆಫ್ ವಿಮೆನ್ ವಾಚಿಂಗ್ ಟಿವಿ ಬಿಟ್ವೀನ್ 15 hour and 29 hour ಪರ್ ವೀಕ್. ಸೊ ಹಾಗಾಗಿ ನಮಗೆ 15ರಿಂದ 29 ಗಂಟೆಗಳ ಕಾಲ ಟಿವಿಯನ್ನ ವೀಕ್ಷಣೆ ಮಾಡುವಂತಹ ಮಹಿಳೆಯರ ಸಂಖ್ಯೆ 195. ಒಟ್ಟು ಇರುವಂತಹ ಮಹಿಳೆಯರ ಸಂಖ್ಯೆ 300. ಸೊ ಇಲ್ಲಿ ನಮಗೆ ಸಿಕ್ಕಿದೆ 300. ಸೊ ಇಂಟು 100, 100ರಲ್ಲಿ ಎಷ್ಟು? 300ರಲ್ಲಿ 195 ಜನ 15ರಿಂದ 29 ಗಂಟೆಗಳ ಕಾಲ ಟಿವಿಯನ್ನ ವೀಕ್ಷಣೆ ಮಾಡ್ತಾರೆ. ಹಾಗಿದ್ರೆ 100ರಲ್ಲಿ ಎಷ್ಟು ಜನ ಅಂತೇಳಿ. ಸೊ ಇಲ್ಲಿ ನೋಡಿ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ 2 0 ಇಲ್ಲಿ 0 ಹೋಯ್ತು. ಇಲ್ಲಿ 195 ಡಿವೈಡ್ ಬೈ 3 ಉಳಿಯಿತು. ಸೊ ನೋಡಿ 3 6 18, 3 18, ಸೊ 15 65. ಸೊ ಹಾಗಾಗಿ 65% ಅಂತೇಳಿ ಉತ್ತರ ಬಂದಿದೆ. ಸೊ ಹಾಗಾಗಿ ಪರ್ಸೆಂಟೇಜ್ ಆಫ್ ವುಮೆನ್ ವಾಚಿಂಗ್ ಟಿವಿ ಬಿಟ್ವೀನ್ 15 hour and 29 hour ಪರ್ ವೀಕ್ ಈಸ್ 65%. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ 65%. ಆಪ್ಷನ್ ಸಿ ಯಲ್ಲಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಒಂದು ವಿಶ್ವವಿದ್ಯಾನಿಲಯದ ಪಡೆದ ಯೋಜನೆ ಅನುದಾನಗಳ ಸರಾಸರಿ 5.56 ಕೋಟಿಯಾಗಿತ್ತು. ವಿಜ್ಞಾನ ವಿಭಾಗಗಳು ಮತ್ತು ಇತರ ವಿಭಾಗಗಳು ಪಡೆದ ಸರಾಸರಿ ಅನುದಾನ ಕೋಟಿ ರೂಪಾಯಿಗಳಲ್ಲಿ ಕ್ರಮವಾಗಿ 5.2 ಮತ್ತು 5.8 ಆಗಿತ್ತು. ವಿಜ್ಞಾನ ವಿಭಾಗದ ಫಲಾನುಭವಿಗಳು ಪ್ರತಿಶತ ಎಷ್ಟು? ಒಂದು ವಿಶ್ವವಿದ್ಯಾನಿಲಯ ಪಡೆದಂತಹ ಒಂದು ಅನುದಾನಗಳ ಓವರ್ ಆಲ್ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಸೇರಿ ಪಡೆದಂತಹ ಒಂದು ಅನುದಾನ 5.56 ಕೋಟಿಯಾಗಿತ್ತಂತೆ. ಅಂದ್ರೆ ಸರಾಸರಿ. ಸೊ ಎಲ್ಲಾ ವಿಭಾಗಗಳು ಪಡೆದಂತಹ ಒಂದು ಅನುದಾನದ ಸರಾಸರಿ 5.56 ಕೋಟಿಯಾಗಿತ್ತು. ವಿಜ್ಞಾನ ವಿಭಾಗಗಳು ಮತ್ತು ಇತರ ವಿಭಾಗಗಳು ಪಡೆದ ಸರಾಸರಿ ಅನುದಾನ ಅಂದ್ರೆ ಎವರೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಅದು ವಿಜ್ಞಾನ ವಿಭಾಗ ಪಡೆದಂತದ್ದು 5.2 ಕೋಟಿ. ಹಾಗೇನೆ ವಿಜ್ಞಾನ ವಿಭಾಗನ ಹೊರತುಪಡಿಸಿ ಉಳಿದ ವಿಭಾಗಗಳು ಒಂದು ಪಡೆದಂತಹ ಅನುದಾನದ ಸರಾಸರಿ ಅನುದಾನ 5.8 ಕೋಟಿ ಆಗಿತ್ತು. ಸೊ ಇಲ್ಲಿ ಇವರ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು, ಹಾಗಾದರೆ ವಿಜ್ಞಾನ ವಿಭಾಗದ ಫಲಾನುಭವಿಗಳು ಪ್ರತಿಶತ ಎಷ್ಟು ಅಂತೇಳಿ. ಸೊ ಇಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಸೈನ್ಸ್ ಸೆಕ್ಷನ್ ಅಂಡ್ ಅದರ್ ದನ್ ಸೈನ್ಸ್, ಸೊ ಈ ಸೆಕ್ಷನ್ಗಳು ಪಡೆದಂತಹ ಒಂದು ಅನುದಾನದ ಒಂದು ಪ್ರಮಾಣವನ್ನ ಕೊಟ್ಟಿದ್ದಾರೆ, ಸರಾಸರಿ ಪ್ರಮಾಣವನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದಷ್ಟು ಅಸಂಪ್ಷನ್ಸ್ ಗಳನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ವಿಜ್ಞಾನ ವಿಭಾಗದ ಪಡೆದಂತಹ ಅನುದಾನ ಇದೆ ಅದರ ಪ್ರತಿಶತ ಎಕ್ಸ್ ಆಗಿರ್ಲಿ. ವಿಜ್ಞಾನ ವಿಭಾಗ ಅಂದ್ರೆ ಸೈನ್ಸ್ ಸೆಕ್ಷನ್ ಪಡೆದಂತಹ ಒಂದು ಅನುದಾನದ ಒಂದು ಪ್ರತಿಶತ ಎಷ್ಟಾಗಿರ್ಲಿ? ಎಕ್ಸ್ ಆಗಿರ್ಲಿ. ಸೊ ಹಾಗೇನೆ ವಿಜ್ಞಾನ ವಿಭಾಗವನ್ನ ಹೊರತುಪಡಿಸಿ ಉಳಿದ ಡಿಪಾರ್ಟ್ಮೆಂಟ್ಗಳು ಸೊ ಪರ್ಸೆಂಟೇಜ್ ಆಫ್ ಬೆನಿಫಿಷರೀಸ್ ಅದರ್ ದೆನ್ ಸೈನ್ಸ್ ಅದರ್ ಡಿಪಾರ್ಟ್ಮೆಂಟ್ಸ್. ಸೊ ಒಂದು 100 ಅಂತ ಹೇಳಿದ್ರೆ 1% ಅಂತ ಹೇಳಿದ್ರೆ 100% ಅಂತ ಹೇಳಿದ್ರೆ 100. ಸೊ ಸೈನ್ಸ್ ಸೆಕ್ಷನ್ ಪಡೆದಂತಹ ಅನುದಾನ ಎಕ್ಸ್ ಆಗಿದ್ರೆ, ಸೊ ಉಳಿದ ವಿಭಾಗಗಳು ಪಡೆದಂತಹ ಅನುದಾನ 100 - x ಅಂದ್ರೆ 100ರಿಂದ ಎಕ್ಸ್ ಅನ್ನ ಕಲಿಬೇಕು. 100ರಿಂದ ಆ ಒಂದು ಸಂಖ್ಯೆಯನ್ನ ಕಳೆದ್ರೆ ಟೋಟಲ್ 100%. ಸೊ ಇಲ್ಲಿ ಉಳಿದ ಒಂದು ಸಂಖ್ಯೆ ಬೇಕಿದ್ರೆ ನಾವು 100ರಿಂದ ಆ ಒಂದು ಉಳಿದ ಡಿಪಾರ್ಟ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ ಪಡೆದಂತಹ ಅನುದಾನವನ್ನು ಕಲಿಬೇಕು. ಹಾಗಾಗಿ 100 - x ಆಯ್ತು. 100 - x ಅದರ್ ಪರ್ಸೆಂಟೇಜ್ ಆಫ್ ಬೆನಿಫಿಷರೀಸ್
ಫ್ರಮ್ ಅದರ್ ಡಿಪಾರ್ಟ್ಮೆಂಟ್ಸ್ ಬಿ 100 ಮೈನಸ್ ಎಕ್ಸ್. ಸೊ ನಮಗೆ ಗೊತ್ತಿರುವಂತದ್ದು ಸರಾಸರಿಯ ಬಗ್ಗೆ ನಮಗೆ ಗೊತ್ತಿದೆ. ನಾವು ಕಿರಿಯ ಪ್ರಾಥಮಿಕ ಶಾಲೆಯ ಹಂತದಿಂದಲೇ ನಾವು ಅಪ್ ಟು ಕಾಲೇಜ್ನ ಲೆವೆಲ್ ತನಕ ಕೂಡ ನಾವು ಸರಾಸರಿಯ ಬಗ್ಗೆ ಕಲ್ತುಕೊಂಡು ಬಂದಿದ್ದೇವೆ. ಸೊ ವಿ ನೋ ದಟ್ ಎವರೇಜ್ ಅಂದ್ರೆ ಸರಾಸರಿ, ಎವರೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ number of terms, sum of terms divided by number of terms. ಸೊ ಈ ತರ ಫಾರ್ಮುಲಾ ಇದೆ, ಇದು ಸೂತ್ರ ಇದೆ. ಸೊ ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ ಒಂದು ವಿಶ್ವವಿದ್ಯಾನಿಲಯ ಪಡೆದಂತಹ ಅನುದಾನದ ಸರಾಸರಿ 5.56 ಕೋಟಿ, 5.56 ಕೋಟಿ, 5.56 crore. ಸೊ ಇಲ್ಲಿ ನೋಡಿ, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಆಯ್ತು. 5.56 ಕೋಟಿ ಎವರೇಜ್. ಸೊ ಎವರೇಜ್ ನ ಬದಲಿಗೆ ನಾವು ಅದು ಎವರೇಜ್ ಎಷ್ಟು ಸರಾಸರಿಯನ್ನು ಕೊಟ್ಟಿದ್ದಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಇಲ್ಲಿ ಫಾರ್ಮುಲಾದ ಪ್ರಕಾರನೇ, ಸೊ ಇಲ್ಲಿ ನೋಡಿ ಸಮ್ ಆಫ್ ಟರ್ಮ್ಸ್, ಇಲ್ಲಿ ಸಮ್ ಆಫ್ ಟರ್ಮ್ಸ್ ಎಷ್ಟು, ವಿಜ್ಞಾನ ವಿಭಾಗದ್ದು ಎಕ್ಸ್, ಇದು ಪರ್ಸೆಂಟೇಜ್, ಎಕ್ಸ್ ಪರ್ಸೆಂಟೇಜ್. ಸೊ ಹಾಗೇನೆ ಅದರ್ ಡಿಪಾರ್ಟ್ಮೆಂಟ್ಸ್ 100 ಮೈನಸ್ ಎಕ್ಸ್. ಸೊ ಇಲ್ಲಿ ನೋಡಿ ಅವರು ಕೊಟ್ಟಿದ್ದಾರೆ ಎಷ್ಟು, ಇಲ್ಲಿ 5.2 and 5.8 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಎವರೇಜ್, ಇಷ್ಟು ವಿಜ್ಞಾನ ವಿಭಾಗ ಮತ್ತು ಉಳಿದ ವಿಭಾಗ ಪಡೆದಂತಹ ಅನುದಾನಗಳ ಒಂದು ಸರಾಸರಿ. ಸೊ ಇಲ್ಲಿ ನೋಡಿ ಸಮ್ ಆಫ್ ಟರ್ಮ್ಸ್ ಅಂತ ಹೇಳುವಾಗ ಏನಾಗ್ತದೆ, 5.x, ಜಸ್ಟ್ ನಾವು ಕೋಎಫಿಷಿಯಂಟ್ ಅನ್ನೇ ಒಂದು ಆಡ್ ಮಾಡಿ ಬರ್ದಿದ್ದೇವೆ. 5.2x ಪ್ಲಸ್ 5.8. ಸೊ ಉಳಿದ ವಿಭಾಗಗಳು ಅಂದ್ರೆ 100 ಮೈನಸ್ ಎಕ್ಸ್ ಆಗ್ತದೆ. ಸೊ ಜಸ್ಟ್ ನಾವು ಕೋಎಫಿಷಿಯಂಟ್ ಅನ್ನ ಬರ್ದಿದ್ದೇವೆ ಅಷ್ಟೇ. ಸೊ ಇಲ್ಲಿ ಅವರು ಕೊಟ್ಟಂತಹ ಏನು ವ್ಯಾಲ್ಯೂಗೆ ಕೋಎಫಿಷಿಯಂಟ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಬರ್ದಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಕೆಳಗಡೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು, ನಂಬರ್ ಆಫ್ ಟರ್ಮ್ಸ್ ಟೋಟಲ್ ನಂಬರ್ ಆಫ್ ಎಷ್ಟು, 1% ಅಂತ ಹೇಳಿದ್ರೆ ಶೇಕಡ ಅಂತ ಹೇಳಿದ್ರೆ 100. ಹಾಗಾಗಿ ನೋಡಿ, ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 1 ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 5.56 ಇಂಟು 100. ಸೊ ಇಲ್ಲಿ 100ಗೆ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೋಬೇಕು. ಸೊ ಈಕ್ವಲ್ ಟು 5.2x ಪ್ಲಸ್, ಸೊ ಇಲ್ಲಿ 5.8 ಇಂಟು 100 ಅಂತ, 5.8 ಇಂಟು 100 ಮಾಡಿದಾಗ ನಮಗೆ ಎಷ್ಟು ಬಂತು, 580 ಬಂತು. ಮೈನಸ್ 5.8 ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ 5.8x ಆಯ್ತು. ಸೊ ಎಷ್ಟಾಯ್ತು. ಸೊ ಇನ್ನು ಸಿಂಪ್ಲಿಫಿಕೇಶನ್ ಪಾರ್ಟ್, 5.56 ಇಂಟು 100 ಅಂತ ಹೇಳಿದ್ರೆ 556 ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ 5.2x ಮೈನಸ್ 5.8x. ಸೊ ಹಾಗಾಗಿ ನಾವೇನ್ ಮಾಡ್ಬೋದು, ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೊದಲನೇದಾಗಿ ಇಲ್ಲಿ 5.8 ಅನ್ನ ಬರ್ಕೊಳ್ಳೋಣ. ಸೊ ಆನಂತರ ಇಲ್ಲಿ 5.2x ಮೈನಸ್ 5.8x, 5.2x ಮೈನಸ್ 5.8x. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ 556, ಇಲ್ಲಿ LHS ಎಲ್ಲ ಬರ್ಕೊಳ್ಳಿ. ಸೊ ಇಲ್ಲಿ 580 ಮೈನಸ್ ಏನಾಯ್ತು, 5.2 ಮೈನಸ್ 5.8, 5.2 ಮೈನಸ್ 5.8. ಸೊ ಏನಾಯ್ತು, ಸೊ ಇಲ್ಲಿ 0.6 ಮೈನಸ್ 0.6 ಬಂತು, ಮೈನಸ್ 0.6. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೈನಸ್ 0.6x, ಮೈನಸ್ 0.6x ಆಯ್ತು. ಸೊ ನೆಕ್ಸ್ಟ್ ಇನ್ನು ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಇನ್ನಷ್ಟು ಸಿಂಪ್ಲಿಫಿಕೇಶನ್ ಅನ್ನು ನಾವು ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಮಗೆ 0.6x ಬೇಕಿದ್ರೆ ನಾವೇನ್ ಮಾಡಬೇಕು, 0.6x ಬೇಕಿದ್ರೆ ನಾವೇನ್ ಮಾಡಬೇಕು, ಸೊ ಇಲ್ಲಿ 580 ಮೈನಸ್ 556. ಸೊ ಈ ತರ ಮಾಡಬೇಕು. ಸೊ ಹಾಗೇನಾಯ್ತು, 0.6x ಈಕ್ವಲ್ ಟು 580ರಿಂದ 556 ಕಳೀರಿ, ಕಳೆದಾಗ 24 ಬರುತ್ತೆ. ಸೊ ಹಾಗಾಗಿ 0.6x ಇಸ್ ಈಕ್ವಲ್ ಟು 24 ಬಂತು. 0.6x ಇಸ್ ಈಕ್ವಲ್ ಟು 24. ವಿ ವಾಂಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ನಮಗೆ ಬೇಕಾಗಿರುವಂತದ್ದು ಎಕ್ಸ್. ಹಾಗಾಗಿ ಎಕ್ಸ್ ಈಕ್ವಲ್ ಟು ಇಲ್ಲಿ 24 ಭಾಗಿಸು 0.6. ಸೊ 0.6 ಮಾಡಬೇಕು. ಸೊ ನಮಗೆ 6ರ ಬಗ್ಗೆ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ದಶಮಾಂಶವನ್ನು ಕೂಡ ನಾವು ಈಸಿಯಾಗಿ ಮಾಡ್ಕೊಳ್ಳೋದು. 24 ಇಲ್ಲಿ 0.6 ನ ಬದಲಿಗೆ ಇಲ್ಲಿ 6 ಅಂತ ಮಾಡಿ. 24
ಭಾಗಿಸು 6 ಅಂತ ಹೇಳಿದ್ರೆ 4. ಸೊ ಇಲ್ಲಿ 4ಕ್ಕೆ ಇಲ್ಲಿ ಡೆಸಿಮಲ್ ಇಲ್ವಾ, ಸೊ ಹಾಗಾಗಿ ಇಲ್ಲಿ 10 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯ್ತು. ಸೊ ಈ ಫಾರ್ ಯುವರ್ ಕನ್ವೀನಿಯನ್ಸ್ ಸಿಂಪ್ಲಿಫಿಕೇಶನ್ ಪರ್ಪಸ್. ಸೊ ಹಾಗಾಗಿ 24/0.6 ಅಂತ ಹೇಳಿದ್ರೆ ನಮಗೆ ಉತ್ತರ 40 ಬರ್ತದೆ. ಹಾಗಾಗಿ 40%. ಆಪ್ಷನ್ ಇದೆಯಾ ನೋಡಿ, ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ, 40%. ವಿಜ್ಞಾನ ವಿಭಾಗದ ಫಲಾನುಭವಿಗಳು 40%. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಒಂದು ಹೊಸ ಟೂತ್ ಪೇಸ್ಟ್ ನ ನಿರ್ವಹಣೆ ತಿಳಿಯಲು ಅಭಿಪ್ರಾಯ ಸಮೀಕ್ಷೆ ನಡೆಸಲಾಯಿತು. ಒಟ್ಟು 2878 ವ್ಯಕ್ತಿಗಳು ಭಾಗವಹಿಸಿದ್ರು. ಅವರಲ್ಲಿ 1652 ಪುರುಷರು, 1226 ಮಂದಿ ಟೂತ್ ಪೇಸ್ಟ್ ಗೆ ವಿರುದ್ಧವಾಗಿ ಮತವನ್ನ ನೀಡಿದ್ರು. ಅವರಲ್ಲಿ 796 ಪುರುಷರಾಗಿದ್ರು. 1510 ಮಂದಿ ಹೊಸ ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನ ನೀಡಿದರು. 41 ಮಹಿಳೆಯರು ತಮ್ಮ ಯಾವುದೇ ಅಭಿಪ್ರಾಯ ನೀಡಲಿಲ್ಲ. ಟೂತ್ ಪೇಸ್ಟ್ ಮೆಚ್ಚಿದವರಲ್ಲಿ ಪುರುಷರು ಪ್ರತಿಶತ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದು ಕೂಡ ತುಂಬಾನೇ ಸಿಂಪಲ್ ಆಗಿ ನೀವು ಈ ಒಂದು ಪ್ರಶ್ನೆಯನ್ನ ಕೂಡ ಸಾಲ್ವ್ ಮಾಡ್ಕೋಬಹುದು. ಸೊ ನೋಡಿ, ನಾನು ಒಂದೊಂದಾಗಿ ಇಲ್ಲಿ ಸ್ಟೆಪ್ ವೈಸ್ ಆಗಿ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶದ ಪ್ರಕಾರನೇ ಬರೀತಾ ಹೋಗೋಣ. ಸೊ ಇಲ್ಲಿ ಟೋಟಲ್, ಸೊ ಒಟ್ಟು ಎಷ್ಟು ಜನರ ಸಮೀಕ್ಷೆಯನ್ನ ಮಾಡಲಾಯ್ತಂತೆ, ಒಟ್ಟು 2878 ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಯಿತು. ಸೊ ಅದರಲ್ಲಿ ಪುರುಷರು ಅಂದ್ರೆ ಮೇಲ್ಸ್ಗಳು ಎಷ್ಟು ಪುರುಷರಿದ್ದಂಥದ್ದು 1652. ಸೊ 1652 ಪುರುಷರು. ಸೊ 1652 ಪುರುಷರಿದ್ರೆ ನಮಗೆ ಮಹಿಳೆಯರ ಸಂಖ್ಯೆ ಬೇಕಿದ್ರೆ ಏನ್ ಮಾಡ್ಬೇಕು, ನಂಬರ್ ಆಫ್ ಫಿಮೇಲ್ಸ್ ನಮಗೆ ಬೇಕಿದ್ರೆ ಸೊ ನಾವೇನ್ ಮಾಡ್ಬೇಕು, ಟೋಟಲ್ ಇಂದ ಪುರುಷರ ಸಂಖ್ಯೆಯನ್ನ ನಾವಿಲ್ಲಿ ಮೈನಸ್ ಮಾಡ್ಬೇಕು. ಟೋಟಲ್ ಎಷ್ಟು, 2878 ಮೈನಸ್ 1652 ಮಾಡಬೇಕು. ಸೊ ಮಾಡಿದಾಗ ನಮಗೆ ಎಷ್ಟು ಬಂತು ಅಂತ ಹೇಳಿದ್ರೆ, ಸೊ ಇದನ್ನ ಮಾಡಿದಾಗ ನಾವು ವ್ಯವಕಲನವನ್ನ ಮಾಡಿದಾಗ 1226 ನಮಗೆ ಬರುತ್ತೆ. ಸೊ ಇಷ್ಟು ಬಂತು. ಇದು ಒಟ್ಟು ಮಹಿಳೆಯರ ಸಂಖ್ಯೆ. ಸೊ ಇಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರ ಸಂಖ್ಯೆ 1226, ಹಾಗೆಯೇ ಪುರುಷರ ಸಂಖ್ಯೆ 1652. ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಅವರಲ್ಲಿ 1652 ಪುರುಷರು ಅಂತ ಹೇಳಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು 1226 ಮಂದಿ ಟೂತ್ ಪೇಸ್ಟ್ ಗೆ ವಿರುದ್ಧ ಮತವನ್ನ ನೀಡಿದ್ರು. 1226 ಮಂದಿ ಟೂತ್ ಪೇಸ್ಟ್ ಗೆ ವಿರುದ್ಧವಾಗಿ ಮತವನ್ನ ನೀಡಿದರಂತೆ. ಸೊ ಹಾಗಿದ್ರೆ ಇಲ್ಲಿ ಅದರಲ್ಲಿ 796 ಮಂದಿ ಪುರುಷರಾಗಿದ್ರು. 700 ವಿರುದ್ಧವಾಗಿ ಮತ ನೀಡಿದಂತಹ ಅವರಲ್ಲಿ ಪುರುಷರಿಷ್ಟು 796 ಜನ ಪುರುಷರು. ಸೊ ಹಾಗಾಗಿ ಇಲ್ಲಿ ಟೂತ್ ಪೇಸ್ಟ್ ನ ವಿರುದ್ಧವಾಗಿ ಮತ ನೀಡಿದಂತಹ ಮಹಿಳೆಯರ ಸಂಖ್ಯೆ ಬೇಕಿದ್ರೆ ನಾವೇನ್ ಮಾಡ್ಬೇಕು, ಸೊ ಇಲ್ಲಿ ಟೂತ್ ಪೇಸ್ಟ್ ನ ವಿರುದ್ಧವಾಗಿ ಮತ ನೀಡಿದಂತಹ ಒಟ್ಟು ಏನು ಜನ ಮಹಿಳೆಯರಿದ್ದಾರೆ, ಸೊ ಅವರಿಂದ ಪುರುಷರ ಸಂಖ್ಯೆಯನ್ನು ನಾವು ಮೈನಸ್ ಮಾಡ್ಕೋಬೇಕು. ಸೊ ಒಟ್ಟು ಮಹಿಳೆಯರ ಸಂಖ್ಯೆಯಿಂದ ಪುರುಷರ ಸಂಖ್ಯೆಯನ್ನ ಮೈನಸ್ ಮಾಡ್ಕೊಂಡ್ರೆ ನಮಗೆ ಆ ಒಂದು ಟೂತ್ ಪೇಸ್ಟ್ ನ ವಿರುದ್ಧವಾಗಿ ಸಮೀಕ್ಷೆಯಲ್ಲಿ ಮತ ನೀಡಿದಂತಹ ಏನು ಹೆಂಗಸರ ಸಂಖ್ಯೆ, ಮಹಿಳೆಯರ ಸಂಖ್ಯೆ ನಮಗೆ ಸಿಗ್ತದೆ. ಸೊ ಇಲ್ಲಿ ನಂಬರ್ ಆಫ್ ಫಿಮೇಲ್ಸ್ ಎಷ್ಟು 1226. ಸೊ ಇಲ್ಲಿ ಪುರುಷರೆಷ್ಟು, ಆ ಒಂದು ಟೂತ್ ಪೇಸ್ಟ್ ನ ವಿರುದ್ಧವಾಗಿ ಮತ ನೀಡಿದಂತಹ ಪುರುಷರು 796. ಸೊ ಹಾಗಾಗಿ ಇದನ್ನ ಮೈನಸ್ ಮಾಡಿದಾಗ, ವ್ಯವಕಲನವನ್ನ ಮಾಡಿದಾಗ ನಮಗೆ ಈ ಒಂದು ಟೂತ್ ಪೇಸ್ಟ್ ನ ವಿರುದ್ಧವಾಗಿ ಮತ ನೀಡಿದಂತಹ ಮಹಿಳೆಯರ ಸಂಖ್ಯೆ ಸಿಗ್ತದೆ. ಸೊ ಇದನ್ನ ಮೈನಸ್ ಮಾಡಿದಾಗ 430 ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಹೇಳಿದರೆ, ನಂಬರ್ ಆಫ್ ಫಿಮೇಲ್ಸ್ ಹೂ ಅನ್ಡೆಲಿವರ್ಡ್ ದೇರ್ ಒಪಿನಿಯನ್, ಅಂದ್ರೆ ಈ ಒಂದು 41 ಮಹಿಳೆಯರು ತಮ್ಮ ಯಾವುದೇ ಒಂದು ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಲಿಲ್ಲ. ವಿರುದ್ಧವಾಗಿ ಕೂಡ ಮತ ನೀಡಲಿಲ್ಲ, ಹಾಗೇನೆ ಅದರ ಪರವಾಗಿ ಕೂಡ ಮತವನ್ನು ನೀಡಲಿಲ್ಲ. ಸೊ ಹಾಗೆ ಅಂತವರು ಎಷ್ಟು ಜನ ಇದ್ದಾರೆ, 41 ಜನ ಮಹಿಳೆಯರು ಇದ್ದಾರೆ. ನಂಬರ್ ಆಫ್ ಫಿಮೇಲ್ಸ್ ಹೂ ಅನ್ಡಿಸೈಡೆಡ್ ದೇರ್ ಒಪಿನಿಯನ್. ಸೊ ನಂಬರ್ ಆಫ್ ಫಿಮೇಲ್ಸ್ ಇದು ಫಿಮೇಲ್ಸ್ಗಳು ಇಷ್ಟು 41 ಜನ ಇದ್ದಾರೆ ಮಹಿಳೆಯರು. ಸೊ ಈಗ ನೋಡಿ, ನಂಬರ್ ಆಫ್ ಫಿಮೇಲ್ಸ್ ಹೂ ಪ್ರಿಫರ್ಡ್ ನ್ಯೂ ಟೂತ್ ಪೇಸ್ಟ್ ಅದು ಸಿಗ್ತದೆ ನಮಗೆ. ನೋಡಿ, ವಿರುದ್ಧವಾಗಿ ಒಟ್ಟಿರುವಂತಹ ಮಹಿಳೆಯರ ಸಂಖ್ಯೆ 1226.
26. ಸೊ ಹಾಗೇನೆ ಇಲ್ಲಿ ಏನು ಆ ಒಂದು ಟೂತ್ ಪೇಸ್ಟ್ ನ ವಿರುದ್ಧವಾಗಿ ಮತ ನೀಡಿದಂತಹ ಮಹಿಳೆಯರ ಸಂಖ್ಯೆ 430. ಯಾವುದೇ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ಮಹಿಳೆಯರ ಸಂಖ್ಯೆ 41. ಸೊ ಹಾಗಾಗಿ ಈ ಒಂದು ಟೂತ್ ಪೇಸ್ಟ್ ಗೆ ಇದನ್ನ ನೋಡಿ, ನಿಮ್ಗೆ ಈಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನಂಬರ್ ಆಫ್ ಫಿಮೇಲ್ಸ್ ಹೂ ಪ್ರಿಫರ್ಡ್ ಟೂತ್ ಪೇಸ್ಟ್ ಅಂದ್ರೆ, ಸೊ ಆ ಒಂದು ಟೂತ್ ಪೇಸ್ಟ್ ಗೆ ಅದನ್ನ ಪ್ರಿಫರ್ ಮಾಡಿದಂತಹ ಮಹಿಳೆಯರ ಸಂಖ್ಯೆ, ಆ ಒಂದು ಟೂತ್ ಪೇಸ್ಟ್ ಅನ್ನು ಪ್ರಿಫರ್ ಮಾಡಿದಂತಹ ಮಹಿಳೆಯರ ಸಂಖ್ಯೆ ಬೇಕಿದ್ರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಒಟ್ಟು ಮಹಿಳೆಯರು 1226. ಅದರಲ್ಲಿ 430 ಜನ ಅದರ ವಿರುದ್ಧವಾಗಿ ಮಹಿಳೆಯರು ಮತವನ್ನ ಚಲಾಯಿಸಿದ್ರು. 41 ಜನ ಮಹಿಳೆಯರು ಯಾವುದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಲ್ಲ. ಸೊ ಈಗ ಏನಾಯ್ತು, 1226 ಮೈನಸ್ 430 ಪ್ಲಸ್ 41 ಅಂತ ಹೇಳಿದ್ರೆ 471 ಬಂತು. ಸೊ ಇದನ್ನ ವ್ಯವಕಲನವನ್ನ ಮಾಡಿದಾಗ ನಮಗೆ 755 ಉತ್ತರ ಸಿಕ್ಕಿತು. ಸೊ ಇಷ್ಟು 755 ಜನ ಮಹಿಳೆಯರು ಆ ಒಂದು ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನ ನೀಡಿದ್ದಾರೆ. ಸೊ ಇಷ್ಟು 755 ಜನ ಮಹಿಳೆಯರು ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಟೂತ್ ಪೇಸ್ಟ್ ಮೆಚ್ಚಿದವರಲ್ಲಿ ಪುರುಷರ ಪ್ರತಿಶತ ಎಷ್ಟು ಅನ್ನೋಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ನಂಬರ್ ಆಫ್ ಮೇಲ್ಸ್ ಹೂ ಪ್ರಿಫರ್ಡ್ ನ್ಯೂ ಟೂತ್ ಪೇಸ್ಟ್. ಸೊ ಇಲ್ಲಿ ಆ ಒಂದು ಟೂತ್ ಪೇಸ್ಟ್ ಅನ್ನ ಪ್ರಿಫರ್ ಮಾಡಿದಂತಹ ಪುರುಷರ ಸಂಖ್ಯೆ ಅಂದ್ರೆ ನಂಬರ್ ಆಫ್ ಮೇಲ್ಸ್, ಇಲ್ಲಿ ಪುರುಷರ ಸಂಖ್ಯೆ ಬೇಕಿದ್ರೆ ನಾವೇನ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ 1510 ಮಂದಿ ಹೊಸ ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನ ನೀಡಿದ್ದರು. 1510 ಮಂದಿ ಹೊಸ ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನ ನೀಡಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಸೊ 1510 ಮಂದಿ ಹೊಸ ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನ ನೀಡಿದ್ದಾರೆ. ಅದರಲ್ಲಿ ಪುರುಷರು ಕೂಡ ಸೇರಿರ್ತಾರೆ, ಮಹಿಳೆಯರು ಕೂಡ ಸೇರಿರ್ತಾರೆ. ಸೊ ಇಲ್ಲಿ ಆ ಒಂದು ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನ ನೀಡಿದಂತಹ ಮಹಿಳೆಯರ ಸಂಖ್ಯೆ, ಫಿಮೇಲ್ಸ್, ನಂಬರ್ ಆಫ್ ಫಿಮೇಲ್ಸ್ ಹೂ ವೋಟೆಡ್ ಇನ್ ಫೇವರ್ ಆಫ್ ಟೂತ್ ಪೇಸ್ಟ್ ಇಸ್ 755. ಸೊ ಹಾಗಾಗಿ ನಮಗೆ ಇಲ್ಲಿ ಪುರುಷರ ಸಂಖ್ಯೆ ಬೇಕಿದ್ರೆ ಆ ಒಂದು ಸಮೀಕ್ಷೆಯ ಪರವಾಗಿ ಮತವನ್ನ ನೀಡಿದಂತಹ ಪುರುಷರ ಸಂಖ್ಯೆ ಬೇಕಿದ್ರೆ ನಾವೇನ್ ಮಾಡ್ಬೇಕು, ಒಟ್ಟು ಆ ಒಂದು ಸಮೀಕ್ಷೆಯ ಪರವಾಗಿ ಮತವನ್ನ ನೀಡಿದಂತಹವರ ಸಂಖ್ಯೆ, ಪುರುಷರು ಮತ್ತು ಮಹಿಳೆಯರ ಸಂಖ್ಯೆಯನ್ನ ಸೇರಿ 1500 ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಸೊ ಅದು ಮೈನಸ್ ಇಲ್ಲಿ 755, ಇಲ್ಲಿ ಮಹಿಳೆಯರ ಸಂಖ್ಯೆಯನ್ನ ವ್ಯವಕಲನವನ್ನ ಮಾಡಿದ್ರೆ ಕಳೆದ್ರೆ, ಸೊ ಇಲ್ಲಿ ನಿಮಗೆ ಪುರುಷರ ಸಂಖ್ಯೆ ಸಿಗುತ್ತೆ. ಸೊ ಎಷ್ಟು, 1510ರಿಂದ 755 ಕಳೆದ್ರೆ ಸೊ 755 ಬಂತು. ಸೊ ಎಕ್ಸಾಕ್ಟ್ ಹಾಫ್ 755. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಅಂತಿಮವಾಗಿ ಕೇಳಿರುವಂತದ್ದು ಟೂತ್ ಪೇಸ್ಟ್ ಮೆಚ್ಚಿದವರಲ್ಲಿ ಪುರುಷರ ಪ್ರತಿಶತ ಎಷ್ಟು ಅನ್ನುವಂತ ಪ್ರಶ್ನೆ. ಸೊ ಒಟ್ಟು ಟೂತ್ ಪೇಸ್ಟ್ ಅನ್ನ ಮೆಚ್ಚಿದವರಲ್ಲಿ ಪುರುಷರ ಪ್ರತಿಶತ ಎಷ್ಟು, ಪರ್ಸೆಂಟೇಜ್ ಆಫ್ ಮೇಲ್ಸ್ ಹೂ voted in favor of toothpaste in a survey. So ಹಾಗಾಗಿ percentage of males who voted in favor of ಟೂತ್ಪೇಸ್ಟ್. ಹಾಗಾಗಿ ಇದನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಒಟ್ಟು ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿದಂತಹವರ ಸಂಖ್ಯೆ 1510, ಒಟ್ಟು ಇದ್ದಂತಹ ಜನರ ಸಂಖ್ಯೆ ಅಂದ್ರೆ ಭಾಗವಹಿಸಿದ ಜನರ ಸಂಖ್ಯೆಯಲ್ಲಿ ಆ ಒಂದು ಟೂತ್ ಪೇಸ್ಟ್ ನ ಪರವಾಗಿ ಮತ ನೀಡಿದಂತಹ ಒಂದು ಜನರ ಸಂಖ್ಯೆ 1510. ಇದರಲ್ಲಿ ಪುರುಷರು ಕೂಡ ಇದ್ದಾರೆ, ಮಹಿಳೆಯರು ಕೂಡ ಇದ್ದಾರೆ. ನಮಗೆ ಕೇಳಿರುವಂತದ್ದು ಬರೀ ಪುರುಷರ ಒಂದು ಪ್ರತಿಶತ ಬೇಕು, ಪುರುಷರ ಶೇಕಡಾವಾರು ಬೇಕು. ಸೊ ಇಲ್ಲಿ ನಮಗೆ ಸಿಕ್ಕಿದೆ ಪುರುಷರ ಇಲ್ಲಿ ಸಂಖ್ಯೆ ಸಿಕ್ಕಿದೆ ಎಷ್ಟು, 755. ಸೊ 755, 1510ರಲ್ಲಿ 755 ಪುರುಷರು ಆ ಒಂದು ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನ ನೀಡಿದ್ದಾರೆ. ಸೊ ಹಾಗಿದ್ರೆ 100ರಲ್ಲಿ ಎಷ್ಟು ಅಂತೇಳಿ, ಸೊ ಇಲ್ಲಿ ನೋಡಿ ಇದನ್ನ ಮಾಡ್ಕೊಂಡಾಗ ಸೊ ಇಲ್ಲಿ 750. ಸೊ ಇಲ್ಲಿ ನೋಡಿ ಎಕ್ಸಾಕ್ಟ್ ಹಾಫ್ ಅಂತ ಈಗಾಗಲೇ ನೋಡ್ಕೊಂಡಿದ್ದೇವೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 755 ಅಂತ ಒಂದ್ಲಿ, 752 ಎರಡ್ಲಿ. ಸೊ ಹಾಗಾಗಿ ಏನಾಯ್ತು, ಇಲ್ಲಿ ಇಟ್ಟು ಕೆಳಗಡೆ ಡಿನಾಮಿನೇಟರ್ 2 ಇಂಟು 2 1s 250s 50%. ಸೊ ಹಾಗಾಗಿ 1 ಗುಣಿಸ 50. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ 50% ಜನ ಪುರುಷರು ಆ ಒಂದು ಟೂತ್ ಪೇಸ್ಟ್ ನ ಪರವಾಗಿ ಮತವನ್ನು ನೀಡಿದ್ರು. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಹೋದ ವರ್ಷ ಕರ್ನಾಟಕದಲ್ಲಿ 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಔಟ್ಡೋರ್ ಕ್ಲಿನಿಕ್ ಗಳಿಗೆ ತಂದ ರೋಗಿಗಳಲ್ಲಿ ಹೆಚ್ಚು ಅಂದರೆ 45% ಜನರು ಕ್ಯಾನ್ಸರ್ ಇದ್ದವರೆಂದು ತಿಳಿಯಿತು. ಬೆಂಗಳೂರು ನಗರದ ರೋಗಿಗಳಲ್ಲಿ ಕ್ಯಾನ್ಸರ್ ಇರುವವರ ಬಗ್ಗೆ ಏನು ಹೇಳಬಹುದು?
ಸೊ ಇಲ್ಲಿ ಒಂದು ಡೇಟಾವನ್ನ ಕೊಟ್ಟಿದ್ದಾರೆ. ಸೊ ಇವರು ಕೊಟ್ಟಿರುವಂತಹ ಡೇಟ್ ಏನಿದೆ, ಹೋದ ವರ್ಷ ಕರ್ನಾಟಕದಲ್ಲಿ ಒಂದು ಹೆಲ್ತ್ ಸರ್ವೆಯನ್ನ ಮಾಡ್ತಾರೆ. 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಟ್ಡೋರ್ ಕ್ಲಿನಿಕ್ ಗಳಿಗೆ ತಂದಂತಹ ರೋಗಿಗಳು ಸಂಖ್ಯೆ, ಹಾಗೇನೆ ಸೊ ಅದರಲ್ಲಿ 45% ಜನರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ರು. ಸೊ ಇಲ್ಲಿ ಫೈನಲ್ ಆಗಿ ಅವರು ಕ್ವಶನ್ ಅಲ್ಲಿ ಕೇಳಿರುವಂತದ್ದು ನಮಗೆ ಏನನ್ನ ಕಂಡು ಹಿಡಬೇಕಂತ ಹೇಳಿದ್ರೆ, ಬೆಂಗಳೂರು ನಗರದ ರೋಗಿಗಳಲ್ಲಿ ಕ್ಯಾನ್ಸರ್ ಇರುವವರ ಬಗ್ಗೆ ಏನು ಹೇಳಬಹುದು. ಇಲ್ಲಿ ಆಯ್ಕೆಯನ್ನ ಒಂದೊಂದಾಗಿ ಕೊಟ್ಟಿದ್ದಾರೆ ನೋಡಿ. ಸೊ ಇವಿಷ್ಟು ಆಯ್ಕೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆಂಗಳೂರಿನ ಬಗ್ಗೆ ಏನಾದ್ರು ಡಾಟಾ ಕೊಟ್ಟಿದ್ದಾರೆ, ಬೆಂಗಳೂರಿನ ಬಗ್ಗೆ ಯಾವುದೇ ಡಾಟಾವನ್ನ ಕೊಟ್ಟಿಲ್ಲ. ಸೊ ಇಲ್ಲಿ ಕರ್ನಾಟಕದ ಡಾಟಾವನ್ನ ಕೊಟ್ಟಿದ್ದಾರೆ. ಸೊ ಹಾಗೇನೆ ಅದರಲ್ಲಿ 45% ಈ ಒಂದು ಕ್ಯಾನ್ಸರ್ ರೋಗದಿಂದ ಬಳಲೋರು ಅಂತೇಳಿ ಇಲ್ಲಿ ತಿಳಿದು ಬಂತು. ಸೊ ಆ ಒಂದು ಸಮೀಕ್ಷೆಯಲ್ಲಿ ಸೊ ಇಲ್ಲಿ ಬೆಂಗಳೂರು ನಗರದ ಏನು ರೋಗಿಗಳ ಬಗ್ಗೆ ಆ ಒಂದು ರೋಗಿಗಳ ಎಷ್ಟು ಪ್ರತಿಶತ ಇದ್ದಾರೆ ಅಂತೇಳಿ ಬೆಂಗಳೂರಿನ ಬಗ್ಗೆ ಡಾಟಾವನ್ನ ಕೊಟ್ಟಿಲ್ಲ. ಹೋಲ್ ಕರ್ನಾಟಕದದ್ದು ಕೊಟ್ಟಿದ್ದಾರೆ, ಬೆಂಗಳೂರಿನ ಬಗ್ಗೆ ಕೊಟ್ಟಿಲ್ಲ. ಸೊ ಇದರಿಂದ ನಮಗೆ ಬೆಂಗಳೂರಿನಲ್ಲಿ ಎಷ್ಟು ಜನ ಕ್ಯಾನ್ಸರ್ ರೋಗಿಗಳು ಇದ್ದಾರೆ ಅನ್ನೋದನ್ನ ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ನಗರದ ರೋಗಿಗಳು ಕ್ಯಾನ್ಸರ್ ಇರುವವರ ಬಗ್ಗೆ ಏನು ಹೇಳಬಹುದು. ಸೊ ಇಷ್ಟು ಅವರು ಕೊಟ್ಟಂತಹ ಡಾಟಾದಿಂದ ನಮಗೆ ಬೆಂಗಳೂರಿನಲ್ಲಿ ಇರುವಂತಹ ಈ ಒಂದು ರೋಗಿಗಳ ಬಗ್ಗೆ ನಮಗೆ ಫೈನಲ್ ಇದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ನಾವು ಅಂತಿಮ ನಿರ್ಧಾರಕ್ಕೆ ಅವರು ಕೊಟ್ಟಂತ ಈ ಡಾಟಾಗಳಿಂದ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ, ಸಿಂಧುವಾದಂತಹ ದತ್ತಾಂಶಕ್ಕೆ ಬರಲು ಕೊಟ್ಟಿರುವ ದತ್ತಾಂಶ ಸಾಲದು, ಅವರು ಕೊಟ್ಟಿರುವಂತಹ ಡಾಟಾ ನಮಗೆ ಸಾಕಾಗುವುದಿಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ದ ಗಿವನ್ ಡಾಟಾ ಇಸ್ ಇನ್ಸಫಿಷಿಯಂಟ್ ಟು ಡ್ರಾ ಎ ವ್ಯಾಲಿಡ್ ಕನ್ಕ್ಲೂಷನ್. ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬರಲು ಅವರು ಕೊಟ್ಟಂತಹ ದತ್ತಾಂಶಗಳು ಸಾಕಾಗುವುದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. ಸೊ ಸ್ನೇಹಿತರೆ, ಇದು 2013ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಅನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡುವಂತಹ ನನ್ನ ಪ್ರಯತ್ನ. ಇಲ್ಲಿಗೆ ಕೆಸೆಟ್ ಪರೀಕ್ಷೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ 2013ರಿಂದ ಆರಂಭವಾಗಿ 2021 ತನಕ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯನ್ನ ಆ ಒಂದು ಕ್ವಶನ್ ಪೇಪರ್ ಎಲ್ಲ ಕ್ವಶನ್ ಪೇಪರ್ಗಳನ್ನ ನಮ್ಮ ಚಾನೆಲ್ ನಲ್ಲಿ ಬಿಡಿಸಿದಂತಾಗಿದೆ. ಸೊ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನ ನೋಡಿ ಅಧ್ಯಯನವನ್ನ ಮಾಡಿ. ಸೊ ಒಂದು ವೇಳೆ ನಿಮಗೆ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.